Good evening, students. Good evening, ಹೇಳ್ರಲ್ಲಿ. Okay. So, ಇವತ್ತು ನಮ್ದು ಮ್ಯಾಥ್ಸ್ ಕ್ಲಾಸ್ 8. ಸೊ ನಾವೀಗಾಗಲೇ ಏನೆಲ್ಲ ನೋಡಿದೀವಿ? ಡೆಫಿನಿಷನ್, 17 ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಅದಾದ್ಮೇಲೆ ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಆರ್ಡರ್. ನೆಕ್ಸ್ಟ್ ಇಸ್ ಯಾವುದು? ಆಪರೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಆಪರೇಷನ್ ಅಲ್ಲಿ ಯಾವ್ದೆಲ್ಲ ಇದೆ? ಮ್ಯಾಟ್ರಿಕ್ಸ್ ಎಡಿಷನ್, ಮ್ಯಾಟ್ರಿಕ್ಸ್ ಸಬ್ಸ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿವರೆಗೂ ಆಗಿದೆ. ಸೊ ಇದರಲ್ಲಿ 1 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಇರಬಹುದು. ಓಕೆ, ಸೊ ಟುಡೇ ವಿ ಆರ್ ಯಾವುದು ಕ್ರಾಮರ್ಸ್ ರೂಲ್ ನ ಡಿಸ್ಕಸ್ ಮಾಡ್ತಿದೀವಿ ಫಾರ್ ದ ಸೆಕೆಂಡ್ ಆರ್ಡರ್ ಅಂಡ್ ಥರ್ಡ್ ಆರ್ಡರ್. ಸೊ ಕ್ರಾಮರ್ಸ್ ರೂಲ್ ಅಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕಂಪಲ್ಸರಿ ಬರ್ತದೆ. It is a 100% arrival question for this year. Okay. So, ಇದರಲ್ಲಿ ಯಾವ್ದ್ರೆಲ್ಲ ಬರ್ಬೋದು? 2 ಟಾಪಿಕ್ ಇದೆ. ಒಂದು ಸೆಕೆಂಡ್ ಆರ್ಡರ್ಗೆ ಕ್ರಾಮರ್ಸ್ ರೂಲ್, ಅನದರ್ ಒನ್ ಇಸ್ ಥರ್ಡ್ ಆರ್ಡರ್. ಪೇಪರ್ ಈಸಿ ಕೇಳ್ಬೇಕು ಅಂತ ಏನಾದ್ರು ಇಷ್ಟಪಟ್ರೆ ಸೆಕೆಂಡ್ ಆರ್ಡರ್ ಮೇಲೆ ಕ್ವೆಶನ್ ಬರುತ್ತೆ. ಸ್ವಲ್ಪ ನಿಮ್ಗೆ ಆಟ ಆಡಿಸ್ಬೇಕು ಅಂತ ಅವ್ರು ಏನಾದ್ರು ಇಷ್ಟಪಟ್ರೆ ದ ಲಾಸ್ಟ್ ಇನ್ ಥರ್ಡ್ ಆರ್ಡರ್. ಇವೆರಡರಲ್ಲಿ ಒಂದು ಸೆಕೆಂಡ್ ಆರ್ಡರ್ ಮೇಲೆ ಕೇಳಿದ್ರೆ ಥರ್ಡ್ ಆರ್ಡರ್ ಅಲ್ಲಿ ಬರಲ್ಲ, ಥರ್ಡ್ ಆರ್ಡರ್ ಅಲ್ಲಿ ಕೇಳಿದ್ರೆ ಸೆಕೆಂಡ್ ಆರ್ಡರ್ ಅಲ್ಲಿ ಬರುದಿಲ್ಲ. ಡನ್. ಸೊ ಸ್ಟಾರ್ಟ್ ಮಾಡೋಣಲ್ವಾ? ಕ್ರಾಮರ್ಸ್ ರೂಲ್. ಸೊ ಕ್ರಾಮರ್ಸ್ ರೂಲ್ ಅಲ್ಲಿ ದ ಕ್ವೆಶನ್ ವಿಲ್ ಬಿ ಇನ್ ದಿಸ್ ಫಾರ್ಮ್: a1x plus b1y is equals to c1, a2x plus b2y equals to c2. ಓಕೆ, ಸೊ ಬೋರ್ಡ್ ಕಡೆಗೆ ನೋಡಿ. ಇದರಲ್ಲಿ ಎಕ್ಸ್ ವೈ ಆರ್ ಕಾನ್ಸ್ಟೆಂಟ್ಸ್, ಅಂದ್ರೆ ಸಾರಿ ಅದೇನಾಗಿರುತ್ತೆ? ಸೇಮ್ ಸ್ಟ್ಯಾಟಿಕ್, ಒಂದೇ ತರ ಇರುತ್ತೆ. ಇಟ್ ವಿಲ್ ನಾಟ್ ಚೇಂಜ್. ಈ a1, a2, b1, b2, c1, c2 ವ್ಯಾಲ್ಯೂ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಹೇಗಿರುತ್ತೆ ಅಂತ ಅಂದ್ರೆ, ಅದಕ್ಕೆ ಎಕ್ಸಾಂಪಲ್ ಕ್ವೆಶನ್ ಈ ರೀತಿ ಇರುತ್ತೆ. 2x, ಅವಾಗ್ಲಿಲ್ಲ ಏನಿತ್ತು? a1x plus b1y is equals to c1, a2x plus b2y plus equals to c2. ಈ a1, a2, b1, b2, c1, c2 may be positive numbers or negative numbers. ಓಕೆನಾ? ಯಾವ ಫಾರ್ಮ್ ಇರುತ್ತೆ ಅನ್ನೋದು ಅರ್ಥ ಆಯ್ತು. ಸೊ ನಾನ್ ಜನರಲ್ ಫಾರ್ಮ್ ನಿಮ್ಗೆ ಹೇಳ್ಕೊಡ್ತೀನಿ. ಆ ಜನರಲ್ ಫಾರ್ಮ್ ಅನ್ನ ಹೇಳಿದ್ಮೇಲೆ ನೀವು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ಅ ಗಿವನ್ ಕ್ವೆಶನ್. ಈ ಗಿವನ್ ಕ್ವೆಶನ್ ಅಲ್ಲಿ ನಾನ್ ಡೆಲ್ಟಾ ಫಾರ್ಮ್ ಆಗ್ಬೇಕು ಅಂದ್ರೆ, ಡೆಲ್ಟಾ ಈಸ್ ನಥಿಂಗ್ ಬಟ್ coefficient of x and y. Delta is coefficient of x and y. Okay, coefficient ಅಂದ್ರೇನು? ಈ x ಪಕ್ಕದಲ್ಲಿ ಇದೆ ಅಲ್ವಾ, that is called coefficient. Okay, so ಇದ್ರ x ನ coefficient ಏನು? a1. y ನ coefficient ಏನು? b1. ಓಕೆ, ಈ xy coefficients ಗಳನ್ನ ನಾವು ಒಂದು ಡಿಟರ್ಮಿನೆಂಟ್ ಫಾರ್ಮ್ ಮಾಡಿದ್ರೆ we will get delta. ಓಕೆ, ಸೊ ಈಗ ಹಾಗಾದ್ರೆ ಡೆಲ್ಟಾನ ನಾನು ಬರಿಬಹುದಾ? ಏನು? a1, a2, here b1, b2. See, this is delta. ಡೆಲ್ಟಾನ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಲ್ವಾ ನಿಮ್ಗೆ ಡಿಟರ್ಮಿನೆಂಟ್? ಏನು? ಡೆಲ್ಟಾ ಹೇಗೆ ಸಾಲ್ವ್ ಮಾಡ್ತೀವಿ? a1 ಇಂಟು b2 ಮೈನಸ್ a2 ಇಂಟು b1. ಅದನ್ನೇನು ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ಡೆಲ್ಟಾ ಎಕ್ಸ್ ಅಂದ್ರೆ ಇಲ್ಲಿ ಯಾವ ವೇರಿಯಬಲ್ ಇರುತ್ತೆ ಆ ವೇರಿಯಬಲ್ ಪ್ಲೇಸ್. ಎಕ್ಸ್ ಇಂದು ಕೋಎಫಿಷಿಯಂಟ್ ಯಾವ್ದು ಪ್ಲೇಸು? ದಿಸ್ ಇಸ್ ಎಕ್ಸ್ ಕೋಎಫಿಷಿಯಂಟ್ ಪ್ಲೇಸ್, ಫಸ್ಟ್ ಕಾಲಮ್. ಎಕ್ಸ್ ಕೋಎಫಿಷಿಯಂಟ್ ಪ್ಲೇಸ್ ಇಸ್ ರಿಪ್ಲೇಸ್ಡ್ ಬೈ ದ ರಿಸಲ್ಟೆಂಟ್. ಎಕ್ಸ್ ಕೋಎಫಿಷಿಯಂಟ್ ಇಸ್ ರಿಪ್ಲೇಸ್ಡ್ ಬೈ ದ ರಿಸಲ್ಟೆಂಟ್. ರಿಸಲ್ಟೆಂಟ್ is nothing but what? c1, c2. The remaining will be as it is. ನೆಕ್ಸ್ಟ್ ಕಾಲಮ್ ಯಾವ್ದು ಬರುತ್ತೆ? y ನ ಕೋಎಫಿಷಿಯಂಟ್. y ನ ಕೋಎಫಿಷಿಯಂಟ್ಸ್ ಏನಿದೆ ಮಕ್ಕಳ? y ನ ಕೋಎಫಿಷಿಯಂಟ್ ಇಸ್ b1, b2. Delta y is nothing but y coefficient place is replaced by resultant. Y coefficient place is replaced by resultant. Okay, in remaining will be as it is. ಹಾಗಾದ್ರೆ ಇದು ಯಾವ್ದು ಪ್ಲೇಸು?
x na coefficient. X na coefficient is nothing but what? A1, A2. A1, A2. ಅರ್ಥ ಆಯ್ತಾ? ಜನರಲ್ ಫಾರ್ಮ್ ಬರ್ಕೊಳ್ಳೇಬೇಕು ಅಂತೇನಿಲ್ಲ. ಜನರಲ್ ಫಾರ್ಮ್ ಅರ್ಥ ಆದ್ರೆ ನಾನು ಡೈರೆಕ್ಟ್ ಪ್ರಾಬ್ಲಮ್ ಮೂವ್ ಮಾಡ್ಬೋದು. ಸೊ ಇದಾಯ್ತು. ಈಗ ನನಗೆ ಎಕ್ಸ್ ಬೇಕು. ಇಲ್ಲಿ ಎಕ್ಸ್ ಕೇಳ್ತಾರೆ. ಓಕೆ, ಎಕ್ಸ್ ಬೇಕು ಅಂತ ಅಂದ್ರೆ ಏನು ಅಂದ್ರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಫಾರ್ಮುಲಾ ಇದೆ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಎಕ್ಸಾಮ್ ಅಲ್ಲಿ ಈ ಕ್ವೆಶನ್ ಕೊಡ್ತಾರೆ, ಬರ್ಕೋಬೇಡಿ ನೋಡ್ರಿ. ಈ ಕ್ವೆಶನ್ ಕೊಡ್ತಾರೆ, ಈ ಕ್ವೆಶನ್ಗೆ ಅವ್ರು ಬರೀ ಡೆಲ್ಟಾ ಕೇಳ್ಬೋದು. ಓನ್ಲಿ ಡೆಲ್ಟಾ ಎಕ್ಸ್. ಡೆಲ್ಟಾ ಕೇಳಿದ್ರೆ ಇದ್ರ ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ ಮಾಡ್ಬೋದಾ? ಓಕೆ, ನಮ್ಗೆ ಥರ್ಡ್ ಟಾಪಿಕ್ ಅಲ್ಲೇ ಬರಲ್ಲ. ಥರ್ಡ್ ಟಾಪಿಕ್ ಏನು? ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ ಅಂಡ್ ಥರ್ಡ್ ಆರ್ಡರ್. ಆ ಇವ್ಯಾಲ್ಯೂಯೇಷನ್ ಅನ್ನ ಸೆಕೆಂಡ್ ಟಾಪಿಕ್ ಅಲ್ಲಿ ಏನಿದೆ ಅಲ್ವಾ, ಥರ್ಡ್ ಟಾಪಿಕ್ ಅಲ್ಲಿ ಬರಲ್ಲ. ಎಲ್ಲಿ ಬರ್ತಿದೆ? ಕ್ರಾಮರ್ಸ್ ರೂಲ್ ಅಲ್ಲಿ ಬರ್ತಿದೆ. ಓಕೆ, ಹಾಗಾಗಿ ನಾನು ಏನ್ ಹೇಳಿದೆ, ಒಂದ್ 4 ಕಾನ್ಸೆಪ್ಟ್ ಇದೆ. ಆ 4ರಲ್ಲಿ ಒಂದ್ ಬರಬಹುದು, ಬರ್ದಲೇ ಇರಬಹುದು. ಈಗ ಅದ್ರಲ್ಲಿ ಒಂದ್ ಕಾನ್ಸೆಪ್ಟ್ ನ ರಿಮೂವ್ ಮಾಡ್ಬಿಡ್ರಿ. ಯಾವ್ದು? ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಆರ್ಡರ್ ಸಪ್ರೇಟ್ ಆಗಿ ಕೇಳಲ್ಲ ಅವರು, ಬೇರೆದ್ರಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ನು ಉಳಿದಿದ್ಯಾವುದು? ಡೆಫಿನಿಷನ್ ಕೇಳಲ್ಲ. ಉಳಿದಿದ್ಯಾವುದು? ಟೈಪ್ಸ್ ಮತ್ತೆ ಆಪರೇಷನ್ಸ್. ಆ ಟೈಪ್ಸ್ ಆಪರೇಷನ್ ಮಿಕ್ಸ್ ಮಾಡಿ ಯಾವ್ದಾದ್ರು ವಿಚಿತ್ರವಾಗಿರೋದು ಕೇಳ್ತಾರೆ. ಕೇಳಿದ್ರೆ ಅದಕ್ಕೊಂದೆರಡು ಎಕ್ಸಾಂಪಲ್ ಮಾಡಿಸಿದೀನಿ. ಕ್ಲಿಯರ್ ಇದೆನಾ? ಈಸಿ ಕೇಳ್ಬೇಕು ಅಂದ್ರೆ ಯಾವ್ದೋ ಒಂದು ಡೆಫಿನಿಷನ್ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ, ಯಾವ್ದು? ಟೈಪ್ಸ್ ಮೇಲೆ. ಅದು ಈಸಿ ಕೇಳ್ಬೇಕು ಅಂದ್ರೆ ಅದ್ರಲ್ಲಿ ಪಿಕ್ ಮಾಡ್ತಾರೆ. ಈಗ ನೋಡೋಣ ಕ್ರಾಮರಸ್ ರೂಲ್ ಅಲ್ಲಿ. ಕ್ರಾಮರಸ್ ರೂಲ್ ಅಲ್ಲಿ ಸೆಕೆಂಡ್ ಆರ್ಡರ್ ಸಾಲ್ವ್ ಮಾಡ್ಬೋದಾ? ಜಸ್ಟ್ ಡೆಲ್ಟಾ ಕೇಳಿದ್ರೆ ಮಾಡಬಹುದು, ಹೌದಾ ಇಲ್ವಾ? ಬರೀ ಡೆಲ್ಟಾ ಎಕ್ಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ನೀವು ಡೆಲ್ಟಾನೇ ಫಾರ್ಮ್ ಮಾಡ್ಬೇಕಾಗಿಲ್ಲ. ಎಕ್ಸ್ ಕೇಳಿದ್ರೆ ಎಕ್ಸ್ ಪ್ಲೇಸ್ ಇಸ್ ರಿಪ್ಲೇಸ್ ಬೈ ರಿಸಲ್ಟೆಡ್, ದ ರಿಮೈನಿಂಗ್ ವೇರಿಯಬಲ್ ಪ್ಲೇಸಸ್ ನ ಆಸ್ ಇಟ್ ಇಸ್ ಮೂವ್ ಮಾಡ್ತಾ ಹೋಗ್ತೀರಿ. ಡೆಲ್ಟಾ ವೈ ಕೇಳಿದ್ರೆ ಡೆಲ್ಟಾ ವೈ ಪ್ಲೇಸ್ ಇಸ್ ರಿಪ್ಲೇಸ್ ಬೈ ರಿಸಲ್ಟೆಡ್, ದ ರಿಮೈನಿಂಗ್ ಪ್ಲೇಸಸ್ ವಿಲ್ ಬಿ ಆಸ್ ಇಟ್ ಇಸ್. ಯಾವುದು? ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಏನಿರುತ್ತೆ ಅವುಗಳು. ಓಕೆ, ಈಗ ನಮ್ಗೆ ಅವರು ಡೆಲ್ಟಾನು ಕೇಳಲ್ಲ, ಡೆಲ್ಟಾ ಎಕ್ಸ್ ಕೇಳಲ್ಲ, ಡೆಲ್ಟಾ ವೈ ಕೇಳಲ್ಲ. ವಾಟ್ ದೇ ಲಾಸ್ಟ್? ಓಕೆ, the last x value. X is nothing but delta x by delta. Delta x by delta ಅಂದ್ರೆ ಏನ್ ಬೇಕು? ಫಸ್ಟ್ ಡೆಲ್ಟಾ ಎಕ್ಸ್ ನ ಫಾರ್ಮ್ ಮಾಡ್ಬೇಕು, ಅದನ್ನ ಸೆಕೆಂಡ್ ಆರ್ಡರ್ ಇವ್ಯಾಲ್ಯೂಯೇಷನ್. ನೆಕ್ಸ್ಟ್ ಇಸ್ ಫೈಂಡ್ ದ ಇವ್ಯಾಲ್ಯೂಯೇಷನ್ ಆಫ್ ಡೆಲ್ಟಾ. For this, after that, this is also will get some value. Already I have discussed. The determinant has a value, matrix has no value. So after the evaluation of delta x, you will get some value. Here also you will get some value. After nimge this cancel adre cancel ಮಾಡಿ, otherwise keep it as it is. So ಇದನ್ನ ಕನ್ಫ್ಯೂಸ್ ಆಗ್ತಾರೆ ತುಂಬಾ ಸ್ಟೂಡೆಂಟ್ಸ್. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಫಾರ್ಮುಲಾನೇ ಕನ್ಫ್ಯೂಸ್ ಆಗ್ತಾರೆ. ಏನ್ ಬರೀತಾರೆ? ಎಷ್ಟು ಬರೀರಿ ಫಾರ್ಮುಲಾ ಡೈಲಿ ಅಂದ್ರು ನಾವು ಬರೆಯಲ್ಲ. ಓಕೆ, ಎಕ್ಸಾಮ್ ಹಿಂದಿನ ದಿನ ಎಲ್ಲ ಫಾರ್ಮುಲಾ ಕಲಿತಾರೆ. ಆಬ್ವಿಯಸ್ಲಿ ಮಿಕ್ಸ್ ಮಸಾಲ ಹಾಗೆ ಆಗುತ್ತೆ. ಮೇಲಿರೋ ಡೆಲ್ಟಾ ಎಕ್ಸ್ ಕೆಳಗೆ ಹೋಗುತ್ತೆ ಎಕ್ಸಾಮ್ ದಿನ. ನೀವು ಮಾಡ್ತೀರಾ ಮಿಸ್ಟೇಕ್ ಅಂತ ಗೊತ್ತು. ಅವ್ರೇನ್ ಮಾಡ್ತಾರೆ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾದು ಆನ್ಸರ್ ಇಟ್ಟಿರ್ತಾರೆ, ಡೆಲ್ಟಾ ಬೈ ಡೆಲ್ಟಾ ಎಕ್ಸ್ ಆನ್ಸರ್ ಇಟ್ಟಿರ್ತಾರೆ. ಈಗ ನಿಮ್ಗೆ ಆಪ್ಷನ್ ಇಲ್ಲ, ಯು ಹ್ಯಾವ್ ಟು ಮಗ್ ಅಪ್ ದ ಫಾರ್ಮುಲಾ. ಮಗ್ ಅಪ್ ಮಾಡೋದಕ್ಕೆ ನಾನ್ ಆಲ್ವೇಸ್ ನಿಮಗೆ ಒಂದ್ ಸ್ಟೋರಿನಾದ್ರೂ ಹೇಳ್ತೀನಿ, ಒಂದ್ ಟ್ರಿಕ್ಸ್ ಹೇಳ್ತೀನಿ. ಟ್ರಿಕ್ಸ್ ಅಂತಂದ್ರೆ ಏನೋ ನಿಮ್ಗೆ ಲಾಜಿಕಲ್ ಆಗಿ ಅದು ಎಕ್ಸ್ ವೈ ಡೆಲ್ಟಾ ಅನ್ನೋ ವರ್ಡೇ ಯೂಸ್ ಮಾಡ್ಬೇಕಾಗಿಲ್ಲ. ಆಲ್ರೆಡಿ ಯು ಹ್ಯಾವ್ ಲಿಸನ್ ಮೈ ಡೆಮೋ. ನಮ್ ಡೆಮೋದಲ್ಲಿ ನಾವ್ ಏನೆಲ್ಲ ಎಕ್ಸಾಂಪಲ್ ತಗೊಂತೀವಿ? ಚಪಾತಿ, ಕೇಸರಿ ಬಾತ್ ಎಲ್ಲ ತಗೊಂತೀವಿ, ಹೌದಿಲ್ಲ? ಸೊ ಈಗ ಇಲ್ಲಿ ಏನ್ ಎಕ್ಸಾಂಪಲ್ ತಗೊಂತೀನಿ ಅಂದ್ರೆ, ನಾನು ಹೇಳೋದನ್ನ ಪ್ರತಿ ಸರಿ ಫಾರ್ಮುಲಾ ಬರೀಬೇಕಾದ್ರೆ ದಿಸ್ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ರಿಪೀಟ್. ಓಕೆ, ಎಕ್ಸ್ ಅಂದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಆದ್ರೆ ನಾವು ಬೋತ್ ಆರ್ ಸೇಮ್ ಫ್ಯಾಮಿಲಿ ಅನ್ನಂಗ್ ಫೀಲ್ ಆಯ್ತು. ಇವರಿಬ್ರು ಸೇಮ್ ಫ್ಯಾಮಿಲಿ ಒಂದ್ ತಿಳ್ಕೊಳ್ಳಿ. ನಮ್ಮ ಮನೆ ಮಕ್ಕಳು, ನಮ್ಮ ಸ್ಟೂಡೆಂಟ್ಸು ಸರಿ ಇದ್ರು ತಪ್ಪಿದ್ರು ನಾವ್ ಯಾರನ್ನ ಜಸ್ಟಿಫೈ ಮಾಡ್ತೀವಿ? ಯೂಶಲ್ ಆಗಿ ನಮ್ಮ ಮನೆ ಮಕ್ಕಳನ್ನೇ ಜಸ್ಟಿಫೈ ಮಾಡ್ತೀವಿ, ಹೌದಾ ಇಲ್ವಾ? ಅಂದ್ರೆ ನಮ್ಮನೆ ಮಕ್ಕಳನ್ನ ನಾವು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತೀವಿ. ಕರೆಕ್ಟ್? ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ತಲೆ ಮೇಲೆ ಇಟ್ಕೊಂಡೇ ಅಡ್ಡಾಡ್ತಿದ್ದಾರೆ. ನಿಮ್ ಸೇಮ್ ಫ್ಯಾಮಿಲಿ.
ನೀವ್ ಬೇರೆಯವ್ರ ಜೊತೆ ಫೈಟ್ ಮಾಡಿ ಬಂದಾಗ ಏನ್ ಮಾಡ್ತಾರೆ, ಮನೆ ಒಳಗ್ ಕರ್ಕೊಂಬಂದ್ ಚೆನ್ನಾಗಿ ಸಂಸ್ಕೃಟ್ಸ್ ಯೂಸ್ ಮಾಡ್ತಾರೆ, ದಟ್ ಈಸ್ ಡಿಫ್ರೆಂಟ್. ಬಟ್ ರೋಡ್ ಅಲ್ಲಿ ಏನೋ ಇಶ್ಯೂ ಆದಾಗ ಏನ್ ಮಾಡ್ತಾರೆ, ದಿಲ್ ಸಪೋರ್ಟ್ ದ್ಯಾ ಫ್ಯಾಮಿಲಿ ಪೀಪಲ್. ಸೊ ಇದ್ರ ಅರ್ಥ ಏನೋ, ನಮ್ಮವ್ರನ್ನ ನಾವು ತಲೆ ಮೇಲೆ ಎತ್ಕೊಂಡ್ ಓಡಾಡ್ತೀವಿ. ಈ ಸ್ಟೇಟ್ಮೆಂಟ್ ಇದೆನಾ, ನಮ್ಮವ್ರನ್ನ ತಲೆ ಮೇಲೆ ಎತ್ಕೊಂಡು ಮೇಲಿದೆ ತಾನೆ, ಅಲ್ಲಿಗೆ x is equals to delta x by delta. ಈ ಸ್ಟೇಟ್ಮೆಂಟ್ ಟ್ರಿಕ್ಸ್. ಓಕೆ, ನೀವೇನಾದ್ರು ಸ್ವಲ್ಪ ಇದು ಉಲ್ಟಾ ಮಾಡಿದ್ರೆ 1 DCT ಮಾರ್ಕ್ಸ್ ಡಮಾರ್. ಹೌದಾ? ಎಸ್. ಈಗ ಹಾಗಾದ್ರೆ y ಫಾರ್ಮುಲಾ ನೀವೇ ಹೇಳ್ಬೋದಾ? ಹೇಳ್ರಿ. ಹಾ ಸರಿ, ಹೇಳ್ಬೇಕು, ಯಾಕೆ ಹೇಳಲ್ಲ? ನಾನು ಆಲ್ರೆಡಿ ಹೇಳಿದ್ದೀನಿ. ತಪ್ಪು ಹೇಳಿದ್ರೆ ಶೂಟ್ ಮಾಡಲ್ಲ ಅಂತ ಹೇಳಿದೀನಿ. ನನ್ನ ಹತ್ರ ಗನ್ ಇಲ್ಲ, ಇದ್ರೆ ಡೆಫಿನೆಟ್ಲಿ. ತಪ್ಪು ಮಾಡಿದ್ರೆ ಹಂಗೆ ಹಿಂಗೆ ಶೂಟ್ ಮಾಡ್ಬಿಡ್ತಿದ್ದೆ. ಈಗ ಆಯ್ತಾ? ಚೆನ್ನಾಗ್ ಒಂದ್ಸರಿ ನೋಡ್ಕೊಳ್ರಿ. ಓಕೆ, ಇದೆರಡೇ ಇಕ್ವೇಶನ್ ಬರ್ಕೋಬೇಕು ನೀವು. ಇದ್ರದ್ ನೀವೇ ಬರಿ, ಇದನ್ನು ನೀವೇ ಬರಿಬೋದಾ? ಇದು ಎಲ್ಲ ಬೋರ್ಡ್ ನೋಡ್ಕೊಂಡ್ರಾ? ಎಸ್, ಯುವರ್ ಟೈಮ್ ಸ್ಟಾರ್ಟ್ಸ್. ಬರೇ ಈಗ ನೀವು ಬರೀರಿ, ನನ್ ಟೈಮ್ ಮುಗಿದ್. ಈಗ ನಿಮ್ಮ ಟೈಮ್. ಏನೋ a1x ಪ್ಲಸ್, ನಾನು ಇಕ್ವೇಶನ್ ಕೊಡ್ತೀನಿ ಬರೀರಿ. a1x ಪ್ಲಸ್ b1y is equals to c1. ಕೆಳಗಡೆ a2x plus b2y is equals to c2. Form delta, delta x, delta y, x, y. ಈಗ ನೀವು ಸರಿ ಬರೆದ್ರೆ ಇವತ್ತಿಂದ ಇಲ್ಲೇ ಕಲ್ತು ಬಿಟ್ರಿ. ಡೆಲ್ಟಾ ಅಂದ್ರೆ ಕೋಎಫಿಷಿಯಂಟ್ ಆಫ್ x and y. X is nothing but x place is replaced by resultant. Delta y is nothing but y place is replaced by. ಕರೆಕ್ಟ್ ಇದೆ. b1 ಬರೀಬೇಕು. ಕರೆಕ್ಟ್ ಇದೆ. ಓಕೆ ಆಯ್ತಾ? ಎಲ್ಲರೂ ಬರೆದ್ರಾ? ನೀವು ಮನೆಗೆ ಹೋಗಿ ಕಲಿತೀರಾ ಅನ್ನೋದನ್ನ ನಾನ್ ಮಾತ್ರ ಬಿಲೀವ್ ಮಾಡಲ್ಲ. ಬರ್ದ್ರ ಎಲ್ಲರೂ? ಓವರ್ ಕಾನ್ಫಿಡೆನ್ಸ್ ಬೇಡ, ಚೆಕ್ ಮಾಡಿ. ನೀವು ಶಾಣೆ ಮಕ್ಳು ಅಂತ ಗೊತ್ತು, ಆದ್ರೂ ನಾನ್ ತಪ್ಪು ಬರ್ದಿದ್ದೀನ ಅಂತ ಚೆಕ್ ಮಾಡಿ. ಓಕೆ, ಅರ್ಥ ಆಯ್ತಾ? ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ನೀವೇ ಸಾಲ್ವ್ ಮಾಡಬಹುದಾ? ಏನು ಹೇಳ್ತೀನಿ ನೋಡ್ರಿ. ಇಲ್ಲಿ ನಂಬರ್ ಕೊಟ್ಟಿರ್ತಾರೆ, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಡೆಲ್ಟಾ ಅಂದ್ರೆ ಇವುಗಳ ಕೋಎಫಿಷಿಯಂಟ್ ವ್ಯಾಲ್ಯೂ ಬರ್ಕೊಳ್ಳಿ. ಎಕ್ಸ್ ಅಂದ್ರೆ ಈ ರಿಸಲ್ಟೆಂಟ್ ಅಲ್ಲಿ ಕೊಟ್ಟಿರೋದು ಬರ್ಕೊಳ್ಳಿ ಎಕ್ಸ್ ಪ್ಲೇಸಿಗೆ, ಉಳಿದಿರೋ ಪ್ಲೇಸ್ ಬರೀ. ವೈ ಅಂದ್ರೆ ವೈ ಪ್ಲೇಸಿಗೆ ರಿಸಲ್ಟೆಂಟ್ ವ್ಯಾಲ್ಯೂ ಬರ್ಕೋಬೇಕು. ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ರಿ. ಎಕ್ಸ್ ಬೇಕು ಅಂದ್ರೆ ಇದ್ರ ರಿಸಲ್ಟ್ ಡಿವೈಡೆಡ್ ಬೈ ದಿಸ್, ವೈ ಬೇಕು ಅಂದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಈಗ ನೀವೇ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ? 1 ಲಕ್ಷದ ಪ್ರಶ್ನೆ ಇದೀಗ ನಿಮ್ಮ ಮುಂದೆ. ಈಗ ಎಕ್ಸ್ ವೈ ವ್ಯಾಲ್ಯೂ ಬರಬೇಕು. ನೋಡೋಣ. 1 lakh ಪ್ರಶ್ನೆ ಬಂದ್ರೆ ನಾವು ಸೆಕೆಂಡ್ ಲೆವೆಲ್ 2 ಮೂವ್ ಆಗ್ಬಿಡೋಣ. ಯಾರಾದ್ರೂ ಬೋರ್ಡ್ ಮೇಲೆ ಡೈರೆಕ್ಟ್ ಆಗಿ ಹೋಗಿ ಮಾಡ್ತೀರಾ? ಈ ಕ್ಲಾಸ್ ಅಲ್ಲಿ ಯಾರಾದ್ರೂ ಬಾಯ್ಸ್ ಇದ್ರೆ, ಹುಡುಗರು ಏನಾದ್ರೂ ಇದ್ರೆ, ಆ ಹುಡುಗರ ಗುಂಪಲ್ಲಿ ಯಾರಾದ್ರೂ ಒಂದು ಹುಲಿ ಈಗ ಎದ್ದು ಒಂದು ಡೈರೆಕ್ಟ್ ಆಗಿ ಮಾಡೋದು. ತಪ್ಪಾದ್ರೆ ಶೂಟ್ ಮಾಡಲ್ಲ ಹುಲಿಗೆ. ಎಸ್ ಕಮಾನ್ ಹುಲಿ, ಬಾ ಅಲ್ಲೇ ಹೋಗಿ ಸಾಲ್ವ್ ಮಾಡ. ಅಲ್ಲಿ ಆನ್ಲೈನ್ ಅಲ್ಲಿ ಹುಡುಗಿರಿದ್ದಾರೆ, ಅವರು ನೋಡ್ತಾರೆ ನಿನ್ನ. ಹೋಗು. ಆದ್ರೆ ಏನ್ ಮಾಡೋದು, ನಿನ್ ತಲೆನಡ ಹಾರ್ತಿ. ಇಲ್ಲ ಇವನು ಈ ಕಡೆ ಬರೋ,
ಇಲ್ಲಿ ಈ ಕಡೆ ಬಾ, ಇಲ್ಲಿ ಸ್ವಲ್ಪ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಸಾಲ್ವ್ ಮಾಡಿ. ಕ್ರಾಸ್ ಮಲ್ಟಿಪ್ಲೈ -4 ಮೈನಸ್ ಹಾಕ್ಬೇಕು ತಾನೆ ಫಾರ್ಮುಲಾ ಮೈನಸ್ ಈ ಬರ್ಸಿದ್ದೀನಲ್ಲ. ಸೆಕೆಂಡ್ ಆರ್ಡರ್ ಸಾಲ್ವ್ ಮಾಡೋದು ಗೊತ್ತಿದೆ ತಾನೆ? ಹಾ, ನೀನೇ ಎಲ್ಲ ಸಾಲ್ವ್ ಮಾಡ್ತೀಯ, ಬೇರೆಯವ್ರು ಕರಿಯಲ್ಲ. ಯಾರನ್ನ ಕರಿಯಲ್ಲ ಹೇಳು? ಈ ಕಡೆ ಬಾರೋ, ಇಲ್ಲ ಭರತ್, ಈ ಕಡೆ ಬಾರೋ, ಭರತ್ ಈ ಕಡೆ ಬಾರೋ. ಹಾ ಬಾರೋ ನೀನು, ವರ್ಷಿತ್ ಬಾ, ಬಾರೋ ಭರತ್ ನೀನ್ ವಾಪಸ್ ಬಾ, ವರ್ಷಿತ್ ಬಾ. ಯಾವ್ದು ಬರಲ್ಲಾಗಿರಲ್ಲ, ಸುಮ್ನೆ ಎದ್ದು ಬರ್ತಿರ್ಬೇಕು. ತಪ್ಪು ಮಾಡಿದ್ರೆ ಇರ್ಲಿ, ಬಾ ಬಾ. ಈ ದಪ್ಪವನ್ನ ಈಗ ಇಟ್ಕೊಡ್ರಿ, ಒಂದ್ ಕೈ ಇಟ್ಕೊಡ್ರಿ. ಎಲ್ಲರೂ ಬರ್ಬೇಕು. ಬೇಗ ಎಲ್ಲರೂ ಸಾಲ್ವ್ ಮಾಡ್ಬೇಕು. ನಾವ್ ಭರತ್ ಸಾಲ್ವ್ ಮಾಡಿದಾನೆ, ಸರಿ ಇದಾನ ಚೆಕ್ ಮಾಡಿ. ಲಾಸ್ಟ್ ಹುಲಿಗಳು ಹೇಳಿ. ಸಿಂಪ್ಲಿಫೈ ಮಾಡ್ತಿದ್ದಾರಲ್ಲ, ತಪ್ಪು ಮಾಡಿದಾನ? ಸಿಂಪ್ಲಿಫೈ ಮಾಡಿ ತಪ್ಪಿದೆ. ಸಿಂಪ್ಲಿಫೈ ಮಾಡಿ ತಪ್ಪಿದಾನ? 1/2 ರಾಂಗ್ ಮ್ಯಾಮ್. 8 2s ಎಷ್ಟು ನಿಮ್ಮೂರಾಗೆ? ಅವ್ರೂರಾಗ 19, ಅದಕ್ಕೆ ಕೇಳಿದ್ದು. ನಮ್ಮೂರಾಗೆಲ್ಲ 16 ಐತಪ್ಪ. 8 2s 16 ಅಂತ ನಮ್ ಮಿಸ್ ಹೇಳ್ಕೊಟ್ಟಾರು. ಈಗ ನಮ್ ಮಿಸ್ ತಪ್ಪು ಹೇಳ್ಕೊಟ್ಟಾರ, ನಿಮ್ ಮಿಸ್ ತಪ್ಪು ಹೇಳ್ಕೊಟ್ಟಾರ. ಸರಿ ಬಾ, ಸರಿ ಮಾಡೋದು. ನಿಮ್ ಮಿಸ್ ಮರೀದಿ ತೆಗಿತೀಯಲ್ವ? ಎಸ್, ಆನ್ಲೈನ್ ಸಿಮ್ ಹೇಳಿ, ನಾವು ಸರಿ ಮಾಡಿಸ್ತಿದೀವಿ ಭರತ್ ಅವರಿಂದ. ಈಗ ಅವ್ರೂರಲ್ಲೂ 8 2s 16 ಅಂತ ಒಪ್ಕೊಂಡಿದಾರ ಅವರು. ಸಾಲ್ವ್ ಮಾಡಕ್ ಬರಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಂದ್ಬಿಡ್ಬೇಕು. ಎಲ್ಲರಿಗೂ ಸೇಮ್ ಬಂದಿದ? ಸರಿ ಇದನಾ? -19 ಮ್ಯಾಮ್. -19 ವೆರಿ ಗುಡ್. ಓಕೆ, ಸೊ ಇಲ್ಲಿ -19 ಬರ್ಬೇಕು. ಇದು +8 ಬರುತ್ತಾ? ಅದು ಮೈನಸ್ ಇದೆ ಅಲ್ವಾ? ಎಲ್ಲಿಂದ ಇಲ್ಲಿರೋ ಮೈನಸ್ ಎಲ್ಲೈತದು? ಇಲ್ಲಿರೋ ಮೈನಸ್ ಇಲ್ಲಿಗೆ ಬರ್ಬೇಕಾದ್ರೆ ಎಲ್ಲೂ ಹೋಯ್ತು? ವಾಕಿಂಗ್ ಹೋಯ್ತಾ? ಎಲ್ಲೋಗುತ್ತೆ? ಜಾಗಿಂಗ್ ಹೋಗತ್ತಾ? ಕರ್ಸ್ಕೊಂಬರ್ರಿ. ಎಸ್, ನಾನ್ ಚೆಕ್ ಮಾಡ್ತೀನಿ ನೋಡ್ರಿ. ಸರಿ ಇದನಾ? ಸರಿ ಇದನಾ? ಈಗ ಇಲ್ಲಿ ಒಂದು ಕತೆ ಇದೆ, ಆ ಕತೆನ ಎಕ್ಸ್ಪ್ಲೇನ್ ಮಾಡೋಣ. ತೆಗಿತೀನಿ. ಸರಿ ಇದನಾ? ನಾನ್ ಸಾಲ್ವ್ ಮಾಡಿದ್ದೀನಿ. ಸೊ ಆನ್ಸರ್ ಇಸ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಅವಾಗ್ಲೇ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗತ್ತೆ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಆನ್ಸರ್ ಇಸ್ 26/19, 8/19. ಕರೆಕ್ಟ್ ಇದನಾ? ಸರಿ ಇದೆಯಾ? ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೆ. ಸೊ ಎಷ್ಟು ಜನ ಕರೆಕ್ಟ್ ಆಗಿದೆ? ರೈಸ್ ಯುವರ್ ಹ್ಯಾಂಡ್ಸ್. ವೆರಿ ನೈಸ್. ಮಿಸ್ಟೇಕ್ ಆಗಿರೋರಿಗೆ ಇನ್ನೂ ಬೇರೆ ಪ್ರಾಬ್ಲಮ್ ಇದೆ, ಇವತ್ತಿನ ಸೆಷನ್ ಅಲ್ಲೇ ಅದನ್ನ ರಿಕವರ್ ಮಾಡ್ಕೋಬೇಕು. ಓಕೆ, ಎಸ್. ಈಗ ನೋಡೋಣ. ಲಿಸನ್, ವೆರಿ ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ 4 ಆಪ್ಷನ್ ಕೊಡ್ತಾರೆ. 4 ಆಪ್ಷನ್ ಅಲ್ಲಿ ಈಗ ಫೈಂಡ್ ಎಕ್ಸ್ ವ್ಯಾಲ್ಯೂ ಕೇಳಿದಾರೆ. ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ? ಓಕೆ, ಇಲ್ಲಿ ಮೈನಸ್ ಇದೆ.
ತೊಂದ್ರೆ ಇಲ್ಲ. ಎಕ್ಸಾಂಪಲ್ ಬೋರ್ಡ್ ಕಡೆ ನೋಡಿ, ಯಾವ್ದೋ ಒಂದು ಆನ್ಸರ್ 5 - 7 ಬಂದಿದೆ ಅಂತ ಅನ್ಕೊಳ್ಳಿ. ಈಗ ಈ ಎಕ್ಸಾಂಪಲ್ ಅಲ್ಲಿ ಇಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಲಿಸನ್. ಇಲ್ಲಿ ಎರಡು ಆನ್ಸರ್ಸ್ ಪ್ಲಸ್ ಅಲ್ಲಿ ಇದೆ. ಇನ್ ಕೇಸ್ ನಿಮ್ಗೆ ಆನ್ಸರ್ ಮಾಡಿದಾಗ 5 / -7 ಬಂದಿದೆ ಅಂತ ಅಸಂಪ್ಷನ್ ಮಾಡಿ. ಬಟ್ ಅವ್ರ 4 ಆಪ್ಷನ್ ಅಲ್ಲಿ ಈ ಆಪ್ಷನ್ ಇರೋದಿಲ್ಲ. 5 / -7 ಇರಲ್ಲ. ಏನೇನ್ ಆಪ್ಷನ್ಸ್ ಇರುತ್ತೆ? ನಿಮಗ್ ಬಂದಿರೋದು ಆಕ್ಚುಯಲ್ ಆನ್ಸರ್ಸ್. ಅವ್ರು ನಿಮಗ್ ಕೊಟ್ಟಿರೋ ಆನ್ಸರ್ಸ್ ಅಲ್ಲಿ -5/7, ಆಪ್ಷನ್ ಬಿ 5/7, ಆಪ್ಷನ್ ಸಿ ಓಕೆ -5/-7, ಆಪ್ಷನ್ ಡಿ ನನ್ ಆಫ್ ದೀಸ್. ಈಗ ನಿಮ್ಗೆ ಆನ್ಸರ್ ಬಂದಿದೆ, ಅಸಂಪ್ಷನ್. ನಾನು ಇಲ್ಲಿ ನಿಮ್ಗೆ ಎಕ್ಸ್ ವ್ಯಾಲ್ಯೂ 5/-7 ಬಂದಿದೆ, ಅಂದ್ರೆ ಡೆಲ್ಟಾ ಎಕ್ಸ್ ಪ್ಲಸ್ 5 ಬಂದಿದೆ, ಡೆಲ್ಟಾ ಬಂದು -7 ಬಂದಿದೆ. ಈಗ 4 ಆಪ್ಷನ್ ಇದೆ. ಈಗ ಇದು ಯಾವ್ದು ಟಿಕ್ ಮಾಡ್ತೀರಾ ಹೇಳಿ? 4 ಆಪ್ಷನ್ ಇದೆ. ಆಪ್ಷನ್ ಎ ಎಷ್ಟು ಜನ ಕೈ ಎತ್ತಿ? ಇಬ್ಬರಿದ್ದಾರೆ. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ಎಲ್ಲರೂ ಯಾವ್ದಾದ್ರು ಒಂದಕ್ಕೆ ಆನ್ಸರ್ ಕೈ ಎತ್ತಬೇಕು. ಒಂದು ನಿಮ್ ಲೆಕ್ಕಾದ್ರೂ ಚೆಕ್ ಮಾಡ್ಬೇಕು ನೀವು. ಎಸ್, ಆಪ್ಷನ್ ಡಿ ಗೆ ಬಹಳ ಮಕ್ಕಳು ಇದ್ದೀರಾ. ಇದೇ ಆನ್ಸರ್ ಮಾಡ್ಬೇಕು ಅನ್ನೋದೇ ಇವ್ಯಾಲ್ಯೂಯೇಟರ್ಸ್ ಅವ್ರದ್ದು ಎಕ್ಸ್ಪೆಕ್ಟೇಷನ್, ಬಿಕಾಸ್ ಆನ್ಸರ್ ಇಸ್ ಎ, ಅದು ಬಿ ಅಲ್ಲ, ಡಿ ಅಲ್ಲ. ಹೇಳ್ಕೊಡ್ತೀನಿ, ನೀವು ನನ್ ಆಫ್ ದೀಸ್ ಹಾಕ್ಲಿ ಅನ್ನೋದೇ ಅವ್ರ ಇಂಟೆನ್ಷನ್ ಇರುತ್ತೆ. ಇಲ್ಲಿ ನಿಮ್ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಚೆಕ್ ಮಾಡೋದು. ನಿಮಗೆ ಕ್ವೆಶನ್ ಟಫ್ ಕೊಡಲ್ಲ ಅವರು. ಒಂದು ಕ್ವೆಶನ್ ಅಲ್ಲಿ ಟ್ವಿಸ್ಟ್ ಇಡ್ತಾನೆ, ಆನ್ಸರ್ ಸಿಂಪಲ್ ಆಗಿ ಕೊಟ್ಟಿರ್ತಾನೆ. ಈಗ ಈ ಕ್ವೆಶನ್ ಅಲ್ಲಿ ಎಂತ ಟ್ವಿಸ್ಟ್ ಇಲ್ಲ, ಕ್ವೆಶನ್ ಸಿಂಪಲ್, ಸಾಲ್ವ್ ಮಾಡ್ತೀರಾ. 4 ಆಪ್ಷನ್ ಅಲ್ಲಿ ನಿಮ್ಮನ್ನ ಆಟ ಆಡಿಸ್ತಾರೆ. ಓಕೆ, ಈಗ ನೋಡೋಣ. ಮ್ಯಾಮ್ ನಿಮಗೀಗ ಏನ್ ಅನ್ನಿಸ್ತಿದೆ ನೋಡ್ರಿ? 2 ಪ್ಲಸ್ ಅಂತೂ ಆಗಕ್ ಸಾಧ್ಯ ಇಲ್ಲ, ಒಪ್ಕೊಳ್ತೀರಾ? 2 ಮೈನಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸಿ ಆಲ್ಸೋ ರಾಂಗ್. ಈಗ ನಮ್ ಡೌಟ್ ಇರೋದೆ ಆಪ್ಷನ್ ಎ ಆರ್ ಡಿ. ಈಗ ನಿಮ್ ಕನ್ಕ್ಲೂಷನ್ ಏನ್ ತಗೊಂಡ್ರಿ ಅಂದ್ರೆ ಡೆಲ್ಟಾ ಒಂದು -7 ಬಂದಿದೆ, ಸೊ ಆಬ್ವಿಯಸ್ಲಿ ಇದು -5 ಆಗಲ್ಲ. ಮೈನಸ್ ಮೇಲಿದ್ರೆ ಮೇಲೆ, ಕೆಳಗಿದ್ರೆ ಕೆಳಗೆ ಅಂತ ಅಸಂಪ್ಷನ್ ಮಾಡಿದೀವಿ. ನೀವು ಆ ಥಾಟ್ ಮೇಲೆ ನೀವು ಆಪ್ಷನ್ ಡಿ ಹಾಕಿದೀರಿ, ಕರೆಕ್ಟ್ ಅಲ್ವಾ? ಎಸ್. ಈಗ ನೋಡೋಣ, ಇದನ್ನ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವಾಗ ಈ ಕ್ವೆಶನ್ ಅನ್ನ ನಾನು ಈಗ ಚೇಂಜ್ ಹೆಂಗ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಇರೋ ಮೈನಸ್ ಇಲ್ಲಿ ಮೇಲ್ಗಡೆ ಹೋಯ್ತು, ಟ್ರೂನಾ? ಎಸ್. ಈಗ ನೋಡೋಣ, 5 -7 ಹಾಗೆ ಇಟ್ಟು -1 ಫಸ್ಟ್ ಬರ್ರಿ. ಇಲ್ಲಿ ನೋಡಿ 1/1 ಅಂತ ಬರಿತೀನಿ. ಏನಾದ್ರೂ ಚೇಂಜ್ ಆಯ್ತಾ ಇದಕ್ಕೂ ಇದಕ್ಕೂ? ಇಸ್ ದರ್ ಎನಿ ಚೇಂಜಸ್? 5 1s are 5, -7 1s are -7. ಬರ್ಕೋಬಹುದಾ? ಅಂದ್ರೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಲ್ಲಿ ಸೇಮ್ ವ್ಯಾಲ್ಯೂ. ಇಟ್ ಮೇ ಬಿ 1 ಆರ್ ಎನಿಥಿಂಗ್. 5 5 ಆದ್ರೂ ಹಾಕೊಳ್ರಿ, 8 8 ಆದ್ರೂ ಹಾಕೊಳ್ರಿ. ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಫ್ ಯು ಆರ್ changing the problem, whatever you are applying it, it must be applied for both LHS and RHS. Otherwise, whatever you are applying, it should be applied for both, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಮೇಲೆ ಕೆಳಗೆ ಎರಡಕ್ಕೂ ಅಪ್ಲೈ ಮಾಡ್ಬೇಕು. ಈ ಕಾಮನ್ ಸೆನ್ಸ್ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಎಸ್. ಈಗ ನೋಡೋಣ, +1 ಅಂತ ಬರೆದ್ರು ಒಂದೇ, -1 ಅಂತ ಬರೆದ್ರು ಒಂದೇ. ಯಾಕಂದ್ರೆ -1 ಗೆಟ್ ಕ್ಯಾನ್ಸಲ್, ಇದೆ ಉಳ್ಕೊಳ್ಳುತ್ತೆ. ಈ ಸ್ಟೆಪ್ ಇಂದ ಇದೇ ಸ್ಟೆಪ್ ಫಾರ್ಮ್ ಆಗುತ್ತೆ. ಓಕೆ, ಈಗ ನೋಡೋಣ, ಮಲ್ಟಿಪ್ಲೈ ಮಾಡೋಣ. ಈಗ ಏನಾಯ್ತು? -5 ಬಂತು. ಮೈನಸ್ ಇಂಟು ಮೈನಸ್ ಪ್ಲಸ್, ಗೊತ್ತಿದೆನಾ ಇದೆಲ್ಲ? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಸೇಮ್ ಇದ್ರೆ ಪ್ಲಸ್. ಅರ್ಥ ಆಗ್ತಿದೆನಾ? ಪ್ಲಸ್ ಇಂಟು ಮೈನಸ್ ಮೈನಸ್,
ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಈಗ ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ನೋಡ್ರಿ ಕೆಳಗಡೆ ಇರೋ ಮೈನಸ್ ಮೇಲ್ಗಡೆ ಹೋಯ್ತು. ಓಕೆ, ಈ ಸ್ಟೆಪ್ ನ ನೀವು ಮಾಡ್ಬೇಕು ಅಂತೇನಿಲ್ಲ. ಈಗ ತಿಳ್ಕೊಳ್ರಿ, ಒಂದ್ ಸಿಂಗಲ್ ಮೈನಸ್ ಇದ್ರೆ ಇಫ್ ಇಟ್ ಇಸ್ ನ್ಯೂಮರೇಟರ್ we can take it to the denominator. If it is in the denominator we can take it into the numerator. There is no much change. ಓಕೆ, ಇನ್ಮೇಲೆ ಮೈನಸ್ ಅಂದ್ರೆ 4 ಆಪ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಇಂಥ ಡೌಟ್ ಇದ್ದಾಗ ಮಾತ್ರ, ಅಕಸ್ಮಾತ್ ಈ ಆಪ್ಷನ್ ಇದೆ ಈ ಆಪ್ಷನ್ ಇದೆ ಅಂದಾಗ ನಿಮಗೆ ನೇರವಾಗಿ ಏನ್ ಆಪ್ಷನ್ ಬಂದಿರುತ್ತಲ್ವಾ ಅದನ್ನ ಆನ್ಸರ್ ಇಡ್ಬೇಕು. ಅವಾಗ ನೀವು ಎಕ್ಸ್ಟ್ರಾ ಮಾಡಿ ಸಾಲ್ವ್ ಮಾಡಿ ಆನ್ಸರ್ ಇಡಬಾರ್ದು. ಅರ್ಥ ಆಗ್ತಿದೆನಾ? ನಿಮಗೆ ನೇರವಾಗಿ ಏನ್ ಆನ್ಸರ್ ಬಂದಿದೆ ಅದನ್ನ ಇಡ್ಬೇಕು. ನೀವ್ ಎಕ್ಸ್ಪೆಕ್ಟೆಡ್ ಮಾಡೋ ಆನ್ಸರ್ ನಿಮ್ 4 ಆಪ್ಷನ್ ಅಲ್ಲಿ ಇಲ್ಲ ಅಂದಾಗ ಈ ಆಪ್ಷನ್ ಕನ್ಸಿಡರ್ ಮಾಡಿ. ಈಗ ಅರ್ಥ ಆಯ್ತಾ? ಈಗ ನೋಡೋಣ, ನಾನ್ ನಿಮ್ಗೆ ಇನ್ಮೇಲೆ ಇದ್ ಬರುತ್ತೆ, ನಾನ್ ಪ್ರತಿ ಸರಿ ಬಂದಾಗೂ ಹೇಳಲ್ಲ. ಇದನ್ನ ಆಲ್ರೆಡಿ CET ಕೇಳಿದರು. ಈ ತರ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಿಮಗೆ TGR ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಯಾರು ಬೇಕಾದ್ರೂ ಮಾಡ್ಕೊಡ್ತಾರೆ ಮಕ್ಕಳೇ, ಇವನ್ ನೀವು ಮಾಡ್ತೀರಾ. ನಿಮ್ಗೆ ಇಲ್ಲಿ ಆನ್ಸರ್ ನ ಹಿಂಗ್ ಮಾಡಬಹುದು ಅನ್ನೋ ಅಂತದ್ದು ಓನ್ಲಿ ಬೈ ದ ಎಕ್ಸ್ಪೀರಿಯನ್ಸ್ ಓನ್ಲಿ ಯು ವಿಲ್ ಗೆಟ್ ಇಟ್. ಅರ್ಥ ಆಗ್ತಿದೆ? ಈ ಎಕ್ಸ್ಪೀರಿಯನ್ಸ್ ಇಂದಾನೆ ನಾನ್ ನಿಮಗೆ ಇದನ್ನ ಎಲ್ಲಾರು ಮಾಡ್ತೀರಾ, ಎಲ್ ಮೇಜರ್ ಮಿಸ್ಟೇಕ್ ಮಾಡ್ತೀರಾ ಅವುಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ನಾನು ಜಾಸ್ತಿ ಪ್ರಿಯಾರಿಟೈಸ್ ಮಾಡ್ತೀನಿ. ಎಸ್ಪೆಷಲಿ ದಿಸ್ ಪಾಯಿಂಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಗವರ್ಮೆಂಟ್ ಎಕ್ಸಾಮ್ ಕಾಂಪಿಟೇಷನ್ಸ್, ಕಾಂಪಿಟೇಟಿವ್ IAS ಲೆವೆಲ್. ಓಕೆ, ಅಲ್ಲೆಲ್ಲ ಈ ತರದ್ದೇ ಇದ್ ನೋಡೋಕೆ ಎಷ್ಟು ಮೈನ್ಯೂಟ್. ಓಕೆ, ಚಿಕ್ಕದ್ರಲ್ಲೇ ಬೇಸಿಕ್ಸ್ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಗೊತ್ತಾಗ್ತಿದೆನಾ? ಈ ತರದೆಲ್ಲ ನಿಮ್ಗೆ ಆಪ್ಟಿಟ್ಯೂಡ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲೇ ಕಲ್ತು ಇಲ್ಲೇ ನಮಗ್ ಗಿಫ್ಟ್ ಕೊಟ್ಟು ಹೋಗ್ಬೇಡಿ ದಯಮಾಡಿ. ನಾವು ಕೊಟ್ಟ ಗಿಫ್ಟ್ ಅನ್ನ ಭದ್ರವಾಗಿ ಇಟ್ಕೊಳ್ಳಿ. ಎಲ್ಲಿವರೆಗೂ ನಾನ್ ಜೀವನದಲ್ಲಿ ಕೆಲಸ ಮಾಡಲ್ಲ, ಇನ್ಮೇಲೆ ರಿಟೈರ್ಡ್ ತಗೊಂಡು ಆರಾಮಾಗಿ ಬದುಕ್ತೀನಿ ಅನ್ನೋವರೆಗೂ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅದಾದ್ಮೇಲೂ ನೀವು ನೆಕ್ಸ್ಟ್ ಜನರೇಷನ್ಗೂ ನೀವು ಫ್ಲೋ ಮಾಡಬಹುದು ನಾಲೆಡ್ಜ್ ನ. ಓಕೆ, ಎಸ್. ಹಾಗಾದ್ರೆ ಇದನ್ನ ಯಾವ ಫಾರ್ಮ್ ಅಲ್ಲಿ ಬರಿಬಹುದು ತೋರಿಸ್ಲಾ? ಮೈನಸ್, ಓಕೆ, 5 by -7. This is also correct. Minus by 5 7. This is also correct. Sometimes ಈ ಮೈನಸ್ ಇಲ್ಲಿ ಮಧ್ಯದಲ್ಲಿ ಹಾಕ್ಬಿಡ್ತಾನೆ, ಮೇಲೂ ಇಲ್ಲ ಕೆಳಗಡೆನೂ ಇಲ್ಲ. ಮೈನಸ್, ಓಕೆ, ಕೆಳಗಡೆ ಇದೆ ಮೈನಸ್, ಮೇಲಿದೆ ಮೈನಸ್, ಸೆಂಟರ್ ಅಲ್ಲಿ ಇದೆ, ಎಲ್ಲದು ಸೇಮ್. ದೀಸ್ ಆರ್ ಆಲ್ ಸೇಮ್. ಇದು ಸೇಮ್. ಇದನ್ನ ನನಗೆ ಬೇರೆ ಫಾರ್ಮ್ ಅಲ್ಲಿ ಬರುತ್ತೆ. ನಿಮ್ಗೆ ಆನ್ಸರ್ 1 by -1/√2 ಬಂದಿರುತ್ತೆ. ಎಸ್ಪೆಷಲಿ ಟ್ರಿಗ್ನೋಮೆಟ್ರಿ ಎಲ್ಲ ಬರುತ್ತೆ ಇದು. ನಾನು ಈಗಲೇ ಹೇಳ್ತಿದ್ದೀನಿ, ಎಲ್ಲಿ ಬಂತು ಅಲ್ಲಿ ಹೇಳ್ತಿದ್ದೀನಿ. ನನ್ಗೆ ಯಾವ್ದೋ ಒಂದು ಕ್ವೆಶನ್ ಅಲ್ಲಿ ನನ್ ನೆನ್ಪಿದೆ, ನಮ್ ಸಾಲ್ಯೂಷನ್ ಮಾಡಿದಾಗ -1/√2 ಬಂದಿದೆ. ಬಟ್ 4 ಆಪ್ಷನ್ ಅಲ್ಲಿ ಇಲ್ವೇ ಇಲ್ಲ -1/√2. ಅಲ್ಲಿರೋದೆ 1/-√2 ಕೊಟ್ಟಿದ್ದಾರೆ ನಿಮಗೆ. ಓಕೆನಾ? ಒಂದ್ ಪ್ಲಸ್ ಕೊಟ್ರು, ಒಂದ್ ಮೈನಸ್ ಕೊಟ್ರು, ಒಂದ್ ನನ್ ಆಫ್ ದಿಸ್ ಕೊಟ್ರು, ಒಂದ್ ಈ ತರ ಕೊಟ್ರು. ಹೀಗಿರೋದನ್ನ ಹೀಗ್ ಕೊಟ್ಟು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಸಿರ್ತಾರೆ ಅಲ್ಲಿ. ಅರ್ಥ ಆಗ್ತಿದೆನಾ? ಹಾಗಾಗಿ ಅಲ್ಲಿ ನನಗೆ ಬೇಸಿಕ್ಸ್ ಬೇಕು, ಆ ಬೇಸಿಕ್ಸ್ ಕೊಟ್ಟಿದ್ದೀನಿ. ಹೋಪ್ಫುಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ಸ್. ನೋಡ್ಲಿಕ್ಕೆ ಸಿಂಪಲ್, ಇದ್ರಲ್ಲೇ ಮಾರ್ಕ್ಸ್ ನಿಮಗೆ ಹೋಗುವಂಥದ್ದು. ಓಕೆ, ನೀವು ಇದನ್ ಕಾನ್ಸಂಟ್ರೇಷನ್ಗಿನ್ನ ಇದ್ರ ಕಡೆ ಕಾನ್ಸಂಟ್ರೇಟ್. ಇದನ್ನ ಇಂಪಾರ್ಟೆಂಟ್ ನೋಟ್ ಮಾಡಿ ಬರ್ಕೊಳ್ಳಿ. ಈಗ ಇದು ಸಾಲ್ವ್ ಆಗಿತ್ತಲ್ವಾ? ಇದನ್ನ ಇಂಪಾರ್ಟೆಂಟ್ ನೋಟ್ ಅಲ್ಲಿ ಬರ್ಕೊಳ್ಳಿ. ಇನ್ಮೇಲೆ ಎಲ್ಲ ಇಂಪಾರ್ಟೆಂಟ್ ನೋಟ್ಗಳು, ಇಂಪಾರ್ಟೆಂಟ್ ಫಾರ್ಮುಲಾಗಳು, ಅವುಗಳನ್ನೆಲ್ಲ ಓಕೆ, ನಿಮ್ ಮಾರ್ಕ್ಸ್ ಕಾರ್ಡ್ಸಿಗೆ ಎಷ್ಟು ಬೆಲೆ ಇದೆ ಅದನ್ನ ಹಿಂಗೆ ಬೀರುಲ್ ಭದ್ರವಾಗಿಡ್ತೀರಾ ಅಥವಾ ಎಲ್ಲಾದ್ರೂ ಡಸ್ಟ್ಬಿನ್ ಹತ್ರ ಇಡ್ತೀರಾ? ನಿಮ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ಎಲ್ಲಿಡ್ತೀರಾ? ಅದೇ ರೀತಿ ಅವುಗಳನ್ನ ಎಷ್ಟು ಪ್ರೊಟೆಕ್ಟಿವ್ ಆಗಿ ಸೇವ್ ಮಾಡ್ತೀರಾ, ಅದೇ ರೀತಿ ಇನ್ಮೇಲೆ ಬರುವಂತ ಇಂಥ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ನೋಟ್ ಮಾಡಿ, ನಿಮಗೆ ಬೇಕಾದಂತ ಸ್ಟೇಟ್ಮೆಂಟ್ ಸೆಂಟೆನ್ಸ್ ಗಳೇನಾದ್ರೂ ಇದ್ರೆ ನಿಮಗ್ ಬೇಕಾದ ಸೆಂಟೆನ್ಸ್ ಅಲ್ಲಿ ಬರ್ದು ನೋಟ್ಸ್ ನ ಒಂದ್ ರೆಡಿ ಮಾಡಿ ಇಟ್ಕೋಬೇಕು. ಇದೇ ನಿಮ್ ಲೈಫ್ ಅನ್ನ ಕಾಪಾಡುವಂಥದ್ದು. ಅರ್ಥ ಆಗ್ತಿದೆ?
ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆಲ್ಲ ಹೆಲ್ಪ್ಫುಲ್ ಆಗೋ ಪಾಯಿಂಟ್ ಇದು. ಡನ್, ಮೂವ್ ಮಾಡೋಣ. ಸ್ಲೋ ಆಗ್ತಾ ಇದೆ ಅಂತ ಬೋರ್ ಆಗ್ಬೇಡಿ. ಸ್ಲೋ ಆಗಿ ಕಲ್ತ್ರು ಇವತ್ತಿನ ಕ್ಲಾಸ್ ಇಲ್ಲೇ ಕಲ್ತೋಗ್ಬಿಡಿ. ನನಗ್ ಮತ್ ಹೋಗಿ ಇನ್ ನೆಕ್ಸ್ಟ್ ಏನ್ ಗೊತ್ತಾ, ನೀವೆಷ್ಟೇ ಗ್ಯಾಪ್ ಆಗಿ ಎಕ್ಸಾಮ್ ದಿನ ಬರಿತೀನಿ ಅಂದ್ರೂ ನಿಮಗೆ ಅರ್ಥ ಆಗಿ ಇರ್ಬೇಕು. ಹಂಗ್ ಕಲಿಬೇಕು ಅನ್ನೋದಷ್ಟೇ ಮೈ ಮೋಟೋ. ಏನೋ ಟೈಮಿಗೆ ಸಿಲೆಬಸ್ ಮಾಡ್ಲೇಬೇಕು, ಓಡಿಸ್ಲೇಬೇಕು ಅನ್ನೋ ಮೋಟೋ ಇಲ್ಲ. ಅರ್ಥ ಆಯ್ತಾ? ಎಸ್. ಈಗ ನೋಡೋಣ, ಜಸ್ಟ್ ಬೋರ್ಡ್ ಕಡೆಗೆ ನೋಡಿ, ಆಮೇಲೆ ನೀವೇ ಬರೆಯೋದು, ನಾನೇನು ಇದನ್ನ ಬರ್ಸಲ್ಲ. ಕ್ರಾಮರಿಸ್ ರೂಲ್ ಫಾರ್ ಥರ್ಡ್ ಆರ್ಡರ್, ಸೆಕೆಂಡ್ ಆರ್ಡರ್ ಅರ್ಥ ಆಯ್ತಾ? ಕ್ರಾಮರಿಸ್ ರೂಲ್ ಫಾರ್ ಥರ್ಡ್ ಆರ್ಡರ್. ಲಿಸನ್, ನಾನು ಯಾವಾಗ್ಲೂ ಹೇಳ್ತೀನಿ, ಪಾಠ ಕೇಳುವಾಗ ವಾವ್ ವಾವ್ ಅನ್ಸುತ್ತೆ, ಅವುಗಳ ಆಬ್ಜೆಕ್ಟಿವ್ ಬಂದಾಗ ರಿಯಾಲಿಟಿ ಗೊತ್ತಾಗತ್ತೆ. ಓಕೆ, ಕೇಳಿಸ್ಕೊಳ್ಳುವಾಗ ಒನ್ ಸ್ಮಾಲ್ ಮೈನ್ಯೂಟ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನೋಡೋಣ ಥರ್ಡ್ ಆರ್ಡರ್ ಇದೆ. ಥರ್ಡ್ ಆರ್ಡರ್ ಅಲ್ಲಿ ಕ್ವೆಶನ್ ಯಾವ ಫಾರ್ಮ್ ಅಲ್ಲಿ ಇದೆ ಅಬ್ಸರ್ವ್ ಮಾಡಿ. ಭರತ್, ಕ್ವೆಶನ್ ಅಲ್ಲಿ ಎಕ್ಸ್ ವೈ ಝಡ್, ಎಕ್ಸ್ ನ ಕೋಎಫಿಷಿಯಂಟ್ a1 a2 a3, y ನ ಕೋಎಫಿಷಿಯಂಟ್ b1 b2 b3, z ನ ಕೋಎಫಿಷಿಯಂಟ್ c1 c2 c3, ದ ರಿಸಲ್ಟೆಂಟ್ ಇಸ್ d1 d2 d3. ಇಲ್ಲಿ ABCD ನೇ ಬರೀಬೇಕು ಅಂತಿಲ್ಲ, ನಿಮ್ ಹೆಸರು ಬೇಕಾದ್ರೂ ಬರ್ಕೊಳ್ರಿ, ಯಾರು ಕೇಳೋರು ಪ್ರಾಬ್ಲಮ್ ಇಲ್ಲ. ಇಲ್ಲಿ R1, ಇಲ್ಲಿ O1, ಇಲ್ಲಿ P1, ಇಲ್ಲಿ A1 ರೂಪ ಅಂತಾನು ಮಾಡ್ಬೋದು. ಇದು ಅರ್ಥ ಆಗ್ತಿದೆನಾ? ಸೊ ಈಗ ಡೆಲ್ಟಾ ಬೇಕು ಅಂದ್ರೆ ಏನ್ ಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್, coefficient of y second column, coefficient of z is third column. Delta x ಬೇಕು ಅಂದ್ರೆ ಏನ್ ಮಾಡ್ಬೇಕು? X column is replaced by resultant. The remaining y column, z column as it is. When delta y is required, delta y is which place? Middle, correct alva? So yadu second column is replaced by resultant. The remaining x and z will be as it is. Z is nothing but z replace ಮಾಡಬೇಕು. x ಅಂದ್ರೆ ಫಾರ್ಮುಲಾ ಏನೇನ್ರಿ? ಈಗ ನಮ್ಮವ್ರನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀವಿ. ಏನು? x is equals to delta x by delta, y equals to z is equals to, ಅಷ್ಟು ನೀವೇ ಫಿಲ್ ಮಾಡಿ. ಈಗ ಫಿಲ್ ಮಾಡ್ತೀರಾ? ಓಕೆ. ಇಲ್ಲಿ ನಮ್ಮ ಸಿಂಹಿಣಿಗಳು ಯಾರು ಬಂದ್ ಬರೀತೀರಾ? ಈಸಿ ಐತಿ. ಈ ಕರ್ದಾಗ ಪಟ್ ಅಂತ ಬಂದ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಗಳಿಗೆ ಬದುಕಂತೀರ. ಹೌದಿಲ್ಲ? ಬರ್ರಿ, ಯಾರು ಬರ್ತೀರಾ? ಎಸ್, ಅಮೂಲ್ಯ. ಯಾವ್ದೋ ಅಮೂಲ್ಯ ಅಂತ ಯಾವ್ದೋ ಫೇಮಸ್ ಐತಲ್ಲ, ನನ್ಗೆ ಹಾಡು ಬರ್ತಾ ಇಲ್ಲ. ಯಾವ್ದೋ ಗಣೇಶ್ ಜೊತೆಗೆ ಅಮೂಲ್ಯ ತಾನೆ. ಬಾರೆ ಅಮೂಲ್ಯ, ಅಲ್ಲೇ ಹೋಗಿ ಸಾಲ್ವ್ ಮಾಡ. ಹೋಗಿ ಆನ್ಲೈನ್ ಅಲ್ಲಿ ರೆಕಾರ್ಡ್ ಆಗ್ತೀಯಾ? ಊರ್ ತುಂಬಾ ಎಲ್ಲರೂ ನೋಡ್ತಾರೆ ನಿನ್ನ. ಯಾಕೆ ಅರ್ಥ ಆಗಿಲ್ಲ? ಇಲ್ಲಾದ್ರೆ ಬರೀತೀಯಾ? ಇಲ್ಲಿ ಬರೀತೀಯಾ? ನೀನ್ ಬಾ. ವೈಷ್ಣವಿ ಅಲ್ಲ, ತಡಿ ಹೇಳ್ತೀನಿ ನಿನ್ನ ಹೆಸರು. ವರ್ಷಿಣಿ. ಬಾರೆ ವರ್ಷಿಣಿ, ಬಾ ಬೇಗ. ಅಲ್ಲೇ ಹೋಗಿ ಸಾಲ್ವ್ ಮಾಡ. ತಪ್ಪಂದ್ರೆ ನಾನು ಏನು ಆಗಲ್ಲವಾ? ಬಾ, ಏನಾಗಲ್ಲವಾ? ಇನ್ ನೋಡಿದ್ರೆ ಶಾಣ್ಯ ಕಳೆ ತುಂಬಿ ತೊಳಗ್ತಾ ಇದೆ ನಿನ್ ಮುಖದಲ್ಲಿ. ಹೋಗ್ ಬರೀ, ಅಲ್ಲೈತ್ ನೋಡ್, ಬರೀ ಫಿಲ್ ಮಾಡು. ವರ್ಷಿಣಿ ನೋಡ್, ಕಾಪಿ ಮಾಡಂಗಿಲ್ಲ. ಕ್ವೆಶನ್ ಬರ್ಕೊಂಡಿದ್ದೀರಾ ಎಲ್ಲರೂ? ನಿಮ್ ಆನ್ಸರ್ ಫಿಲ್ ಮಾಡಿ. ಆನ್ಲೈನ್ ಅಲ್ಲಿ ಎಲ್ಲರೂ ಮಾಡ್ತಾ ಇದ್ದೀರಾ? ಇವತ್ತಿ ಟಾಪಿಕ್ ಮುಗೀತು ಅಂದ್ರೆ ಮುಗೀತು. ಸ್ಲೋ ಆಗಿ ಕಲ್ತ್ರು, ಇವತ್ತೇ ಕಲ್ತು ಇಲ್ಲೇ ಫಾರ್ಮುಲಾ ಮುಗಿಸ್ಕೊಂಡು ಹೊರಟು ಬಿಡ್ಬೇಕು. ಎಲ್ಲರೂ ಸಾಲ್ವ್ ಮಾಡಿ. ವೈಷ್ಣವಿ ಅಲ್ಲ,
ವರ್ಷಿಣಿ, ಸಾರಿ ವರ್ಷಿಣಿ. ವರ್ಷಿಣಿ ಈಗ ಬರ್ದಿದ್ದಾಳೆ, ಚೆಕ್ ಮಾಡೋಣ. ಥ್ಯಾಂಕ್ ಯು ವರ್ಷಿಣಿ. ಪಾಪ ಅವಳ ನಡಿಗೆ ಕೈಯೆಲ್ಲ ತಣ್ಣಗಾಗೋಗ್ಬಿಡಿದವಳು. ಎಸ್, ವರ್ಷಿಣಿ ಸರಿಯಾಗಿ ಬರ್ದಿದ್ದಾಳ? ಎಲ್ಲಾರು ಇವ್ಯಾಲ್ಯೂಯೇಷನ್ ಮಾಡಿ. ಎಸ್ ಮ್ಯಾಮ್. ಆನ್ಲೈನ್ ಅಲ್ಲಿ ನಿಮ್ ಬಹಳ ಫ್ರೆಂಡ್ಸ್ ಇದಾರೆ ನೋಡಿ, ಎಲ್ಲರೂ ಎಸ್ ಎಸ್ ಅಂತಿದ್ದಾರೆ. ಓಕೆ. ಹಂಗಾದ್ರೆ ವರ್ಷಿಣಿ ಇಷ್ಟು ಚೆನ್ನಾಗಿ ಬರ್ದಿದ್ರೆ ನಾವೇನ್ ಕೊಡ್ಬೇಕು ವರ್ಷಿಣಿಗೆ? ಒಂದು ಹಾರ್ಟ್, ಒಂದು ಸ್ಮೈಲ್. ಎಸ್, ವರ್ಷಿಣಿಗೆ 1,00,000 ಆಬ್ವಿಯಸ್ಲಿ ಆಫ್ಟರ್ 5 years ಬಂದೇ ಬರುತ್ತೆ. ಆಯ್ತಾ? ಅವಾಗ ಬಂದ್ ನಂಗೆ ಪಾರ್ಟಿ ಕೊಡಿಸ್ಬೇಕಾ? ಎಸ್, ಎಲ್ಲರೂ ಬರುದ್ರಾ? ಎಷ್ಟ್ ಜನ ಕರೆಕ್ಟ್ ಬರ್ದಿದ್ದೀರಾ? ಕೈ ಎತ್ರಿ. ವಾವ್, ಆಫ್ಟರ್ 5 years ನನಗೆ ಡೈಲಿ ಒಂದೊಬ್ರು ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ತಾರೆ. ಯಾಕೆ ಹೇಳ್ರಿ? ಎಲ್ಲರ ಅಕೌಂಟ್ ಅಲ್ಲೂ ದುಡ್ಡು ಬರುತ್ತಲ್ವಾ? ಎಸ್, ಸರಿ ಇದನಾ? ಹಾಗಾದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಮಾಡ್ಬೋದಾ? ಸರಿ ಬರ್ದಿದ್ದೀನಾ? ನಾನ್ ಸರಿ ಬರ್ದಿದ್ದೀನಾ? ನಂದು ಇವ್ಯಾಲ್ಯೂಯೇಷನ್ ಮಾಡ್ರಿ. ಓವರ್ ಕಾನ್ಫಿಡೆನ್ಸ್ ಬೇಡ. ನೀವು ಬರ್ದಿರೋದ್ರ ಜೊತೆ ನನ್ನ ಆನ್ಸರ್ ನೋಡ್ರಿ. ಇನ್ ಕೇಸ್ ನಾನ್ ಮಿಸ್ಟೇಕ್ ಬರ್ದಿದ್ರೆ ನನ್ನ ಕರೆಕ್ಷನ್ ಮಾಡಿ. ನಾನು ಸರಿ ಬರ್ದಿದ್ದೀನಾ? ಮತ್ ನನಗೊಂದು ಹಾರ್ಟ್ ಕೊಡ್ರು ಎಲ್ಲರೂ. ಹಿಂಗೆ ಕೊಡ್ರಿ, ಹಿಂಗಿಂದ. ಥ್ಯಾಂಕ್ ಯು. ಆನ್ಲೈನ್ ಕರೆಕ್ಟ್ ಇದೆ ಅಲ್ವಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಕೊಡ್ರಿ, ಮತ್ ನನ್ಗೊಂದು ಹಾರ್ಟ್ ಕೊಡ್ರಿ, ಹಿಂಗೆ ಹಿಂಗೆ. ಎಸ್, ಈಗ ನೋಡೋಣ ಫಿಲ್ ಮಾಡ್ಬೋದಾ? ನೋಡ ಅವ್ನ್ಗೆ ಎಷ್ಟು ಖುಷಿ ಆಗ್ತೈತೆ. ಆನ್ಸರ್ ಮಾಡ್ಬೋದಾ? ಎಸ್, ಸಾಲ್ವ್ ಮಾಡಿ. ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಬಂತು. ಏನೋ ಲಾಸ್ಟ್ ನೇದ್ರಾಗ ಏನಿಲ್ಲ ಮಿಸ್, ಏನೋ ವ್ಯಾಲ್ಯೂ ಇಲ್ಲ ಅಂದ್ರೆ ಏನ್ ಮಿಸ್? ಮಿಸ್, ಮತ್ ನೋಡ್ ಗೊತ್ತಾಯ್ತು ನಿನಗೆ. ಏನೂ ಬರ್ದಿಲ್ಲ ಅಂದ್ರೆ ಏನಿದೆ? 1 ಇದೆ. ಫಸ್ಟ್ ಎಲ್ಲ ಡೆಲ್ಟಾಗಳು ಫಿಲ್ ಮಾಡ್ರಿ. ಬರೀ ಫಾರ್ಮ್ ಮಾಡ್ರಿ, ಆಮೇಲೆ ಅವುಗಳ ಸೊಲ್ಯೂಷನ್ ಮಾಡಕ್ ಸ್ಪೇಸ್ ಒಂದೊಂದ್ ಬರ್ಕೊಂಡ್ ಮುಂದ್ಗಡೆ ಸ್ಪೇಸ್ ಬಿಡ್ರಿ. ಅಲ್ಲಿ ಸಾಲ್ವ್ ಮಾಡಕ್ ಸ್ಪೇಸ್ ಬಿಡ್ತಿರಲ್ಲ. ಫಸ್ಟ್ ಎಲ್ಲ ಡೆಲ್ಟಾಗಳು ಫಿಲ್ ಮಾಡ್ರಿ. ಸರಿ ಡೆಲ್ಟಾ ಫಿಲ್ ಮಾಡ್ತೀರಾ ಚೆಕ್ ಮಾಡ್ತೀನಿ. ಸೊ ನಾನು ಕ್ಲಾಸ್ 3 4 ಅಲ್ಲೂ ನಿಮ್ಗೆ ಹೋಮ್ವರ್ಕ್ ಗಳು ಕೊಟ್ಟಿದ್ದೆ ಅಲ್ವಾ? ಥರ್ಡ್ ಆರ್ಡರ್ ಇವ್ಯಾಲ್ಯೂಯೇಷನ್ ಸಾಲ್ವ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿದೀರಾ ಎಲ್ಲರೂ? ಓಕೆ, ಹಾಗಾದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನ ಸಾಲ್ವ್ ಮಾಡಬಹುದು. ಎಲ್ಲದು ಫಸ್ಟ್ ಫಾರ್ಮ್ ಮಾಡಿ. ಡೆಲ್ಟಾ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝಡ್ ಎಲ್ಲದನ್ನ ಫಾರ್ಮ್ ಮಾಡಿ ಫಸ್ಟ್. ಓಕೆ, ಫಾರ್ಮ್ ಮಾಡಿದ್ರ? ಇವ್ಯಾಲ್ಯೂಯೇಷನ್ ಆಮೇಲೆ ನೋಡೋಣ. ಫಸ್ಟ್ ಫಾರ್ಮ್ ಮಾಡ್ರಿ. ನೋಡ್ರಿ, ಚೆಕ್ ಮಾಡಿ. ಎಲ್ಲರೂ ಮಾಡಿದ್ದೀರಾ? ಚೆಕ್ ಮಾಡಿ ಸರಿ ಇದೆನಾ ಫಸ್ಟ್. ಯಾಕಂದ್ರೆ ಡೆಲ್ಟಾ ಸರಿ ಇರ್ಬೇಕು. ಡಿಟರ್ಮಿನೆಂಟ್ ಸರಿ ಇದ್ರೆ ನೀವು ಮಾಡೋದ್ ನೆಕ್ಸ್ಟ್ ಸರಿ ಇರುತ್ತೆ. ವ್ಯಾಲ್ಯೂಸ್ ಗಳು ಸರಿ ಇದೆನಾ ಚೆಕ್ ಮಾಡಿ. ಡಿಟರ್ಮಿನೆಂಟ್ಸ್ ಗಳ ವ್ಯಾಲ್ಯೂ ಸರಿ ಇದೆನಾ? ಇದು ಸರಿ ಇದ್ರೆ ಮಾತ್ರ ನಿಮ್ ನೆಕ್ಸ್ಟ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡ್ತೀರಲ್ವಾ? ಓಕೆ, ಲಿಸನ್. ಈಗ ಈ 4 ಇವ್ಯಾಲ್ಯೂಯೇಷನ್ ಮಾಡೋದು ಆಯ್ತಾ? ಇದು ಬರ್ಕೊಂಡು ಆಯ್ತಾ? ರೇಖಾ ಚೆಕ್ ಮಾಡಿ, ಚೆಕ್ ಮಾಡಿ. ಓಕೆ, ಸ್ಟಾಪ್ ರೈಟಿಂಗ್.
ಈ ಇವ್ಯಾಲ್ಯೂಯೇಷನ್ಸ್ ಗಳು ಏನಿದೆ ಇದನ್ನ ನಾನು ನಿಮಗೆ ಮಾಡೋದನ್ನ ಆಲ್ರೆಡಿ ಇನ್ ಅರ್ಲಿ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಕರೆಕ್ಟಾ ಸೊ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಇವ್ಯಾಲ್ಯೂಯೇಷನ್ ಆಫ್ ಥರ್ಡ್ ಆರ್ಡರ್ ಆಗಿದೆ ಅವುಗಳ ಬೇಸ್ ಮೇಲೆ ನೀವು ಸಾಲ್ವ್ ಮಾಡಬೇಕು ಬೇಕಂದ್ರೆ ಒಂದೇ ಒಂದು ಪ್ರಾಬ್ಲಮ್ ನ ನಾನು ಸ್ಟೆಪ್ಸ್ ತೋರಿಸ್ತೀನಿ ಓಕೆ ಸೊ ಇಲ್ಲಿ ಬೋರ್ಡ್ ಕಡೆ ನೋಡ್ರಿ ಪ್ಲಸ್ ಮೈನಸ್ ಪ್ಲಸ್ ಓಕೆ ಹೇಗ್ ಬರಿಬೇಕು ಪ್ಲಸ್ ಇಂಟು 3 ಕರೆಸ್ಪಾಂಡಿಂಗ್ ರೋ ಕಾಲಮ್ suppress corresponding row column suppress so you will get second order determinant ಅಲ್ಲಿ this principal diagonal element multiply 3 into minus 1 minus 3 formula dalli minus ಇದೆ this is directly board ಕಡೆ ನೋಡಿ first plus minus plus ಹಾಕಬೇಕು plus into 3 corresponding row column suppress you will get some second order determinant in the second order determinant 3 into minus 1 minus 3 minus so minus ಆದ್ಮೇಲೆ ಏನಾಗುತ್ತೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು minus into minus plus so this minus will kept as it is 1 2s are 2 next is minus formula ದಲ್ಲಿರೋ minus ಇದು minus here also minus 2 ಯಾವ್ದು ಬರುತ್ತೆ yes ಇಲ್ಲಿ ಆಲ್ರೆಡಿ minus 2 ಇದೆ ಅಲ್ವಾ ಕಾಣಿಸುತ್ತಾ minus 2 ಕಾಣುತ್ತಾ so first formula ದಲ್ಲಿರೋ minus again minus into minus ಏನಾಯ್ತು plus ಆಯ್ತು plus 2 corresponding row column suppress corresponding row column suppress minus 5 okay 5 into minus 1 minus 5 minus formula del minus plus into minus sorry minus 2 minus into minus plus 2 aitu next is plus 4 corresponding row column suppress corresponding row column suppress so minus 5 formula del minus 3 correct idena steps so ee step ಅಲ್ಲಿ ಮಾಡಬೇಕು ಇದಕ್ಕೆ some alternative method ಇದೆ ಆದ್ರೆ ಈ ಮೆಥಡ್ ಕೂಡ ಬಹಳ ಇಂಪಾರ್ಟೆಂಟ್ for CET also important for engineering also important ಹಾಗಾಗಿ ಈಗ ಎರಡೂ ಮೆಥಡ್ ಕೊಟ್ಟು ಎರಡೂ ಮೆಥಡ್ ಅನ್ನ ನೀವು ಗ್ರಿಪ್ ಬೇಡ ಫಸ್ಟ್ ಒನ್ ಮೆಥಡ್ ಫುಲ್ ಮಾಡಿ ನಾನ್ ನೆಕ್ಸ್ಟ್ ಸೆಷನ್ಸ್ ಗಳಲ್ಲಿ ಇದಕ್ಕೆ ಸಮ್ ಅದರ್ ಆಲ್ಟರ್ನೇಟಿವ್ ಮೆಥಡ್ ನ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸ್ ಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಡೆಫಿನೆಟ್ಲಿ ಅದ್ರಲ್ಲಿ ಏನಾಗತ್ತೆ ಅಂದ್ರೆ ಲಿಸನ್ ನೀವ್ ಇಲ್ಲಿ ಪ್ಲಸ್ ಮೈನಸ್ ಗಳು ಬಹಳ ಬರ್ತಿದೆ ಈ ಪ್ಲಸ್ ಮೈನಸ್ ಗಳಲ್ಲಿ ಮಾಡುವಂತ ಮೇಜರ್ ಮಿಸ್ಟೇಕ್ಸ್ ನ we can solve it in another technique for CET you should use for that techniques but for your knowledge and for your engineering you should follow this techniques andre ee formula ಹಾಗಾಗಿ ಇವಾಗ for this class ಈ one technique ಅಲ್ಲೇ ನೀವೆಲ್ಲ ಮೆಥಡ್ ಅಲ್ಲಿ ಈ ಮೆಥಡ್ 1 ಅಲ್ಲಿ ಎಲ್ಲ ಸಾಲ್ವ್ ಮಾಡಿ ನಾನು ಈಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದೀನಿ the remaining rest of the thing is ಯಾರ್ದು ನಿಮ್ ಪ್ರೈಮರಿ ಸ್ಕೂಲ್ ಮಿಸ್ಸಿಂಗ್ ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ಪಬ್ಲಿಕ್ ಎಕ್ಸಾಮ್ ಗೋಲ್ಮಾಲ್ ಮಾಡಿ ಬಂದಿದ್ದೀರಾ ಅಷ್ಟೇ ಸೊ ಇದ್ ಮುಂದ್ ಮಾಡ್ಬೋದಾ ಸೊ ಈಗ ನಾಳೆ ನನಗೆ ಏನ್ ಬೇಕು ಹೋಮ್ ವರ್ಕ್ ನಿಮ್ಗೆ ಈ 4ಗಳನ್ನ ಸಾಲ್ವ್ ಮಾಡಿ ಆನ್ಸರ್ಸ್ ನ ತಗೊಂಡ್ ಬರ್ಬೇಕು ನಾಳೆ ಯಾಕಂದ್ರೆ ಇದನ್ನೇ ಇವಾಗ ಕ್ಲಾಸ್ ಅಲ್ಲಿ ಮಾಡಿಸ್ತಾ ಇದ್ರೆ ಆಲ್ರೆಡಿ ನೋನ್ ಅಲ್ವಾ ಗೊತ್ತಿರೋ ಕಾನ್ಸೆಪ್ಟ್ ನೇ ಟೈಮ್ ಸ್ಪೆಂಡ್ ಮಾಡೋದ್ ಬೇಡ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ ಆ ವ್ಯಾಲ್ಯೂಸ್ ಅಲ್ಲಿ ಏನ್ ಮಾಡ್ಬೇಕು delta x by delta, delta y by delta, delta z by delta. Okay, solve ಮಾಡ್ತೀರಾ ಮಕ್ಕಳೇ ಇಷ್ಟ ಎಲ್ಲರಿಗೂ ಸರಿ ಇದೆನಾ ಎಲ್ಲರಿಗೂ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಬಂದಿದೆನಾ ವೆರಿ ನೈಸ್ ಸೊ ಇದರ ಆನ್ಸರ್ ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ ನೆಕ್ಸ್ಟ್ ವಿಲ್ ಮೂವ್ ಟು ದ ಸೊ ಪ್ಲೀಸ್ ಇಲ್ಲಿಗೆ ಈ ಟಾಪಿಕ್ ವೈಂಡ್ ಅಪ್ ಆಯ್ತು this is as per the syllabus wind up ಆಯ್ತು ಇನ್ನು ನಾನ್ ನಿಮಗೆ
ಟ್ರಿಕ್ಸ್ ವಿಚಿತ್ರವಾಗಿರೋದು ಹೆಂಗ್ ಬರುತ್ತೆ. ನೀವು ಓದಿದ್ರೆ ಇಷ್ಟೊತ್ತು ಓದಿದ್ರಲ್ಲ, ಇಷ್ಟೇ ತರ ಓದೋದು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ. ನೀವೇನ್ ಮಾಡ್ತೀರಾ, ಸಿಲೆಬಸ್ ತಗೊಳ್ತೀರಾ, ಈ ಕ್ರಾಮರಸ್ ರೂಲ್ ಫಾರ್ ಸೆಕೆಂಡ್ ಆರ್ಡರ್ ಅಂಡ್ ಥರ್ಡ್ ಆರ್ಡರ್. ಸೆಕೆಂಡ್ ಆರ್ಡರ್ದು ಜನರಲ್ ರೂಲ್ ನೋಡ್ತೀರಾ, ಅದ್ರ ಮೇಲೆ ಒಂದು ಎಕ್ಸಾಂಪಲ್ ನೀವೇ ಮಾಡಿದ್ರಿ ಆಲ್ರೆಡಿ. ಥರ್ಡ್ ರೂಲ್ ನೀವೇ ಬರೆದು ಬಿಡ್ತೀರಾ, ಥರ್ಡ್ ರೂಲ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀರಾ. ಇನ್ ಇದೆಲ್ಲ ನೀವು ಮಾಡೋದು ಗೊತ್ತು. ಇದನ್ನು ನೀವು ಎಕ್ಸಾಮ್ ಅಲ್ಲಿ ಏನಂತೀರಾ, ಪ್ರಜ್ವಲ್ ಇದನ್ನು ನೀವೇನ್ ಮಾಡ್ತೀರಾ, ಎಕ್ಸಾಮ್ ದಿನ ಮಾಡಿದ್ರಾಯ್ತು, ಒಂದ್ ಪ್ರಾಬ್ಲಮ್ ಮಾಡಿರ್ತೀರಾ. ದಿಸ್ ಇಸ್ ಯೋರ್ ಡ್ರಾಬ್ಯಾಕ್. ಎಕ್ಸಾಮ್ ದಿನ ಮಾಡೋಣ ಅನ್ನೋದನ್ನ ಇವತ್ತೇ ಮಾಡ್ರಿ. ಎಷ್ಟು ಡಿಫಿಕಲ್ಟಿ ಬರುತ್ತೆ, ಎಷ್ಟು ಮೈನಸ್ ಪ್ಲಸ್ ಅಲ್ಲಿ ಕನ್ಫ್ಯೂಷನ್ಸ್ ಆಗ್ತೀರಾ, ಕ್ಲಾರಿಟಿ ಬರುತ್ತೆ. ಓಕೆ, ಸೊ ಇಲ್ಲಿಗೆ ಆಸ್ ಪರ್ ದ ಸಿಲೆಬಸ್ ಹೋಗಿತ್ತು. ಬಟ್ ಇವಾಗ ನಿಮ್ಗೆ ರಿಯಲ್ ಚಾಲೆಂಜಿಂಗ್ ಕ್ವೆಶನ್ಸ್ ಆಗ್ತಿದ್ವಿ. ಆ ಕ್ವೆಶನ್ಸ್ ನ ಹೇಗ್ ಸಾಲ್ವ್ ಮಾಡ್ತೀರಾ ನೋಡೋಣ. ಓಕೆ, ಸೊ ನಾನ್ ನಿಮ್ಗೆ PJ ಅಕಾಡೆಮಿಯಲ್ಲಿ ನಾವು ಡಿಫ್ರೆಂಟ್ ಆಗಿ ಏನೋ ಟೀಚ್ ಮಾಡ್ತೀವಿ, ಟ್ರಿಕ್ಸ್ ಗಳನ್ನ ಕೊಡ್ತೀವಿ ಅಂತೀವಲ್ವಾ. ಈ ತರದ ಕ್ವೆಶನ್ಸ್ ಗಳಲ್ಲಿ ನಿಮಗೆ ನಾನು ತುಂಬಾನೇ ವಿಚಿತ್ರವಾಗಿರೋ ಕ್ವೆಶನ್ ತೆಕ್ಕೊಂಬರೋದು. ನೀವು ನಾನ್ ಕೊಡೋ ಕ್ರಿಟಿಕಾಲಿಟಿ ಕ್ವೆಶನ್ಸ್ ಗಳನ್ನ, ನಾನ್ ಕೊಡೋ ಟಫ್ ಗಳನ್ನ ನೀವು ನನ್ ಲೆವೆಲ್ಗೆ ಮ್ಯಾಚ್ ಅಪ್ ಆದ್ರೆ ಈ ವರ್ಷದ ಕ್ವೆಶನ್ ಪೇಪರ್ ಕ್ವೆಶನ್ ಅನ್ನ ನಿಮ್ ಬಾಯಲ್ಲಿ ಏನ್ ಬರುತ್ತೆ ಅಂದ್ರೆ, ಮ್ಯಾಮ್ ಡೆಡ್ ಈಸಿ ಪೇಪರ್, ಸಿಲ್ಲಿ ಪೇಪರ್. ಇಷ್ಟಕ್ ನಾವ್ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡೋದ್ವಾ ಅಂತ. ಸ್ಟ್ರಗಲ್ ಮಾಡಿದ್ರೇನೆ ನಿಮಗ್ ಪೇಪರ್ ಈಸಿ ಆಗೋದು. ಓಕೆ, ಈಗ ಮಾಡೋಣ. ಸೆಕೆಂಡ್ ಆರ್ಡರ್ ಈಸಿ ಇದೆ, ನೋಡೋಣ ಯಾರು ಮಾಡ್ತೀರೋ ಅಂತ. ಕ್ವೆಶನ್ ಹಾಕಿದೀನಿ, ಸ್ಟಾರ್ ಹಾಕಿದೀನಿ, ಸಾಲ್ವ್ ಮಾಡಿ. ಕ್ವೆಶನ್ ಬರ್ಕೊಳ್ಳಿ. ಹಿಂಟ್ ಕೊಡ್ತೀನಿ, ಫಸ್ಟ್ ನೀವ್ ಹೆಂಗ್ ಮಾಡ್ತೀರಾ ಅಂತ ನಿಮ್ಮ ಬ್ರೈನ್ ಚೆಕ್ ಮಾಡೋಣ, ನಿಮ್ಮ ಇಂಟೆಲಿಜೆನ್ಸಿ ಚೆಕ್ ಮಾಡ್ತೀನಿ, ಅದಾದ್ಮೇಲೆ ಹೇಳ್ಕೊಡ್ತೀನಿ. ಸಾಲ್ವ್ ಮಾಡಿ. ಕ್ರಾಮರಸ್ ರೂಲ್ ಅಂತ ಎಕ್ಸಾಮ್ ಅಲ್ಲಿ ಕೊಡಲ್ಲ, ಸಾಲ್ವ್ ಎಕ್ಸ್ ಅಂಡ್ ವೈ ಅಂತ 2 ಇಕ್ವೇಶನ್ ಕೊಡ್ತಾರೆ. ಬೋರ್ಡ್ ಕಡೆಗೆ ನೋಡಿ, ಇದಕ್ ಒಂದು ಹಿಂಟ್ ಕೊಡ್ತೀನಿ. ಓಕೆ, ಈಗ ಈ ಕ್ವೆಶನ್ ಅನ್ನ ನಾನ್ ಬೇರೆ ಒಂದ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಳ್ತೀನಿ. ನಮಗ್ ಕೊಟ್ಟಿರೋ ಫಾರ್ಮ್ಯಾಟ್ ಅಲ್ಲಿ ಹೇಗಿದೆ, ಎಸ್ ಎಲ್ಲಿದೆ, ಇಲ್ಲಿದೆ. ನಮಗ್ ಕೊಟ್ಟಿರೋ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ ವೈ ಈ ತರ ಇದೆ, ಅದ್ರ ಪಕ್ಕದಲ್ಲಿ ಏನಿದೆ, ಕೋಎಫಿಷಿಯಂಟ್ಸ್ ಇದೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಈ ಕ್ವೆಶನ್ ಅನ್ನ ಇಲ್ಲಿ x/2 3y -4 ಕೊಟ್ರೆ ನಿಮಗೆ ಬರೆಯೋದು ಗೊತ್ತು. ಬೇಕಾದ್ರೆ 1/2x -3/7y = 7/2 ಹಿಂಗ್ ಕೊಟ್ರು ಬರೀತೀರಾ ಒಂದ್ ಲೆವೆಲ್. ಏನು, x ಇನ್ ಕೋಎಫಿಷಿಯಂಟ್ 2 ಇದ್ರೆ 2 ಬರೀತೀರಾ, 1/2 ಇದ್ರೆ 1/2 ಬರೀತೀರಾ. ಹೀಗ್ ಕೊಟ್ರೆ ಬರೀತೀರಾ. ಇದು ಒಂದು ಈದ್ ಕೊಡ್ಬೋದು, ನಿಮ್ಮನ್ನ ಈಸಿ ಕೊಡ್ಬೇಕು ಪಾಪ ಅಯ್ಯೋ ಪಾಪ ಫೀಲಿಂಗ್ ಇದ್ರೆ, ಇಲ್ಲ ನಿಮ್ಗೆ ಆಟ ಆಡಿಸ್ಬೇಕು ಅಂದ್ರೆ, ಸ್ವಲ್ಪ ಆಟ ಆಡಿಸ್ಬೇಕು ಅಂದ್ರೆ ಹಿಂಗ್ ಕೊಡ್ತಾರೆ. ಓಕೆ, ಈಗ ನೋಡೋಣ. ನೆಕ್ಸ್ಟ್ ಇಲ್ಲಿದೀವಿ. ಈಗ ಎಕ್ಸ್ ನ ಏನಾಗ್ಬಿಟ್ಟಿದೆ, ಕೆಳಗೆ ಕೊಟ್ಬಿಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿದ್ರೆ ಎಕ್ಸ್ ಅನ್ನ ಈಗ ನಾವು ಏನ್ ಮಾಡ್ಕೊಳ್ತೀನಿ ಅಂದ್ರೆ, ನಾನು ಇಲ್ಲಿ ಒಂದು ನೋಟ್ ಬರ್ಕೊಳ್ತೀನಿ. ಎಕ್ಸ್ ಅಂದ್ರೆ ಸಾರಿ 1/x ಅಂದ್ರೆ ಇಲ್ಲೇನಿದೆ, 1/x ಇದೆ, 2 ಮಾತ್ರ ಸಪ್ರೇಟ್. ಈಗ 1/x ಅಂತ ಇದೆ, ಕರೆಕ್ಟ್? ಇದು ಎಕ್ಸ್ ಕೆಳಗಿದೆ ಅಂದ್ರೆ ಅರ್ಥ ಏನು, 1/x. ಓಕೆ, ಈಗ 1/x ಅನ್ನ ನಾನು m ಅಂತ ಬರ್ಕೊಳ್ತೀನಿ. ನಾನು ಅವಾಗ್ಲೇ ಹೇಳಿದ್ದೆ A1 B1 C1 ಅಂತಾನೆ ಬರಿಬೇಕಿಲ್ಲ. ನಾನ್ ನಿಮ್ಗೆ ಏನ್ ಹೇಳಿದ್ದೆ, R1 O1 P1 A1 ಬರಿಬಹುದು ಅಂತ ಹೇಳಿದ್ನಾ. ನಮ್ಗೆ ಏನ್ ಬೇಕು ಹೆಸರು ಕೊಡ್ಕೋಬಹುದು. ನನಗ್ ರೂಪ ಇಷ್ಟ, ರೂಪ ಕೊಟ್ಟೆ, R1 O1 P1 ಕೊಟ್ಟೆ. ಓಕೆ, ಈಗ 1/x ಅನ್ನ ನಾನು ಏನಂತ ರಿಪ್ಲೇಸ್ ಮಾಡ್ತಿದ್ದೀನಿ, m ಅಂತ ಬರಿತೀನಿ. ಎಮ್ಮೆ ಬರಿಬೇಕು ಅಂತಿಲ್ಲ, ನಿಮ್ಗೆ ಏನ್ ನಿಮ್ಮ ಹೆಸರದಕ್ಕೆ ಲೆಟರ್ಸ್ ಬೇಕಾ ಬರ್ಕೊಳ್ರಿ, ಯಾರು ಏನನ್ನಲ್ಲ. ಇಟ್ ಈಸ್ ಅಸಂಪ್ಷನ್.
ಬೋರ್ಡ್ ಕಡೆ ನೋಡು 1/x ಅಂದ್ರೆ ಏನ್ರಿ m 1/y ಅಂತ ಅಂದ್ರೆ ಏನು n ಇಲ್ಲಿದೆ ನೋಡ್ರಿ ಕರೆಕ್ಟಾ ಈ 1/x ಅನ್ನ ನಾನು 2 ಹಾಗೆ ಬರ್ಕೊಂಡೆ 1/x ನ ನಾನು ಏನಂತ ಬರಿತೀನಿ m ಅಂತ ಬರಿತೀನಿ 1/x ನ ಏನಂತ ಬರಿತೀನಿ m ಅಂತ ಬರಿತೀನಿ ಕರೆಕ್ಟಾ 2 ಹಾಗೆ ಬರ್ದೆ 1/x ನ ನಾನು ಏನ್ ಅಸಂಪ್ಷನ್ ಮಾಡಿದೀನಿ m ಅಂತ ಅಸಂಪ್ಷನ್ ಮಾಡಿದೀನಿ m ಬರ್ದೆ ಪ್ಲಸ್ 3 1/y ಅಂದ್ರೆ ಏನು n is equals to what 12 ಈಗ 3m plus 4n is equals to 7 ಈಗ ಇಲ್ಲಿ ಸಾಲ್ವ್ ಮಾಡ್ಬೋದಾ ನೀವು ಈ ಕ್ವೆಶನ್ ಅಲ್ಲಿ ಈಗ ನಾನು XY ನ ನಾನು ಏನಂತ ಬದಲಾಯಿಸ್ಕೊಂಡಿದ್ದೀನಿ mn ಅಂತ ಬದಲಾಯಿಸ್ಕೊಂಡಿದ್ದೀನಿ ಈಗ ನೀವು ಪ್ರಾಬ್ಲಮ್ ಅಲ್ಲಿ mn ಸಾಲ್ವ್ ಮಾಡ್ಬೋದಾ ನಾವ್ ಅವಾಗ್ಲೇ XY ಕೊಟ್ರೆ XY ಇದ್ರೆ XY ಸಾಲ್ವ್ ಮಾಡ್ತಿದ್ರಿ ಈಗ MN ಇದೆ ಇದ್ರಲ್ಲಿ mn ಸಾಲ್ವ್ ಮಾಡ್ತೀರಾ ಇದನ್ನ ಕಂಟಿನ್ಯೂ ಮಾಡ್ತೀರಾ ನಂಗೆ mn ತಗೊಂಬರ್ರಿ ಮತ್ mn ಇಂದ ಏನ್ ಮಾಡ್ಬೇಕು ಉಲ್ಟಾ x ಚೇಂಜ್ ಮಾಡ್ಬೇಕು m ವ್ಯಾಲ್ಯೂ ಬಂದ್ರೆ m ಇಲ್ಲಿ ಬರೀತೀರಾ ಅವಾಗ ನೀವು ಬೇಕಾದ್ರೆ ಆನ್ಸರ್ ಬರೆಯೋದು ಹೇಳ್ಕೊಟ್ಟಿರ್ತೀನಿ ಈಗಿರೋದ್ನ ಈಗ ರಿಪ್ಲೇಸ್ ಮಾಡ್ಕೊಂಡೆ ಬೈ ಅಸಂಪ್ಷನ್ m and n ಆಫ್ಟರ್ ಅಸಂಪ್ಷನ್ ನನ್ಗೆ ಈಸಿ ಆಯ್ತು ಫಾರ್ಮುಲಾ ಈ ಫಾರ್ಮುಲಾದಿಂದ ನೀವು ಫಾರ್ಮ್ ಮಾಡ್ತೀರಾ ಏನ್ ಬರಿಬೇಕು ಡೆಲ್ಟಾ ಬರಿಬೇಕು ಡೆಲ್ಟಾ ಅಂದ್ರೆ ಕೋಎಫಿಷಿಯಂಟ್ ಆಫ್ m and n ಡೆಲ್ಟಾ m ಬರೀತೀರಾ ಇದೇನು x ಬದಲಿಗೆ ಏನಿದೆ m ಇದೆ ಡೆಲ್ಟಾ m ಬರೀತೀರಾ ಡೆಲ್ಟಾ m is what m place is replaced by resultant ಕರೆಕ್ಟಾ ಡೆಲ್ಟಾ n ಬೇಕು ಅಂದ್ರೆ n place is replaced by resultant m ಬೇಕು ಅಂದ್ರೆ ಏನು ನಮ್ಮವ್ರನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀವಿ m ಬೇಕು ಅಂದ್ರೆ ಡೆಲ್ಟಾ m ಬೈ ಡೆಲ್ಟಾ n ಬೇಕು ಅಂದ್ರೆ ಡೆಲ್ಟಾ n ಬೈ ಡೆಲ್ಟಾ ಈಗ ನನಗೆ ಫೈನಲಿ ನೀವೇನ್ ಮಾಡ್ತೀರಾ ನಂಗೆ m ವ್ಯಾಲ್ಯೂ n ವ್ಯಾಲ್ಯೂ ಕೊಡ್ತೀರಾ ಕರೆಕ್ಟಾ ಬಟ್ ಅವ್ರು ಕೇಳಿರೋದೇನು x and y ಅಲ್ವಾ ಕರೆಕ್ಟಾ ಸಾಲ್ವ್ x and y x and y ಬೇಕು ಅಂದ್ರೆ ಈಗ ನನಗೆ x ಬೇಕು ಅಂದ್ರೆ ಏನ್ ಮಾಡ್ಬೋದು ಈ x ನ ಇಲ್ಲಿ ಕರ್ಕೊಂಡು ಹೋಗ್ಬೋದಾ ಈ m ನ ಇಲ್ಲಿ ಕರ್ಕೊಂಡ್ ಬರ್ಬೋದಾ ಅಲ್ಲಿಗೆ x ಇಲ್ಲಿ ಕರ್ಕೊಂಡೋದ್ರೆ x is equals to 1/m y is equals to 1/n ಇಲ್ಲಿ ಏನ್ ಬಂದಿರುತ್ತಲ್ಲ ನಿಮ್ಗೆ m n ವ್ಯಾಲ್ಯೂ ಅದನ್ನ ಕೆಳಗಡೆ ಬರ್ದ್ಬಿಟ್ರೆ x y ವ್ಯಾಲ್ಯೂ ಸಿಕ್ಬಿಡುತ್ತೆ ನಿಮ್ಗೆ ಈಗ ನಾನು ಕಂಪ್ಲೀಟ್ ಪಿಕ್ಚರೈಸೇಷನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಈಗ ಸಾಲ್ವ್ ಮಾಡ್ಬೋದಾ ಇಲ್ಲೇ ಸಾಲ್ವ್ ಮಾಡಿ ಸ್ಟಾರ್ಟ್ ಸಾಲ್ವ್ ಇದ್ರಲ್ಲಿ ಈ ತರ ಚೇಂಜ್ ಮಾಡೋದು ಒಂದ್ ನಿಮಗೆ ಅರ್ಥ ಆಗ್ಬೇಕು ಇನ್ನು ಉಳಿದಿದ್ದೆಲ್ಲ ಸೇಮ್ ಪಾರ್ಟ್ mn ಸಾಲ್ವ್ ಮಾಡ್ರಿ mn ಸಾಲ್ವ್ ಆದ್ಮೇಲೆ ಅದನ್ನ xy ಗೆ ರಿಪ್ಲೇಸ್ ಮಾಡಿ ಈಗಲೇ ಮಾಡ್ಬೇಕು ಆನ್ಲೈನ್ ವಿತೌಟ್ ಯೂಸಿಂಗ್ ಕ್ಯಾಲ್ಸಿ ಮಾಡಿ ಓಕೆ ಬೋರ್ಡ್ ಕಡೆ ನೋಡಿ ಈಗ ನಮ್ಗೆ ಕರೆಕ್ಟಾ 1/x ಅಂದ್ರೇನು m 1/y ಅಂದ್ರೆ n ನಾನು ಈ ಈಕ್ವೇಶನ್ ಫಾರ್ಮ್ ಮಾಡಿದೀನ ಸರಿ ಇದೆ ನೆಕ್ಸ್ಟ್ ನಿಮ್ಗೆ ತಾನೇ ಕೊಟ್ಟಿರೋದು ಸಾಲ್ವ್ ಮಾಡಕ್ಕೆ ಏನ್ ಬಂದಿದೆ ವೇಟ್ ಸಾಲ್ವ್ ಮಾಡಿದಾಗ ಇಲ್ಲಿ ನೋಡ್ರಿ ಡೆಲ್ಟಾ ಅಂದ್ರೆ ಏನ್ ಬರುತ್ತೆ 2 3 3 4 ಆನ್ಸರ್ ಏನು -1 ಓಕೆ ನನ್ನ ಆನ್ಸರ್ ನೋಡಿದ್ರಲ್ಲಿ ಬಾಳ ಆಯ್ತಲ್ವಾ ಈಗ ಇಲ್ಲೇ ನೋಡೋಣ ನಿಮ್ ಮುಖಗಳು ನೋಡ್ದಾಗ್ಲೇ ಗೊತ್ತಾಯ್ತು ಅಂತ ಹಿಂಗೆ ನೋಡಿದ್ರೆ ಆಯ್ತಾ ಡೆಲ್ಟಾ ಎಂ ಅಂದ್ರೆ ವರ್ಷಿಪ್ ಏನು ಹೇಳು ಡೆಲ್ಟಾ ಎಂ ಏನು 12 17 ತಪ್ಪ ಹೇಳಿದ್ರಿ ಎಲ್ಲರಿಗೂ ಪಾನಿಪುರಿ ಕೊಡಿಸ್ಬೇಕು ಅಷ್ಟೇ
ಕರೆಕ್ಟ್ ಹೇಳಿ, ಎಲ್ಲಿ ಬರೀಲಿ? 12 ಕೆಳಗ್ ಬರೀಬೇಕಾ? ಅವನ್ ಏನ್ ಹೇಳಿದ್ನೆ? 12 ಕೆಳಗ್ ಬರೀರಿ. ಹೇಳೋ, ಪಾನಿಪುರಿ ಕೊಡಿಸ್ಬೇಕು. 12 ಕೆಳಗ್ 17 ಬರೀಬೇಕು. ಸರಿದೆ? ಈಗ ಹೇಳ್ಕೊಟ್ಟಿ ನಾನು ನಿನಗೆ. ಬಾರಿ ಕ್ಲಾಸ್ ಆದ್ಮೇಲೆ ನಿನ್ ಎಲ್ಲರಿಗೂ ಕೊಡಿಸ್ಬೇಕು ನೀನು. 12 17 ಇಲ್ಲೇನ್ ಬರುತ್ತೆ? 3 4. ಆನ್ಸರ್ ಏನು? -3. ಡೆಲ್ಟಾ ಏನ್ ಹೇಳು? ಎಲ್ಲ ನಿನ್ನ ಹತ್ರನೇ ಹೇಳಿಸ್ತೀನಿ. ಕಾಲಮ್ ಬರೀಲ್ಲ, ರೋ ಬರೀಲ್ಲ. ರೋ ಬರೀಲ್ಲ? ಹಾ ಹೇಳಿ. 212. ಹಾ, ನಿನ್ ಫ್ಯಾನ್ಗಳು ಈ ಕಡೆ ಬಹಳ ಇದಾರೆ. ಹಾ ಹೇಳು. ನಗ್ತಾ ಇದಾರಲ್ಲ. 317. ಆನ್ಸರ್ ಏನು? -2. ಎಸ್. ಈಗ ಏನಾಯ್ತು? ಡೆಲ್ಟಾ ಆಯ್ತು, ಡೆಲ್ಟಾ ಎಂ ಆಯ್ತು, ಡೆಲ್ಟಾ ಎನ್ ಆಯ್ತು. ಲೇಟರ್ ನಾನು ಏನ್ ಹೇಳಿದೀನಿ? ಎಂ ನಮ್ಮವ್ರಂದ್ರೆ ಏನ್ ಮಾಡ್ತೀವಿ? ನಾವು ತಲೆ ಮೇಲೆ ಕುತ್ಕೊಂಡು ಓಡಾಡಿಸ್ತೀವಿ, ಅದಕ್ಕೆ ಹಾಳಾಗ್ತೀವಿ ನೀವು. ಎಂ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಂ ಬೈ ಡೆಲ್ಟಾ. ಡೆಲ್ಟಾ ಎಂ ವ್ಯಾಲ್ಯೂ ಏನಿದೆ? -3 ಡಿವೈಡೆಡ್ ಬೈ ಡೆಲ್ಟಾ -1. ಸೊ ಫೈನಲ್ ಆನ್ಸರ್ ಏನ್ ಬರ್ತದೆ? 3. Minus get cancel. 3 by 1 3. Correct? Correct? Yes. Next n. N ಅಂದ್ರೆ ಏನು? ಡೆಲ್ಟಾ n by ಡೆಲ್ಟಾ. So ಡೆಲ್ಟಾ n ವ್ಯಾಲ್ಯೂ ಏನು? -2 by ಡೆಲ್ಟಾ. ಈಗ ಬರೀತಿದ್ದೇನೋ ಪ್ರಜು? ಈಗ ಬರೀತಿದ್ಯಾ? ನೀನೇ ಈಗ ಬರೀತಿದ್ಯಾ? ಡೆಲ್ಟಾ 1 ವ್ಯಾಲ್ಯೂ ಏನು? -1. ಸೊ ಏನ್ ಬರ್ತದೆ? 2 ಅಂತ ಬಂತು. ಕ್ಲಿಯರ್ ಆಯ್ತಾ? ಬಟ್ ನಮ್ಗೆ ಈಗ ಆನ್ಸರ್ ಬಂದಿರೋದೇನು? m ಈಕ್ವಲ್ಸ್ ಟು 3, n ಈಕ್ವಲ್ಸ್ ಟು 2. ಅವ್ರು ಕೇಳಿರೋದು m ಎನ್ನ XY. ನಿಮಗೆ ಆಪ್ಷನ್ ಎ ಏನೋ 3, 2 ಇರ್ತದೆ. ಆಪ್ಷನ್ ಏನೇ ಇರುತ್ತೆ, ಕಂಪಲ್ಸರಿ 3, 2. ಅರ್ಥ ಆಗ್ತಿದೆನಾ? ಯಾಕೆ ನೀವೆಲ್ಲ ಸ್ವಲ್ಪ ಅರಿಬರಿ ಮಾಡ್ಕೊಂತೀರಾ, ನೀವು ನೆಕ್ಸ್ಟ್ ಕನ್ವರ್ಟ್ ಮಾಡಲ್ಲ ಅನ್ನೋದಕ್ಕೆ 3, 2 ಇಟ್ಟಿರ್ತಾರೆ. ಆಪ್ಷನ್ ಎ 3, 2 ಇರುತ್ತೆ. ಆನ್ಸರ್ 3, 2 MN ಕರೆಕ್ಟ್. ಬಟ್ ಅವ್ರು ನಮ್ಗೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಏನಿರೋದು? XY. ಈಗ ನೋಡೋಣ, XY ನ ಚೇಂಜ್ ಮಾಡಬೇಕು. ನನಗೆ ಗೊತ್ತಿರೋದೇನು? 1/x ಅಂದ್ರೆ m. ಕರೆಕ್ಟ್ ಆಯ್ತು? 1/x ಅಂದ್ರೆ ಏನ್ರಿ? m. ಹಾಗಾದ್ರೆ ನನಗೆ m ವ್ಯಾಲ್ಯೂ ಗೊತ್ತು. m ವ್ಯಾಲ್ಯೂ ಹಾಕ್ರಿ. m ವ್ಯಾಲ್ಯೂ ಏನು? 3. ಕರೆಕ್ಟಾ? m ವ್ಯಾಲ್ಯೂ ಏನು? 3. ಈಗ ನನ್ಗೆ x ಬೇಕು ಅಂದ್ರೆ ಅವ್ರು ಕೇಳಿರೋದು 1/x ಕೇಳಿಲ್ಲ ಅವರು. ಓಕೆ, ಬರೀ x ಕೇಳಿದಾರೆ. x ಕೇಳಿದ್ರೆ ಈ x ಇಲ್ಲಿ ಹೋಗುತ್ತೆ, ಈ 3 ಇಲ್ಲಿ ಬರುತ್ತೆ. ಕರೆಕ್ಟಾ? ಅಲ್ಲಿಗೆ 1/3 ಅಂದ್ರೆ x ಈಸ್ ನಥಿಂಗ್ ಬಟ್ x ಇಸ್ ಈಕ್ವಲ್ಸ್ ಟು 1/3 ಅಲ್ವಾ? ಅರ್ಥ ಆಯ್ತಾ? ಇದನ್ನ ಹೀಗಾದ್ರೂ ಬರೀರಿ. ಇನ್ನೊಂದ್ ಮೆಥಡ್ ಅಲ್ಲಿ ತೋರಿಸ್ತೀನಿ. ಎರಡು ಒಂದೇ, ಯಾವ್ದಾದ್ರು ಒಂದ್ ಮೆಥಡ್ ಬರಿಬೇಕು. ಏನು? 1/x ಅಂದ್ರೆ m. ಬೋರ್ಡ್ ಕೊಡಾಗ ನೋಡ್ರಿ, 1/x ಅಂದ್ರೆ ಏನು? m. ನನಗೆ m ವ್ಯಾಲ್ಯೂ ಗೊತ್ತಿದೆ ಅಂದ್ರೆ ಹಿಂಗ್ ಉಲ್ಟಾ ಮಾಡ್ಕೋಬಹುದಾ? ಓಕೆ, ಬರಿಬಹುದಾ? x ಇರೋ ಜಾಗಕ್ಕೆ m. ನಾನ್ ಡೈರೆಕ್ಟ್ ಆಗಿ x ಅಂದ್ರೇನೆ 1/m. ಓಕೆ, x ಅಂದ್ರೇನು? ಇಲ್ಲೇ ತೋರಿಸ್ತೀನಿ ನೋಡ್ರಿ. 1/x is equals to m. 1/y is equals to n. ನನಗೆ x ಬೇಕು ಅಂದ್ರೆ x ಇಲ್ಲಿಗೆ ಹಾಕ್ರಿ, m ಇಲ್ಲಿಗೆ ಹಾಕ್ರಿ. ಅಲ್ಲಿಗೆ x is equals to 1/m. y is equals to what? 1/n. ಹೇಗ್ ಮಾಡಿದೀನಿ ಅನ್ನೋದು ತೋರಿಸಿದೀನಿ. ಒಂದು ಈ ತರ ಬರ್ದು ನೀವು ಸಾಲ್ವ್ ಮಾಡ್ಬೇಕು. 1/x ಸಿಮಿಲರ್ಲಿ 1/y ಇದೇ ತರ ಮಾಡ್ಬೋದು.
ನಾನು ಹೆಂಗ್ ಚೇಂಜ್ ಮಾಡಿದ್ದೀನಿ ಅನ್ನೋದು ಇಲ್ಲಿ ಸೈಡ್ ಅಲ್ಲಿ ಬರ್ದಿದ್ದೀನಿ. ನನಗೆ ಇದು ನಿಮ್ಮ ನಾಲೆಡ್ಜಿಗಿರ್ಲಿ. ಅರ್ಥ ಆಯ್ತಾ? ಹೆಂಗ್ ಮ್ಯಾಮ್ ಕೆಳಗಿರೋದ್ ಮೇಲೆ ಹೆಂಗೆ ಅಂದ್ರೆ ಹಂಗೆ ಅದು ಕೆಳಗಿರೋದ್ ಮೇಲೆ ಹೋಗ್ಬೇಕು, ಮೇಲಿರೋದ್ ಕೆಳಗ್ ಬರ್ಬೇಕು. ಅರ್ಥ ಆಯ್ತಾ? ಈ ಕ್ವೆಶನ್ ನೀವು ನನಗ್ ಕೇಳಂಗಿಲ್ಲ. ಯಾಕೆ ಹೇಳ್ರಿ? ನಿಮ್ ಪ್ರೈಮರಿ ಮಿಸ್ಸಿಂಗ್ ಕ್ವೆಶನ್. ನೀವು ಬಂದಿರೋದು ನನ್ DCET-ಗೆ. ನಂದಷ್ಟೇ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗೆಲ್ಲ ನಿಮಗೆ 2 into 2 4 ಹೆಂಗ್ ಬಂತು ಅಂತ ನಾನು ಪ್ರೂವ್ ಮಾಡಲ್ಲ. ಅದ್ ನಿಮ್ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರೈಮರಿ ಮಿಸ್ಸಿಂಗ್ ಕೆಲಸ. ಸಿಮಿಲರ್ಲಿ ಇದು ಹಿಂಗೆ ನಾನು ಈಗ ಕ್ಲಾರಿಫೈ ಕೊಡಲ್ಲ. ಓಕೆ, ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ದಟ್ x is equals to 1 by m, y is equals to 1 by n. ಹಾಗಾದ್ರೆ ಕೇಳಿರೋದು x, m ವ್ಯಾಲ್ಯೂ ಏನ್ ಬಂದಿದೆ 3, y ವ್ಯಾಲ್ಯೂ ಏನ್ ಬಂದಿದೆ 2. So this is our final answer. ಓಕೆ, ಮೊದಲನೇ ಆನ್ಸರ್ ಏನ್ ಇಟ್ಟಿರ್ತಾರೆ 3,2 ಇಡ್ತಾರೆ. ಎರಡನೇ ಆನ್ಸರ್ ಅಲ್ಲಿ ಏನಿರ್ತಾರೆ ನಿಮಗೆ 1/3 1/2 ಇರ್ತಾರೆ. ಸೊ ದಿಸ್ ಇಸ್ ಯೋರ್ ಆನ್ಸರ್. ಸೊ ಇದರಲ್ಲಿ ಇದು 1/x ಅನ್ನ m ಅಂತ ಬರ್ಕೋಬೇಕಾಗಿರೋದು. ದಿಸ್ ಇಸ್ ಸಿಂಪಲ್ ಬೇಸಿಕ್ ಆಲ್ಜಿಬ್ರಿಕ್ ಇನ್ಫಾರ್ಮೇಶನ್. ಇವತ್ ನಾನೇನ್ ನಿಮ್ಗೆ ಹೊಸದಾಗಿ ಏನು ಹೇಳ್ಕೊಟ್ಟಿಲ್ಲ. ನಾನ್ ಹೇಳ್ಕೊಟ್ಟಿರೋದು ಕ್ರಾಮರಸ್ ರೂಲ್. ಫಸ್ಟಿಗೆ ಬರೋದ್ರಲ್ವ a1x b1y. ಓಕೆ, ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್. ಇದೇ ಮೆಥಡ್ ನಿಮ್ ಹೈಸ್ಕೂಲ್ ಅಲ್ಲೂ ಇತ್ತು. ಓಕೆ, ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಬೇರೆ ತರ x ಕ್ಯಾನ್ಸಲ್ ಮಾಡಿಸಿ y ನ ಮಾಡಿಸಿ ಫೈಂಡ್ ಔಟ್ ಮಾಡೋರು. ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ರಾಮರಸ್ ರೂಲ್ ಬಂದು. ಓಕೆ, ನಿಮ್ಗೆ ಯಾವ ಮೆಥಡ್ ಅಂದ್ರೆ ಹೇಳ್ತೀನಿ, ತೋರಿಸ್ತೀನಿ ನೋಡ್ರಿ. ಇದ್ ನಿಮ್ ಸ್ಕೂಲ್ ಲೆವೆಲ್ ಅಲ್ಲಿ ಕಲ್ತಿದ್ದೀರ. ಎಸ್, ಇಲ್ಲಿ ತಗೊಂಡು ತೋರಿಸ್ತೀನಿ. ಇಲ್ಲ ನೋಡ್ರಿ, ಈ ಕ್ವೆಶನ್ 2x plus 3y equals to 4, 5x minus 2y equals to 6. ಓಕೆ, ಹೀಗಿದೆ. ಓ, ಇಲ್ಲೇ ಇದೆ ಅಲ್ವಾ, ನಾನು ಮತ್ತೇನ್ ಬರ್ಕೊಳ್ಳೋದು ಬೇಡ. ಕ್ವೆಶನ್ ಇಲ್ಲೇ ಇದೆ. ನಿಮ್ಗೆ ಇದೇ ಸೇಮ್ ಇತ್ತು ನಿಮ್ಗೆ ಪ್ರೈಮರಿಲಿ, ಹೈಸ್ಕೂಲ್ ಅಲ್ಲಿ ಇತ್ತು ಗೊತ್ತಾ. ಫೈಂಡ್ xy ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ನಾವ್ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ, ನನ್ಗೆ x ನ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅಂದ್ರೆ, ದಿಸ್ ಇಸ್ ಗಿವನ್ ಕ್ವೆಶನ್. x ನ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಎರಡು ಸೇಮ್ ಆಗ್ಬೇಕು. ಹೌದಾ? x ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಎರಡು ಸೇಮ್ ಆಗ್ಬೇಕು. ಅಲ್ಲಿಗೆ ಎರಡು ಸೇಮ್ ಆಗ್ಬೇಕು ಅಂದ್ರೆ ನನ್ಗೆ ಇಲ್ಲಿ 2 5 ಇದೆ. 5 ಇಂದ ಈ ಇಕ್ವೇಶನ್ ಮಲ್ಟಿಪ್ಲೈ ಮಾಡ್ಬೇಕು, 2 ಇಂದ ಈ ಇಕ್ವೇಶನ್ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಸೇಮ್ ಆಗ್ಬಿಡುತ್ತೆ. 2 5s 10, 5 2s 10 ಆಗ್ಬಿಡುತ್ತೆ. ಈಗ ಈ ಇಕ್ವೇಶನ್ ಎದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು 5 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಈ ಇಕ್ವೇಶನ್ ಎದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು 2 ಇಂದ ಮಾಡ್ಬೇಕು. ಬರದ್ಮೇಲೆ ಏನಾದ್ರೂ ನೆನಪಾಗುತ್ತೋ ಏನೋ ಗೊತ್ತಿಲ್ಲ. ಓಕೆ, ನಿಮ್ ಹಳೆ ಮಿಸ್ಗಳು, ಸರ್. ಓಕೆ, ಅದ್ರಾಗ ಬೇರೆ ಹೈಸ್ಕೂಲ್ ಅಂತ ಹೇಳಿ ಫುಲ್ ಬಿಲ್ಡಪ್ ಕೋಡ್ ಕೊಟ್ಟು ಟ್ಯೂಷನ್ ಗಿಷನ್ ಎಲ್ಲ ಹೋಗ್ ಬಂದಿರ್ತೀರಾ ಹೈಸ್ಕೂಲ್ಗೆ, ಕಲ್ತಿರ್ಲೇಬೇಕು. ಈಗ ನಾನು ಏನ್ ಮಾಡ್ತೀನಿ, 5 2s ವಾಟ್ 10x. ಇದೇನಾಯ್ತು 5 3s, ಇದಕ್ಕೂ ಮಾಡ್ಬೇಕು. ನೀವೇನ್ ಮಾಡ್ತೀರಾ, ಈಕ್ವಲ್ ಇಂದ ಈ ಕಡೆಗೂ ಎರಡಕ್ಕೂ ಮಾಡ್ಬೇಕು. ಕರೆಕ್ಟಾ? ಹಾಗಾಗಿ 5 2s 10, 5 3s 15y is equals to 5 4s ಎಷ್ಟು 20. ಕರೆಕ್ಟಾ? ಈಗ ಇದ್ರಲ್ಲಿ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ವಿತ್ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಆಲ್ಟರ್ನೇಟಿವ್ ಮೆಥಡ್. ನಿಮ್ಗೆ ಇದು ನನ್ ಪ್ರಕಾರ ಕ್ರಾಮರಸ್ ಇಸ್ ಈಸಿ. ಈಗ ನಾವೇನ್ ಹೋದ್ವಲ್ವಾ, ಇದು ಕಷ್ಟ ಅಂತ ಇದನ್ನ ರೂಲ್ ಫಾರ್ಮ್ ಮಾಡಿದ್ದಾರೆ. ಕ್ರಾಮರಸ್ ರೂಲ್ ನಿಮ್ ಹೈಸ್ಕೂಲ್ ಅಲ್ಲಿ ಇಲ್ಲ. ಅರ್ಥ ಆಯ್ತಾ? ಈ 2 ನ ಮಲ್ಟಿಪ್ಲೈ ಮಾಡೋಣ. 2 5s 10 minus 2 2s 4y is equals to 2 6s 12. ಈಗ ಈ ಇಕ್ವೇಶನ್ ಬಂತು. ಈಗ ನಾನು ಆಡ್ ಮಾಡಿದ್ರೆ x ಕ್ಯಾನ್ಸಲ್ ಮಾಡುತ್ತಾ, ಸಬ್ಟ್ರಾಕ್ಟ್ ಮಾಡಿದ್ರೆ x ಕ್ಯಾನ್ಸಲ್ ಆಗುತ್ತಾ? ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಕರೆಕ್ಟ್ ಬರ್ಸಿದ್ರೆ ಹಿಂಗೆ
ನಾನ್ ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ, ಸೈನ್ ಏನಾಗುತ್ತೆ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಸೈನ್ಗಳು. ನೆನ್ಪಿದನಾ? ಅಲ್ಲಿಗೆ ಪ್ಲಸ್ ಪ್ಲಸ್ 10x, ಈಗ ಇದು ತಗೋಬಾರ್ದು, ಇದು ತಗೋಬೇಕು. ಪ್ಲಸ್ ಮೈನಸ್ ಏನಾಯ್ತು, ಗೆಟ್ ಕ್ಯಾನ್ಸಲ್, ಅಂದ್ರೆ ಎಕ್ಸೇ ಹೋಯ್ತು. ಈಗ ನನಗ್ y ಮಾತ್ರ ಉಳ್ಕೊಳ್ಳುತ್ತೆ. ಅಲ್ಲಿಗೆ ಇಲ್ಲಿ ಪ್ಲಸ್ ಪ್ಲಸ್ ಇದೆ, ಎಷ್ಟಾಯ್ತು ಇದು 20y ಇಸ್ ಈಕ್ವಲ್ಸ್ ಟು, ಕರೆಕ್ಟಾ? ಓ 19. ಓ ನಮ್ ಮಿಸ್ ಕಲ್ಸಿದಾರೆ, ನಾನು ಕನ್ಫ್ಯೂಸ್ ಆದ. ನಮ್ ಮಿಸ್ಸಿಗೆ ಬೈಬಿಡ್ರಪ್ಪ. ಓಕೆ, 19y is equals to 20 minus 12 plus 8 minus 8 plus 8. Y equals to what? Y is equals to, ನನಗೆ y ಜೊತೆಲಿ ಇರೋದು ಬೇಡ ಅಂದ್ರೆ ಕೆಳಗ್ ಬಗ್ತೀವಿ. y ಜೊತೆಲಿ ಇರೋದು ಕೆಳಗ್ ಬಗ್ತೀವಿ. ಸೊ ಕೆಳಗಡೆ ಹಾಕ್ಸಿದ್ರೆ 8/19. ಚೆಕ್ ಮಾಡ್ರಿ, ಮ್ಯಾಚ್ ಆಯ್ತಾ? ಇದು ಇದೇ ತರ ನನಗೆ y ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಇಕ್ವೇಶನ್ ನ -2 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ಮೊದಲನೇ ಈಗ ಎಕ್ಸ್ ಇನ್ ಕ್ಯಾನ್ಸಲ್ ಮಾಡದೆ y ಬೇಕು ಅಂದ್ರೆ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕು. ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಕೆಳಗಡೆ ಇರೋ ಇಕ್ವೇಶನ್ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಇದರಿಂದ ಈ ಇಕ್ವೇಶನ್ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಎಕ್ಸ್ ಕ್ಯಾನ್ಸಲ್ ಆಗತ್ತೆ, y ಉಳ್ಕೊಳ್ಳುತ್ತೆ. ನಾನು y ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, -2 ಇಂದ ಈ ಇಕ್ವೇಶನ್ ಮಲ್ಟಿಪ್ಲೈ ಮಾಡ್ಬೇಕು, 3 ಇಂದ ಈ ಇಕ್ವೇಶನ್ ಮಲ್ಟಿಪ್ಲೈ ಮಾಡ್ಬೇಕು. ಗಾಟ್ ಇಟ್? ಸೊ ಇದೇ ರೀತಿ ಮಾಡಿ ಅವಾಗ y ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 26/19 ಬರುತ್ತೆ. ಈಗ ನಾನ್ ನಿಮಗೆ 2 ಡಿಫ್ರೆಂಟ್ ಮೆಥಡ್ ಹೇಳ್ಕೊಟ್ಟೆ. ಎಕ್ಸಾಮ್ ಅಲ್ಲಿ ಅವ್ರು ಕ್ರಾಮರಸ್ ಅಂತ ಏನು ಡಿಫೈನ್ ಮಾಡಲ್ಲ. ಅವ್ರು ಒಂದು ಈಕ್ವೇಶನ್ ಕೊಡ್ತಾರೆ, ಈಕ್ವೇಶನ್ ಅಲ್ಲಿ ಏನ್ ಮಾಡ್ಬೇಕು ಮಕ್ಳೇ, ನೀವು XY ಫೈಂಡ್ ಔಟ್ ಮಾಡ್ಬೇಕು. ನೀವು ಲಾಜಿಕ್ ಹಾಕ್ತೀರಾ, ಮ್ಯಾಜಿಕ್ ಮಾಡ್ತೀರಾ, ಈ ಮೆಥಡ್ ಮಾಡ್ತೀರೋ, ಕ್ರಾಮರಸ್ ಮಾಡ್ತೀರೋ ಅನ್ನೋದಲ್ಲ. ಈಗ ಕೆಲವ್ರಿಗೆ ಇದಿಷ್ಟ ಆದ್ರೆ ಇದನ್ನ ಟ್ರೈ ಮಾಡ್ರಿ, ಇದನ್ನು ಏನ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ ಮನೇಲಿ ಚೆಕ್ ಮಾಡಿ, ನಿಮಗ್ ಯಾವ್ದು ಇಷ್ಟನೋ ಅದು ಮಾಡಿ. ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಏನೋ ಮಾಡ್ತೀರಾ, ಇಲ್ಲಿ ಏನೋ ಒಂದ್ ಗೋಲ್ಮಾಲ್ ಆಗಿ ತಪ್ಪಾಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಏನೋ ಒಂದ್ ಮಿಸ್ಟೇಕ್ ಆಯ್ತು ಅಂತ ಅನ್ಕೊಳ್ರಿ. ಇಲ್ಲಿ ಮಿಸ್ಟೇಕ್ ಆದಾಗ ನಮ್ಗೆ ಏನಿರುತ್ತೆ, ನಿಮಗ್ ರೀಚೆಕ್ ಮಾಡಕ್ ಇನ್ನೊಂದು ಆಪ್ಷನ್ಸ್ ಇರುತ್ತೆ ಎಕ್ಸಾಮ್. ಸೊ ನೋಡ್ರಿ, ಈ ಮೆಥಡ್ ನಾನ್ ಡೆಫಿನೆಟ್ಲಿ ಹೇಳ್ತೀನಿ, ಬೇರೆಯವ್ರು ಹಿಂಗೆಲ್ಲ ಹೇಳ್ಕೊಡಲ್ಲ. ಇನ್ಫ್ಯಾಕ್ಟ್ ಇದಕ್ಕ ಮೆಥಡ್ ಇದೆ ಅಂತ ಗೊತ್ತಿದ್ರು ಅವ್ರು ನಿಮಗೆ ಸಮ್ಟೈಮ್ಸ್ ಹೇಳಲ್ಲ, ಕೆಲವು ಕಡೆ ಆ ಮೆಥಡ್ ಇದೆ ಅನ್ನೋದು ಗೊತ್ತಿಲ್ಲ. ಈಗ XY ಮೆಥಡ್ ಅರ್ಥ ಆಯ್ತಾ? ಆಕ್ಚುಲಿ ನನ್ ಪ್ರಕಾರ ದಿಸ್ ಇಸ್ ಟಫ್, ದಿಸ್ ಇಸ್ ಈಸಿ. ಕ್ರಾಮರಸ್ ರೂಲ್ ಬೆಟರ್ ಆಪ್ಷನ್. ಇದರಲ್ಲಿ ಡೆಲ್ಟಾನ ಸರಿಯಾಗಿ ಸಾಲ್ವ್ ಮಾಡ್ಬೇಕು. ಓಕೆ, ದಿಸ್ ಇಸ್ ಈಸಿ ಮೆಥಡ್. ಸೇಮ್ ಕ್ವೆಶನ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಇಲ್ಲಿ ನಮ್ಮ ಡೆಫಿನಿಷನ್ ಗೆ ಕ್ರಾಮರಸ್ ರೂಲ್ ಅಂತ ಹೇಳ್ತಾರೆ. ಈ XY ಡೆಫಿನಿಷನ್ ನಿಮ್ಮ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಬರುತ್ತೆ. ಅರ್ಥ ಆಯ್ತಾ? XY ಈಕ್ವೇಶನ್ಸ್ ಮೇಲೆ ಕ್ವೆಶನ್ ನೀವು ಒಂದ್ ಕಸ ಹೊಡೆಯೋ ಡಿ ಗ್ರೇಡ್ ಪೋಸ್ಟ್ ಇಂದ ಹಿಡಿದು, ಅರ್ಥ ಆಗ್ತಿದೆನಾ? ಯಾವ್ದೆಲ್ಲ ಲೋಯರ್ ಲೆವೆಲ್ ಪೋಸ್ಟ್, ಡಿ ಗ್ರೇಡ್, ಇ ಗ್ರೇಡ್, ಒಟ್ಟು ಕೆಳಗಡೆ ಪೋಸ್ಟ್ ಇಂದ ಹಿಡಿದು ನೀವು ಹೈಯರ್ ಲೆವೆಲ್ ಪೋಸ್ಟ್ ವರ್ಗೂ ಹೋದ್ರು ಈ ತರದ ಕ್ವೆಶನ್ ಡಿಸ್ಕಷನ್ ಇದ್ದೇ ಇರುತ್ತೆ. ಅಲ್ಲಿ ಇದನ್ನ ಕಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು ಆಕ್ಚುಯಲ್ ಮೆಥಡ್, ಬಟ್ ಇಲ್ಲಿ ಕಷ್ಟ ಆಗತ್ ನಿಮಗೆ, ಅದಕ್ ನಿಮಗೆ ಒಂದು ಟ್ರಿಕ್ ಮೆಥಡ್ ಕೊಡ್ತೀವಿ ಅಂತ ಕ್ರಾಮರಸ್ ರೂಲ್ ಹೇಳ್ಕೊಡ್ತಾರ ಅವ್ರು. ಬಟ್ ಅದನ್ನ ಕ್ರಾಮರಸ್ ಅಂತ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಈಗ ಕಲಿತೀರಾ ನೀವು ಬ್ರೈನ್ ಹೆಂಗೆ ಅಂದ್ರೆ, ಇಲ್ಲಿ ಕಲ್ತಿದ್ ಡಿಪ್ಲೊಮಾ ಮುಗಿಯತ್, ಅಲ್ಲಿಗೆ ಬಿಟ್ಟು ಮುಂದೋಗುದು. ಅರ್ಥ ಆಯ್ತಾ? ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಮ್ಯಾಥ್ಸ್ ಅಂತ ಅಂದ್ರೆ ನಾಟ್ ಓನ್ಲಿ ಫಾರ್ ಟುಡೇ, ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ ಎವ್ರಿ ಡೇ ಲೈಫ್ ಅಲ್ಲಿ ಮ್ಯಾಥ್ಸ್ ಇರುತ್ತೆ, ಎವ್ರಿ ಮೂಮೆಂಟ್ ಆಫ್ ಲೈಫ್ ಅಲ್ಲಿ ಮ್ಯಾಥ್ಸ್ ಇದ್ದೇ ಇರುತ್ತೆ. ಗಾಟ್ ಇಟ್? ಎಸ್. ಈಗ ಇದು ನಾನು ಇದು ಯಾವ್ದೋ ಪ್ರಾಬ್ಲಮ್ ಮಾಡಿದ್ರಲ್ವಾ, ಅಲ್ಲೇ ಸೈಡ್ ಅಲ್ಲಿ y ತಗೊಳ್ಳಿ, ಮನೇಲಿ ಹೋಗಿ ಎಕ್ಸ್ ಫೈಂಡ್ ಔಟ್ ಮಾಡ್ಬೋದು. ಡನ್ನ? ಕ್ವೆಶನ್ ನಿಮಗೆ ಎಷ್ಟು ಬುಕ್ ಬೇಕಾದ್ರೂ ಸಿಗ್ತವೆ ಮಕ್ಳೇ. CET ಕ್ವೆಶನ್ ಸಿಗ್ತಾವ ಇಲ್ವಾ? ಕ್ವೆಶನ್ ಸಿಗುತ್ತೆ, ಸೊಲ್ಯೂಷನ್ ಮಾಡೋ ಗೊತ್ತಿರ್ಬೇಕು ಅಷ್ಟೇ, ಹೌದಾ ಇಲ್ಲ? ಈಗ ನಾನು ನಿಮಗೆ ಟ್ರಿಕ್ಸ್ ಎರಡೆರಡು ಮೆಥಡ್ ಹೇಳ್ಕೊಡ್ತಿದ್ದೀನಿ. ನೀವೇನ್ ಮಾಡ್ಬೇಕು, ಪ್ರತಿ ಪ್ರಾಬ್ಲಮ್ಗೂ 2 ಮೆಥಡ್ ಟ್ರೈ ಮಾಡ್ತಿರ್ಬೇಕು.
ಪ್ರಾಕ್ಟೀಸ್ ಮಾಡುವಾಗ. ಎಕ್ಸಾಮ್ ಅಲ್ಲಿ ಓಕೆ ನಿಮಗೆ ಆಪ್ಷನ್ ಎ ಅಂದ್ರೆ ಕೇಸ್ 1 ಅಲ್ಲಿ ನಿಮ್ಗೆ ಏನಾದ್ರು ಹೊಡಿತು ಮಿಸ್ಟೇಕ್ ಅಂದ್ರೆ ನಿಮ್ ಹತ್ರ ಎರಡನೇ ಆಪ್ಷನ್ ಇರ್ಬೇಕು, ಆಲ್ಟರ್ನೇಟಿವ್ ಮೆಥಡ್ ಇರ್ಬೇಕು. ಗೊತ್ತಾಗ್ತಿದನಾ? ಎಸ್. ಹಾಗಾದ್ರೆ ಇದು ಯಾವ್ದೋ ಪ್ರಾಬ್ಲಮ್ ನಂಬರಿಂಗ್ ಅಲ್ಲಿ ಬರ್ದಿದ್ವಲ್ವಾ? ಇವತ್ ಪ್ರಾಬ್ಲಮ್ ನಂಬರಿಂಗ್ ಹಾಕ್ಲಿಲ್ಲ ನಾವು, ಕರೆಕ್ಟ್ ಅಲ್ವಾ? ನಂಬರಿಂಗ್ ಮಾಡೋಣ, ಎಷ್ಟು 100 ಆಗಿತ್ತಾ? ಓಕೆ. ಸೊ ಫಸ್ಟ್ ಪ್ರಾಬ್ಲಮ್ ನೆನೆ ಸ್ಟಾಪ್ ಆಗಿದ್ದಲ್ಲಿ ನಂಬರಿಂಗ್ 100 ಸ್ಟಾಪ್ ಆಗಿತ್ತಲ್ವಾ? ಸೊ 101 ಜನರಲ್ ಫಾರ್ಮ್. ಓಕೆ, ನಂಬರ್ ಮಾಡ್ಕೊಳ್ಳಿ 101. ಡೌಟ್ ಕ್ಲಾರಿಫಿಕೇಶನ್ಗೆ ಸಮಟೈಮ್ಸ್ ಈ ನಂಬರ್ ಇಂದಾನು ನಾನು ಕ್ವೆಶನ್ ಡಿಸ್ಕಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. 101 102 ನೀವೇ ಸಾಲ್ವ್ ಮಾಡಿದ್ರಲ್ವಾ ಇದನ್ನ? ಸಾರಿ, ಇದೆ 102 ಕರೆಕ್ಟಾ? 102ಗೆ ಎರಡು ಮೆಥಡ್ ಮಾಡಬೇಕು. 102 ನ ಕ್ರಾಮರಸ್ ರೂಲ್ ಮೆಥಡ್, 103 ಈಗ ನಾನು ಕೊಟ್ನಲ್ವಾ ಈ ಮೆಥಡ್ ಅಲ್ಲಿ ಮಾಡಬೇಕು. ಸೇಮ್ ಕ್ವೆಶನ್, 2 ಡಿಫರೆಂಟ್ ಮೆಥಡ್ಸ್. ಓಕೆ, 103 ನ ಈಗ ಎಕ್ಸ್ ಫೈಂಡ್ ಔಟ್ ಮಾಡ್ತೀರಾ ನೀವು ಈ ಮೆಥಡ್ ಅಲ್ಲಿ? ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ, ಆಲ್ರೆಡಿ ಆನ್ಸರ್ ಇದೆ, ಮ್ಯಾಚ್ ಆಗ್ಬೇಕು. ಓಕೆ ಆಯ್ತಾ? ಅದು ಬರ್ಕೊಂಡು ಆಲ್ಟರ್ನೇಟಿವ್ ಮೆಥಡ್ ಬರ್ಕೊಂಡ್ರಾ? ಎಸ್, 103 ಆಯ್ತು. 104 ಈ ಪಾಯಿಂಟ್ ಬರ್ಕೊಳ್ಳಿ. ನೀವು ಪಾಯಿಂಟ್ ಬರ್ದಿದ್ರಲ್ವಾ ಅದಕ್ಕೆ ನಂಬರಿಂಗ್ ಮಾಡಿ 104. ಹಾಗಿದ್ರೆ ಆ ತರ ಬರಿತೀವಿ ಅನ್ನೋವಂಥದ್ದು. ಓಕೆ, 104 ಆಯ್ತು. 105 ಯಾವುದು? ಥರ್ಡ್ ಆರ್ಡರ್ ಕ್ರಾಮರಸ್ ರೂಲ್. ನೆಕ್ಸ್ಟ್ ಇಸ್ ಮ್ಯಾಮ್ ಆಲ್ಟರ್ನೇಟಿವ್ ಮೆಥಡ್ ಬರ್ಕಂದಿಲ್ಲ ಮ್ಯಾಮ್. ಯಾಕೆ ಬರ್ಕೊಂದಿಲ್ ಮ್ಯಾಮ್? ಬೇಗ ಬರ್ಕೊಳ್ರಿ ಮ್ಯಾಮ್, ಫಾಸ್ಟ್ ಆಗಿ ಬರ್ಕೊಳ್ಳಿ. ಸ್ವಲ್ಪ ಬೇಗ ಬರಿಬೇಕು. ಇಷ್ಟು ಹಳೆ ಪ್ರೀವಿಯಸ್ ಕ್ಲಾಸ್ ಇಂದ 1 ಮಾರ್ಕ್ಸ್ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತಿನ 1 ಡೇ ಡೆಫಿನೆಟ್ಲಿ 1 ಮಾರ್ಕ್ಸ್ ಬರುತ್ತೆ. ಕಂಪ್ಲೀಟ್ ಕ್ರಾಮರಸ್ ರೂಲ್ ನಿಮಗೆ ಇಂಪಾರ್ಟೆಂಟ್. ಇದನ್ ಮಾತ್ರ ಸ್ಕಿಪ್ ಮಾಡಬೇಡಿ ಮಕ್ಕಳೇ. ಈಸಿ ಸ್ಕೋರಿಂಗ್ ಟಾಪಿಕ್ ಇದು. ಆರಾಮ್ ಒಂದಿನ ನಾನ್ ಮನೆಗೆ ಹೋಗಿ ಬರೆಯಕ್ಕೂ ಕೊಡ್ತಿಲ್ಲ, ಅಬ್ಸರ್ವ್ ಮಾಡ್ತಿದ್ದೀರಾ? ನಾನು ಹರಿಬರಿಲೂ ಕಲಿಸ್ತಿಲ್ಲ. 1 ಮಾರ್ಕ್ಸ್ ಕಲ್ತ್ರು ಸಮಾಧಾನ ಕಲಿತಿದೀವಿ. ಓಕೆ, 103 ಆಯ್ತು, 104 ಆಯ್ತು, 105 ಆಯ್ತು. ಓಕೆ, 105 ಆಯ್ತು. ಇದೇ ಕೊಟ್ಟಿದ್ನಲ್ವಾ 105? 105 ನೀವು ನಾಳೆ ನನಗೆ ಡೆಲ್ಟಾ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್, ಎಕ್ಸ್ ವೈ ಝೆಡ್ ಇಷ್ಟನ್ನು ನೀವು ಹೇಳ್ಬೇಕು. 105 ಆದ್ಮೇಲೆ 106 ಕರೆಕ್ಟಾ? 106 ಮಾತಾಡ್ಬೇಡಿ. 106 ಅಲ್ಲಿ ಪ್ರಾಬ್ಲಮ್ ಅರ್ಥ ಆಯ್ತಾ? ಓಕೆ, ಇದನ್ನು ಇಲ್ಲೇನಿದೆ ಅಲ್ವಾ ಈ ಫಾರ್ಮ್ ಅನ್ನು ನಾನು ಈಗ ಆಲ್ಟರ್ನೇಟಿವ್ ಮೆಥಡ್ ಹೇಳಿದ್ನಲ್ಲ ಅದ್ರಲ್ಲೂ ಫೈಂಡ್ ಔಟ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಕ್ರಾಮರಸ್ ರೂಲ್ ಇಸ್ ಬೆಟರ್ ಆಪ್ಷನ್. ನಿಮಗೆ ಇರ್ಲಿ ಅನ್ನೋದಕ್ಕೆ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ನೋಡೋಣ. ಸೊ ಆನ್ಸರ್ ಅಶೇರ್, ಆನ್ಸರ್ ಸರಿ ಇದೆನಾ? ಓಕೆ, ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಎಷ್ಟಾಯ್ತು? 106. ಈಗ 107. ಇದು 1 ಲಕ್ಷದ ಪ್ರಶ್ನೆ ನಿಮ್ಮ ಮುಂದೆ. ಸ್ಮೈಲ್ ಬಂತು. ಇಲ್ಲಿ ಕೂರಿಸ್ತೀನಿ ನಾನು. ನೀವು
ಓಕೆ, ಈ ಕ್ವೆಶನ್ ಅನ್ನ ಆಕ್ಚುಲ್ ಸಿಇಟಿ ಪ್ರಾಬ್ಲಮ್ ಇದು. ರೀಸೆಂಟ್ ಆಗಿ ಕೇಳಿರೋ ಯಾವ್ದೋ ಇಯರ್ ಕ್ವೆಶನ್ ಈ ಇದು ಬರುತ್ತೆ. ಇವಾಗ ಇದನ್ನ ನೀವು ಇಲ್ಲೇ ಇವಾಗಲೇ ಸಾಲ್ವ್ ಮಾಡ್ಬೇಕು. ಆಪ್ಷನ್ಸ್ ಹಾಕಿದೀವಿ. ಯಾರು ಸಾಲ್ವ್ ಮಾಡ್ತೀರಿ ನೋಡು. ಕ್ವೆಶನ್ ಬರ್ಕೊಂಡು ಸಾಲ್ವ್ ಮಾಡಿ ಫಾಸ್ಟ್. ನಿಮ್ದೇ ಇದು. ಇಂಪಾರ್ಟೆಂಟ್ ಕ್ವೆಶನ್, ಇವಾಗಲೇ ಸಾಲ್ವ್ ಮಾಡಿ. ಸೊ ಒಂದ್ ಸ್ಮಾಲ್ ಹಿಂಟ್ ಕೊಡ್ತೀನಿ, ಸರಿಯಾಗಿ ಥಿಂಕ್ ಮಾಡಿ. ಎಕ್ಸ್ ವೇರಿಯಬಲ್ ಇದ್ದು ಕೋಎಫಿಷಿಯಂಟ್ ಇರುತ್ತೆ. ಸಪೋಸ್ ಯಾವ್ದೋ ವೇರಿಯಬಲ್ ಆಬ್ಸೆಂಟ್ ಇದೆ ಅಂದ್ರೆ, ವೇರಿಯಬಲ್ ಇಲ್ಲ ಅಂದ್ರೆ ಅರ್ಥ ಏನ್ರಿ? ಕೋಎಫಿಷಿಯಂಟ್ 0 ಇರುತ್ತೆ. 0 ಇಂಟು ಎನಿಥಿಂಗ್ ಇಸ್ 0. ಈಗ ಎಕ್ಸಿನ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ 1. 1 ಇಂಟು ಎಕ್ಸ್ ಬರುತ್ತೆ. ಸಪೋಸ್ ಎಕ್ಸ್ ಕೋಎಫಿಷಿಯಂಟ್ 0 ಇದ್ರೆ 0 ಇಂಟು ಎನಿಥಿಂಗ್ ಇಸ್ ವಾಟ್? 0. ಹಾಗಾಗಿ ಕೋಎಫಿಷಿಯಂಟ್ 0. ಯಾವ ವೇರಿಯಬಲ್ ಇರಲ್ಲ, ಆಬ್ಸೆಂಟ್ ಇರೋ ವೇರಿಯಬಲ್ ಪ್ಲೇಸ್. Absent variable place is replaced by 0. Okay, ನೀನ್ ಸಾಲ್ವ್ ಮಾಡು. ನೀನ್ ಮಾಡು. ಟ್ರೈ ಮಾಡಿ. ರೈಟ್ ಆರ್ ರಾಂಗ್ ಟ್ರೈ ಮಾಡಿ. ನೀ ದೊರ್ಸು ಈ ಕಡೆ. ನೀನ್ ಇಲ್ಲಿ ಬಾಯ್ ಫಸ್ಟ್ ಬೆಂಚ್ ಬಾಗ ಕಡೆ ಇಡು. ಈ ಕಡೆ ಇನ್ನು ಈ ಕಡೆ ಈ ಕಡೆ ಅಲ್ಲಿ ಕೂರಿಸ್ಬಿಡ್ತೀನಿ. ಈ ಕ್ವೆಶನ್ ಅದೇನ್ ಅರ್ಥ ಮಾಡ್ಕೊಂಡಿದ್ದೀರಾ ನೋಡೋಣ. ಸ್ವಲ್ಪ ಹಿಂಟ್ಸ್ ಕೊಡ್ತೀನಿ. ಓಕೆ, ಇದ್ರಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಮಕ್ಳ? ಈ ಕ್ವೆಶನ್ ಅಲ್ಲಿ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು? ಎಕ್ಸ್ ವೈ ಝಡ್. ಫೈನಲಿ ನನಗೆ ಏನೇನ್ ಬೇಕು? ಫೈನಲಿ ಏನೇನ್ ಫೈಂಡ್ ಔಟ್ ಮಾಡ್ತೀರಾ? ಓಕೆ, ಈ ಕ್ವೆಶನ್ ಅಲ್ಲಿ ನಾನ್ ನಿಮಗೆ ಒಂದು ಹಿಂಟ್ ತೋರಿಸ್ತೀನಿ. ಬೋರ್ಡ್ ಕಡೆಗೆ ನೋಡಿ. In solving the simultaneous equation. So this is your first equation. Oh. This is your first equation. Correct alva? So first equation ಅಲ್ಲಿ ನಾನು ಇಲ್ಲೇ ಇದೆ equation. ನಾನು ಬರ್ಕೊಳ್ತೀನಿ. X ಇದೆ, Y ಇದೆ, minus ಓಕೆ 2 ಈಕ್ವಲ್ಸ್ ಟು 1 ಅಂತಾನೆ ಬರೀತೀನಿ. ಈ ಇಕ್ವೇಶನ್ ಇಲ್ಲೇ ಇದೆ, ಮತ್ತೆ ಯಾಕೆ ಬರ್ಕೊಳ್ಳೋದು? ಬೋರ್ಡ್ ಕಡೆ ನೋಡಿ. ಎಕ್ಸ್ ಓಕೆ, ವೈ ಓಕೆ, ಝಡ್ ಇದೆನಾ? ಇಲ್ಲ. ಇಲ್ಲ ಅಂದ್ರೆ ಅರ್ಥ ಪ್ಲಸ್ 0z ಅಂತ ಅರ್ಥ. ಓಕೆ, ವೆಯ್ಟ್. 0 ಇಂಟು ಝಡ್ ಅಂದ್ರೆ ಏನು? 0 ಅಲ್ವಾ? 0 ಇಂದ ಏನಾದ್ರೂ ಮಲ್ಟಿಪ್ಲೈ ಮಾಡ್ರಿ. 0. ಹಾಗಾಗಿ ನಾನು 0z ಅಂತ ಬರ್ಕೋಬೇಕಿಲ್ಲ, 0 ಅಂತ ಬರೆದ್ರೆ ಆಯ್ತು. ಓಕೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಮಾತಾಡ್ಬೇಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್. ಝಡ್ ಇಲ್ಲ. ಯಾವ ವೇರಿಯಬಲ್ ಆಬ್ಸೆಂಟ್ ಇದೆ? ಇನ್ ದ ಪ್ಲೇಸ್ ಆಫ್ ಆಬ್ಸೆಂಟ್ ವೇರಿಯಬಲ್ ವಿ ವಿಲ್ ರಿಪ್ಲೇಸ್ 0. ಈಗ ರಿಸಲ್ಟ್ ಬರಿಬೇಕು. ರಿಸಲ್ಟ್ 1 ಆದ್ರೆ -2 ಎಲ್ಲಿ ಹೋಗ್ಬೇಕು? ಎಕ್ಸ್ ಬರ್ದೆ, ವೈ ಬರ್ದೆ, ಇದು ಝಡ್ ಅಲ್ಲ, ಇದು 2 ಇದು. ಓಕೆ, ಝಡ್ ವೇರಿಯಬಲ್ ಆಬ್ಸೆಂಟ್ ಇದೆ, 0 ಆಯ್ತು. ಇಲ್ಲಿ ಈಕ್ವಲ್ ಟು 1 ಇದೆ. ಇದನ್ನ ಏನ್ ಮಾಡ್ಬೇಕು? ಈ ಕಡೆ ಹಾಕ್ಬೇಕು. -2 ಇರೋದೇನಾಯ್ತು? +2 ಆಯ್ತು. ಸೊ ಓವರ್ ಆಲ್ ಇದು ಏನಾಯ್ತು? 3 ಆಗತ್ತೆ. ಕರೆಕ್ಟಾ? ನೀವು ಒಂದ್ ಇಲ್ಲಿ -2 ಬರ್ದಿರ್ತೀರಾ, ಇಲ್ಲಿ 1 ಬರೀತೀರಾ. ಅದಕ್ಕೇನೆ ತಪ್ಪು ಬರೀತೀರಾ ಅಂತಾನೆ
ನಾನ್ ಸ್ಟಾಪ್ ಮಾಡ್ಸಿರೋದು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ. ಈಗ ನನ್ನ ಈಕ್ವೇಶನ್ ಅಲ್ಲಿ ಓಕೆ ಎಕ್ಸ್ ವೈ ಝಡ್ 0 ರಿಸಲ್ಟೆಂಟ್ ಏನು 3. ನಾನ್ ಡೈರೆಕ್ಟ್ ಆಗಿ 3 ಬರೆದ್ರೆ ಅಯ್ಯೋ ಮ್ಯಾಮ್ ಈ 3ನೇ ಇಲ್ಲ ಎಲ್ಲಿಂದ ಬರೋದ್ರಿ ಅಂತೀರಾ ಅಂತ ಈ ತರ ಬರ್ದಿದ್ವಿ. ಇದನ್ನ ಇನ್ನೊಂದ್ ಲೈನ್ ಅಲ್ಲಿ ಬರಿಬೇಕು. ನಮಗೇನ್ ಸ್ಟೆಪ್ಪಿಗೆ ಮಾರ್ಕ್ಸ್ ಇಲ್ಲ, ಹಂಗಾಗಿ ನಾನು ಆರೋ ಮಾರ್ಕ್ ಹಾಕಿದ್ದೀನಿ. ಕ್ಲಿಯರ್ ಆಯ್ತಾ? ಈಗ ಎರಡನೇ ಇಕ್ವೇಶನ್ ತಗೊಳ್ತೀನಿ. ಸೊ ಇನ್ ದಿಸ್ ಇಕ್ವೇಶನ್ 2x minus y 2x ಇಲ್ಲಿದೆ 2x minus y z ಇದೆನಾ? z ಇದೆನಾ? ಇಲ್ಲ, ಆಬ್ಸೆಂಟ್ 0. y ಇದ್ ರಿಸಲ್ಟೆಂಟ್ ಏನಿದೆ 1 ಇದೆ. ಈಗ ನೆಕ್ಸ್ಟ್ ಈ ಪ್ಲೇಸ್ ಅಲ್ಲಿ ನೋಡಿ x ಇದೆನಾ? x ಇದೆನಾ? ಇಲ್ಲ, ಸೊ ಡೈರೆಕ್ಟ್ ಆಗಿ 0. x place is replaced by 0. y ಏನಿದೆ? ಪ್ಲಸ್ 1y. y ಅಂದ್ರೆ ಏನು? ಪ್ಲಸ್ 1. z ಅಂದ್ರೆ ಏನ್ ಬರುತ್ತೆ? ಮೈನಸ್ 2z is equals to minus 1. ಸೊ ನಿಮ್ಗೆ ಹಿಂಗ್ ಈಕ್ವೇಶನ್ ಕೊಡ್ಬೇಕು ಅವರು. ಯಾಕೆ 0 ಇದೆ? ನಾವ್ ಯಾವಾಗಾದ್ರೂ 0 ಇರೋದನ್ನ ಬರಿತೀವ? 5 ಪ್ಲಸ್ 0 ಇದ್ರೆ ರಿಸಲ್ಟ್ ಏನ್ ಬರಿತೀವಿ? 5. 5 ಪ್ಲಸ್ 0 5 ಪ್ಲಸ್ 0 ಇದ್ರೆ 5. ಅಲ್ಲಿ 0ನ ಬಿಟ್ಟು ಬರೀ 5 ತಗೊಳ್ತೀವಿ, ಹೌದಾ? ಹಾಗಾಗಿ ನಾವು 0 ಬಿಟ್ಟು ಎಕ್ಸ್ ವೈ ಮಾತ್ರ ಬರ್ಕೊಂಡಿದ್ದಾರೆ, ಆ ಝಡ್ ಅನ್ನು 0 ಮಾಡಿದ್ದಾರೆ. 0 ಇಂಟು ಎನಿಥಿಂಗ್ ಇಸ್ 0. ಆ 0 ಬರೆಯೋ ನೆಸೆಸಿಟಿ ಇಲ್ಲ. ಈಗ ಇದು ಈಕ್ವೇಶನ್ ಆಯ್ತು. ಈ ಈಕ್ವೇಶನ್ ಇಂದ ನಾನ್ ಡೆಲ್ಟಾ ಫಾರ್ಮ್ ಮಾಡಬೇಕು ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಏನು? 1 2 0. ಕರೆಕ್ಟಾ? ಎಕ್ಸ್ ಕೋಎಫಿಷಿಯಂಟ್ ಏನು? 1 2 0. y ಕೋಎಫಿಷಿಯಂಟ್ ಏನು? 1 minus 1 1. ಸೊ z ಕೋಎಫಿಷಿಯಂಟ್ ಏನು? 0 0 minus 2. ಈಗ ರಿಸಲ್ಟೆಂಟ್ ಏನೇನ್ರಿ? 3 1 minus 1. ಓಕೆ, ಸೊ ನಾನ್ ಡೆಲ್ಟಾ ವರ್ಗು ಕೊಟ್ಟಿದ್ದೀನಿ, ಇದನ್ನ ಸಾಲ್ವ್ ಇಲ್ಲೇ ಮಾಡ್ಬೇಕು. ಓಕೆ, ಇಷ್ಟ ಹೆಲ್ಪ್ ಕೊಟ್ಟಿದ್ದೀನಿ, ಈಗ ಸಾಲ್ವ್ ಮಾಡ್ಬೇಕು. ಯಾರೋ ಆನ್ಲೈನ್ ಅವಾಗ್ಲೇ ಸಾಲ್ವ್ ಮಾಡಿದವರು ನಂಗೆ ಗೊತ್ತು, ಇಲ್ಲಿ 2 ಹಾಕೊಂಡು -2 ಹಾಕಿ, ಇಲ್ಲಿ 1 ಹಾಕಿ ಮತ್ ಜಾತ್ರೆ ಮಾಡಿರೋ ಆನ್ಸರ್. ಮತ್ ನೀವ್ ಏನ್ ಮಾಡ್ತಿರಲ್ಲ ಇಲ್ಲಿ -2, ಲಿಸನ್, ಸ್ಟಾಪ್ ರೈಟಿಂಗ್. 100% ಅವ್ರು ನಿಮಗೆ ಹೆಂಗ್ ಇವ್ಯಾಲ್ಯೂಯೇಟ್ ಮಾಡಿ ಆನ್ಸರ್ ಇಡ್ತಾರೆ ಅಂದ್ರೆ, ನೀವು ಪಕ್ಕಾ ಇದನ್ನ ಇಲ್ಲಿ -2 ಬರಿತೀರಾ, ಇಲ್ಲಿ 1 ಬರಿತೀರಾ. ಇಲ್ಲೇ ಮೇಜರ್ ಮಿಸ್ಟೇಕ್. ಮೊದಲನೇ ಲೈನು ಅದನ್ನ ಹಾಕ್ದಾಗ ಏನೋ ಆನ್ಸರ್ ಬರುತ್ತಲ್ವಾ, ಆ ಆನ್ಸರ್ ಆಪ್ಷನ್ ಅಲ್ಲಿ ಇರುತ್ತೆ ಅನ್ನೋದು ಮರಿಬೇಡಿ. ನೀವು ಮಾಡೋ ಮಿಸ್ಟೇಕ್ ಸೊಲ್ಯೂಷನ್ ಸರಿ ಇರಬಹುದು, ಬಟ್ ಕ್ವೆಶನ್ ರಾಂಗ್ ಇರುತ್ತೆ. ನೀವು ಸೊಲ್ಯೂಷನ್ ಸರಿ ಬರೋದ್ರಲ್ಲ, ಕ್ವೆಶನ್ ಸರಿಯಾಗಿ ಬರ್ಕೋಬೇಕು. ಈಗ ಇದನ್ನ ಕಂಟಿನ್ಯೂ ಮಾಡ್ರಿ. ಸೊ ನನಗೆ ಡೆಲ್ಟಾ ಎಲ್ಲಾರು ಸಾಲ್ವ್ ಮಾಡಿ ಹೇಳ್ಬೇಕು. ಓಕೆ, ಲಿಸನ್, ಆಯ್ತಾ? ಇದು ಸಾಲ್ವ್ ಮಾಡ್ಬೇಕಲ್ವಾ? ಇದೇ ಕ್ವೆಶನ್ ನಾವು ತಗೊಂಡಿರೋದು. ಓಕೆ, ಸಾಲ್ವ್ ಮಾಡಿ ಬಿಡಂತೀರೋ. ಬೋರ್ಡ್ ಕಡೆ ನೋಡಿ, ಬೋರ್ಡ್ ಕಡೆ ನೋಡಿ. ಈ ಕ್ವೆಶನ್ ಯಾಕೋ ನಮ್ ಹುಡುಗರು ಬಾಳ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಾರ. ಬಿಗ್ಗರ್ ಸೈನು, ಸ್ಮಾಲರ್ ಸೈನು. ಓಕೆ, ಏನಿದು? ಪ್ಲಸ್ ಮೈನಸ್ ಪ್ಲಸ್. ಸರಿ ಇದೆ. ಫಸ್ಟ್ ಈ ಡಿಟರ್ಮಿನೆಂಟ್ ಸರಿಯಾಗಿ ಫಾರ್ಮ್ ಮಾಡಿದ್ರ, ಇಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ದ ಹೋಲ್ ಥಿಂಗ್ ಇಸ್ ವೇಸ್ಟ್. ಓಕೆ, ಏನ್ ಬರಿಬೇಕು? ಈಗ ಮಾತಾಡಂಗಿಲ್ಲ. 1 ಕರೆಸ್ಪಾಂಡಿಂಗ್ ರೋ ಕಾಲಮ್ ಸಪ್ರೆಸ್. ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. ಇಲ್ಲಿ ಇಂಟು ಮಾಡ್ತಿರೋದು, ನಾನ್ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇಲ್ಲ. ಮೈನಸ್ ಇಂಟು ಮೈನಸ್ ಪ್ಲಸ್. 1 2s 2. ಈಗ ಫಾರ್ಮುಲಾದಲ್ಲಿರೋ ಮೈನಸ್. ನೆಕ್ಸ್ಟ್ 1 ಇಂಟು 0 0. ಓಕೆ, 1 into 0 0. Next is -1. Corresponding row column suppress. Plus into minus. Plus into minus. Minus 2 2s are 4. Minus
0 into 0, 0. Plus 0. Plus 0 into anything is 0. ಅದನ್ನ ಬರ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. 0 ಪ್ಲೇಸ್ ಮಾಡೋದೇ ಬೇಕಾಗಿಲ್ಲ. ಈಗ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಫಸ್ಟ್ ಸಾಲ್ವ್ ಮಾಡ್ಕೊಳ್ರಿ ಬೇಕಾದ್ರೆ. ಪ್ಲಸ್ ಮೈನಸ್ ತುಂಬಾ ಸ್ಮಾಲ್ ಅಂಡ್ ಮೈನ್ಯೂಟ್ ನಂಬರ್ ಬಂದಾಗ್ಲೇ ತಪ್ಪು ಬರೀತೀರ. ಯೂಶಲಿ ಹಂಗೇನೆ ಸ್ಮಾಲ್ ಥಿಂಗ್ಸ್ ನೀವು ಮಿಸ್ಟೇಕ್ ಮಾಡೋದು. ಪ್ಲಸ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಮಾಡಿದ್ದೇನೋ ಮಲ್ಟಿಪ್ಲಿಕೇಶನ್, ಈಗ ಮಾಡ್ತಾ ಇರೋದೇನೋ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಲ್ಲಿ 2 ಮೈನಸ್ 0 ಏನು 2, ಮೈನಸ್ 1 ಇಲ್ಲಿ ಮೈನಸ್ 4 ಬರುತ್ತೆ. ಕರೆಕ್ಟಾ? ಈಗ ನೋಡೋಣ. 2 plus 4 answer is 6. Answer is 6. Iday same questions, the same class, again it will repeat in a different form. ಈಗ ಎಷ್ಟೊಂದು ಮೈನಸ್ ಪ್ಲಸ್ ಗಳು ಜಾತ್ರೆ ಬಿಡ್ತಿದೆ ಗೊತ್ತಾಗ್ತಿದೆ? ಓಕೆ, ಸಣ್ಣ ಒಂದೇ ಒಂದು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಮೈನಸ್ ಆಯ್ತು ಅಂದ್ರೆ ಓಕೆ ಏನಿಲ್ಲ, 1 ಲಕ್ಷ ಜಾಸ್ತಿ ಆಗುತ್ತೆ ಮೇಡಮ್ ಅದು ಮೇಡಮ್ x plus x minus y ಮೇಡಮ್ ಅದು ಮೇಡಮ್ ಒಂದೇನ್ ಮೇಡಮ್ x plus y ಐತೆ ಮೇಡಮ್, ಅದು x minus y ಆಗುತ್ತೆ ಮೇಡಮ್. ಇದು x minus y ಹಾ ಮೇಡಮ್. ಇದು ಮೈನಸ್ ಐತೆ. ಎಲ್ಲಿಂದ ಬರ್ಕೊಂಡಿರೋ ನಿನ್ ಕ್ವೆಶ್ಚನ್? ನಾನು ಕ್ಲಾಸಾಗ ಏನ್ ಕೊಡ್ತೀನ? x plus y minus 2 ಕರೆಕ್ಟ್ ಇದೆ ಅಲ್ವಾ? ಆನ್ಲೈನ್ ಓಕೆ ಮೇಡಮ್. ಓಕೆ. ನೀನ್ ತಪ್ಪ ಮಾಡಿ ಸುಮ್ನೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀಯ ನೀನು. ಓಕೆ, ಬೋರ್ಡ್ ಕಡೆಗೆ ನೋಡಿ. ಈ ಕ್ವೆಶ್ಚನ್ ಅನ್ನ ನೀವ್ ನೋಡಿದಾಗ ನೀವೇನ್ ಹೇಳಿದ್ರಿ? ಅವ್ರು ಕೇಳಿರೋದೇನು? ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಬೋರ್ಡ್ ಕಡೆಗೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಏನು? ಓನ್ಲಿ ಡೆಲ್ಟಾ. ಡೆಲ್ಟಾ ಬರಿಬೇಕಾದ್ರೆ ನಾವು ಹೇಗ್ ಬರ್ದಿದ್ವಿ? ಎಸ್, ನೋಡೋಣ ಈಗ ಅರ್ಥ ಆಗ್ತಿದೆನಾ? ಸ್ಮಾರ್ಟ್ ಬೋರ್ಡ್ ಎಫೆಕ್ಟ್. ಇದೇ ನಾರ್ಮಲ್ ಬೋರ್ಡ್ ಅಲ್ಲಿ ಬರ್ದಿದ್ರೆ ನಾನು ಇಲ್ಲಿ ಮತ್ತೆ ಇದನ್ನ ತಗೊಳಕ್ ಆಗ್ತಿರ್ಲಿಲ್ಲ. ಓಕೆ, ಈಗ ನಾನ್ ಡೆಲ್ಟಾ ಹೇಳ್ಬೇಕಾದ್ರೆ ಏನ್ ಹೇಳಿದ್ದೆ? ಡೆಲ್ಟಾ ಈಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಇದು ಕರೆಕ್ಟಾ? ಎಕ್ಸ್ ಇನ್ ಕೋಎಫಿಷಿಯಂಟಾ? ವೈ ಕೋಎಫಿಷಿಯಂಟಾ? ಝೆಡ್ ಕೋಎಫಿಷಿಯಂಟ್. ಈಗ ಅವ್ರು ಡೈರೆಕ್ಟ್ ಆಗಿ ಅವ್ರು ಡೈರೆಕ್ಟ್ ಆಗಿ ನಿಮಗ್ ಡೆಲ್ಟಾ ಫಾರ್ಮ್ ಮಾಡ್ರಿ ಅಂತ ಕೇಳಿದ್ರು ಬಿಟ್ಟು ನಿಮ್ಮನ್ ಕನ್ಫ್ಯೂಸ್ ಮಾಡಕ್ಕೆ ಓಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್. ಫಾರ್ ಎಕ್ಸಾಂಪಲ್ ಅವ್ರಿಗೆ ವೈ ಫೈಂಡ್ ಔಟ್ ಮಾಡು, ಡೆಲ್ಟಾ ವೈ ಬೇಕು. ಡೈರೆಕ್ಟ್ ಆಗಿ ಎಕ್ಸ್ ಬೇಕು ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಡೆಲ್ಟಾ ಮಾಡ್ಬೇಕು, ಡೆಲ್ಟಾ ಎಕ್ಸ್ ಮಾಡ್ಬೇಕು, ಆಮೇಲೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಮಾಡಿ ಎಕ್ಸ್ ಫೈಂಡ್ ಔಟ್ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ ಕೇಳಿದ್ರೆ ಏನೂ ವಿಷಯ ಇಲ್ಲ, ಒಂದ್ ಬರೀ ಎಕ್ಸ್ ಕೇಳ್ಬೋದು ಅಥವಾ ಬರೀ ವೈ ಕೇಳ್ಬೋದು. ಡೆಲ್ಟಾ ಮಾಡ್ತೀರಾ, ಓನ್ಲಿ ಡೆಲ್ಟಾ ವೈ ಮಾಡ್ಬೇಕು, ಡೆಲ್ಟಾ ಎಕ್ಸ್ ಫೈಂಡ್ ಔಟ್ ಮಾಡಬಾರ್ದು ಅವಾಗ. ಓಕೆ, ಡೆಲ್ಟಾ ಅಂಡ್ ಡೆಲ್ಟಾ ವೈ ಬೈ ಡೆಲ್ಟಾ. ಇಫ್ ದೇ ಆಸ್ ಓನ್ಲಿ ಝೆಡ್ ಅವಾಗ ಡೆಲ್ಟಾ ಅಂಡ್ ಡೆಲ್ಟಾ ಝೆಡ್ ಅಷ್ಟೇ ಮಾಡಬೇಕು. ಸೊ ಓಕೆನಾ? ಈಗ ನೋಡೋಣ, ಅವ್ರು ನಿಮಗೆ ಡೈರೆಕ್ಟ್ ಆಗಿ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಅಂತ ಕೇಳಿದ್ರೆ ಪ್ರಾಬ್ಲಮ್ ಇಲ್ಲ. ಅದ್ರ ಬದಲಿಗೆ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾರೆ. ಈಗ ಇದಕ್ಕೆ ಏನ್ ಹೇಳಿದ್ವಿ? ಇದು ಎಲ್ಲಿಂದ ಫಾರ್ಮ್ ಮಾಡಿದ್ವಿ ನಾನು? ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್. ಹಾಗಾದ್ರೆ ಇದೇನು? ಕೋಎಫಿಷಿಯಂಟ್ ಆಫ್ ರಿಸಲ್ಟ್. ಇದಕ್ಕೆ ಏನಾದ್ರೂ ಒಂದು ವರ್ಡ್ ಯೂಸ್ ಮಾಡ್ತಾರೆ, ನಾನ್ ರಿಸಲ್ಟೆಂಟ್ ಯೂಸ್ ಮಾಡ್ತಿದ್ದೀನಿ. ಅವ್ರು ಇದಕ್ಕೆ ಇನ್ನೊಂದೇನೋ ಅಪ್ರೋಪ್ರಿಯೇಟ್ ವರ್ಡ್ಸ್, ಸಮ್ ಸಿಮಿಲರ್ ವರ್ಡ್ಸ್ ಯೂಸ್ ಮಾಡ್ತಾರೆ, ನಿಮಗೆ ಅರ್ಥ ಆಗೇ ಆಗುತ್ತೆ. ಓಕೆ, ಇದೇನ್ ಹೇಳ್ರಿ? ಇದು ಕೋಎಫಿಷಿಯಂಟ್ ಆಫ್ ರಿಸಲ್ಟೆಂಟ್ ವೈ ಅಂಡ್ ಝೆಡ್. ಕರೆಕ್ಟಾ?
Coefficient of result y and z ಅಂದ್ರೆ ಯಾವುದು? Delta x. Coefficient of x resultant and y z ಅಂದ್ರೆ ಯಾವುದು? Coefficient of x resultant z ಯಾವುದು? Delta y. Coefficient of x, y and resultant and ಅದು ಯಾವುದು? ಡೆಲ್ಟಾ ಝೆಡ್. ನೀವೇನ್ ಮಾಡ್ಬಿಡ್ತೀರಾ, ಆ ಲಾಸ್ಟ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಅಂಡ್ ರಿಸಲ್ಟೆಂಟ್ ಅಂತ ಕೊಟ್ಬಿಟ್ರೆ ರಿಸಲ್ಟೆಂಟ್ ನ ಇಗ್ನೋರ್ ಮಾಡ್ತೀರಾ. ನೀವೇನ್ ಮಾಡ್ತೀರಾ, ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಎಕ್ಸ್ ವೈ ವ್ಯಾಲ್ಯೂನ ಅವ್ರು ಇಟ್ಟಿರ್ತಾರೆ, ಬರೀ ಎಕ್ಸ್ ವೈ ವ್ಯಾಲ್ಯೂ ಇಡ್ತಾರೆ, ಬರೀ ಝೆಡ್ ವ್ಯಾಲ್ಯೂ, ಎರಡು ಎಕ್ಸ್ ವೈ ವ್ಯಾಲ್ಯೂ ಇಡ್ತಾರೆ, ಒಂದು ಝೆಡ್ ವ್ಯಾಲ್ಯೂ ಇಡ್ತಾರೆ. ನೋಡಿದ್ರೇನೆ ಹೇಳ್ಬೋದು ಎಕ್ಸ್ ವೈ 2 ಪಾಯಿಂಟ್ ಕೊಟ್ಟಿದ್ರೆ ರಾಂಗ್. ಕೇಳಿರೋದು 1 ಪಾಯಿಂಟ್, 4 ಆಪ್ಷನ್ ಅಲ್ಲಿ 2 ಪಾಯಿಂಟ್ ಕೊಟ್ರೆ ಹೌದಾ? ಕೇಳಿರೋದು ಒಂದೇ ಪಾಯಿಂಟ್, 2 ಪಾಯಿಂಟ್ ಕೊಟ್ಟಿರ್ತಾರೆ ಆಪ್ಷನ್ ಎ ಅಂಡ್ ಬಿ. ಓಕೆ, ಅವ್ರು ಕೇಳಿರೋ ಡೆಲ್ಟಾ ಝೆಡ್, ನೀವ್ ಎಕ್ಸ್ ವೈ ಫೈಂಡ್ ಔಟ್ ಮಾಡ್ಬಿಡ್ತೀರಾ. ಅರ್ಥ ಆಯ್ತಾ? ಈಗ ಅವ್ರು ಕೇಳಿರೋದು ಓನ್ಲಿ ವಾಟ್? ಡೆಲ್ಟಾ. ಬಟ್ ಈಗ ಡೆಲ್ಟಾ ಏನ್ ಬಂತು, 6 ಬಂತು ಅಂತ ಗೊತ್ತಾಯ್ತಲ್ವಾ? ಸೊ ಡೆಲ್ಟಾ ನಮ್ 6 ನಾನು ಸಾಲ್ವ್ ಮಾಡಿ ತೋರಿಸಿದೀನಿ. ಎಷ್ಟು ಜನಕ್ಕೆ ಡೆಲ್ಟಾ 6 ಬಂದಿತ್ತು? ಕೈ ಎತ್ತಿ. ವೆರಿ ನೈಸ್. ಅವಾಗ ಯಾರು ಆನ್ಲೈನ್ ಅಲ್ಲಿ -4 ಹೇಳಿದ್ರಿ. ನನ್ ಪ್ರಕಾರ ಅದೇ ಹೇಳಿದ್ನಲ್ಲ, ಇಲ್ಲಿ ಅವ್ನು -2 ಇಟ್ಕೊಂಡು ಇಲ್ಲಿ 1 ಇಟ್ಕೊಂಡು ಸಾಲ್ವ್ ಮಾಡಿರ್ತಾರೆ. ಯಾರು? ಎಕ್ಸಾಮಿನರ್. ಅದ್ರ ಪ್ರಕಾರ ಆನ್ಸರ್ -4 ಬರಬಹುದು. ಅಂದ್ರೆ ನೀವು ಮಾಡೋ ಮೇಜರ್ ಮಿಸ್ಟೇಕ್ಸ್ ಇಂದ ಆನ್ಸರ್ ನ ಅವ್ರ ಆಪ್ಷನ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಬಟ್ ಈ ಪ್ರಾಬ್ಲಮ್ಗೆ ನೀವೀಗ ಏನ್ ಮಾಡ್ಬೇಕು? ಈ ಪ್ರಾಬ್ಲಮ್ಗೆ ಹೋಮ್ ವರ್ಕ್, ಈಗ ಜನರಲ್ ಫಾರ್ಮ್ ಕ್ವೆಶನ್ ಯಾವ್ದು ಸಿಕ್ಕಿದೆ, ಈಗ ನೀವ್ ಇದಕ್ಕೆ ಏನೆಲ್ಲ ಫೈಂಡ್ ಔಟ್ ಮಾಡ್ಬೇಕು? ದಿಸ್ ಇಸ್ ಹೋಮ್ ವರ್ಕ್. ಡೆಲ್ಟಾ ಎಕ್ಸ್. ಸೊ ಸೇಮ್ ಪ್ರಾಬ್ಲಮ್ಗೆ ಈಗ ನಿಮಗೆ ಗೊತ್ತಿದೆ, ಡೆಲ್ಟಾ ಗೊತ್ತಾಯ್ತು, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ. ಬೇಡ, ಇದಿಷ್ಟೆಲ್ಲ ಹಾಕೋದು ಬೇಡ, ನನಗೆ ಎಕ್ಸ್ ವೈ ಝೆಡ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಓಕೆ, ಈ ಪ್ರಾಬ್ಲಮ್ಗೆ ನೀವು ಏನ್ ಸಾಲ್ವ್ ಮಾಡ್ಬೇಕು? ಎಕ್ಸ್ ವೈ ಝೆಡ್. ಬಟ್ ಎಕ್ಸಾಮ್ ಅಲ್ಲಿ ಕೇಳಿರೋದೇನು? ಓನ್ಲಿ ಡೆಲ್ಟಾ. ನಿಮಗ್ ಪ್ರಾಕ್ಟೀಸ್ ಇರ್ಲಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಈಗಾಗ್ಲೇ ನಿಮ್ಗೆ ಥರ್ಡ್ ಆರ್ಡರ್ ಇವ್ಯಾಲ್ಯೂಯೇಷನ್ಗೆ ಬೇಡ ಅಂದ್ರೂ ಹೋಮ್ ವರ್ಕ್ ಗಳು ಫಾರ್ಮ್ ಆಗ್ತಿದಾವೆ. ಕರೆಕ್ಟಾ? ಇದನ್ನ ನೀವು ಸರಿಯಾಗಿ ಥರ್ಡ್ ಆರ್ಡರ್ ಇವ್ಯಾಲ್ಯೂಯೇಷನ್ ಚೆನ್ನಾಗಿ ಕಲ್ಕೊಂಡ್ ಬರ್ಬೇಕು. ಇದನ್ನ ಕಲ್ಕೊಂಡ್ ಬಂದ್ರೆ ನಾನ್ ಇದೇ ಟಾಪಿಕ್ ನ ಇನ್ನೂ ಒಂದ್ಸರಿ ಡಿಸ್ಕಷನ್ ಆಗುತ್ತೆ, ಇನ್ನ ಟ್ರಿಕ್ ಮೆಥಡ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ? ಈ ಪ್ಲಸ್ ಮೈನಸ್ ಗಳು ಬಹಳ ಮಿಸ್ ಹೊಡಿತಾ ಇದೆ. ನಿಮಗೆ ಫಾರ್ಮ್ ಮಾಡೋದ್ ಪ್ರಾಬ್ಲಮ್ ಆಗ್ತಿಲ್ಲ, ಡೆಲ್ಟಾ ಆಗ್ಲಿ ಡೆಲ್ಟಾ ಎಕ್ಸ್ ವೈ ಝೆಡ್ ಮಾಡೋದ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿಲ್ಲ. ಇವ್ಯಾಲ್ಯೂಯೇಷನ್ ಆಫ್ ಥರ್ಡ್ ಆರ್ಡರ್ ಮಿಸ್ ಹೊಡಿತಿರೋದು. ಅದಕ್ಕೆ ಇನ್ನೊಂದ್ ಮೆಥಡ್ ಇದೆ, ಅದಂತ ಇನ್ನೊಂದ್ ಮೆಥಡ್ ಹೇಳ್ಕೊಡ್ತಾರೆ ಅಂತ ಅನ್ಕೊಂಡು ಈಗಿನ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಕೆಲವು ಪ್ರಾಬ್ಲಮ್ ಗಳಿಗೆ ನನ್ ಆಲ್ಟರ್ನೇಟಿವ್ ಮೆಥಡ್ ವರ್ಕ್ ಆಗಲ್ಲ, ರೆಗ್ಯುಲರ್ ಮೆಥಡ್ ಬೇಕೇ ಬೇಕು. ಫಾರ್ ದಟ್ ರೀಸನ್ ನಾನು ಈಗ 2 ಮೆಥಡ್ ಹೇಳ್ಕೊಡ್ತಿಲ್ಲ. ನಾನು ಅರ್ಲಿಯರ್ ಸೆಷನ್ ಅಲ್ಲಿ 2 ಮೆಥಡ್ ಹೇಳ್ಕೊಟ್ಟೆ. ಕೆಲವು ಮಕ್ಕಳು ಈ ಮೆಥಡ್ ನ ಇಗ್ನೋರ್ ಮಾಡಿ 2ನೇ ಮೆಥಡ್ ಸ್ಟಿಕ್ ಆನ್ ಆಗ್ಬಿಟ್ರು ಮೆಂಟಲಿ. ಬಟ್ ಎಕ್ಸಾಮ್ ಅಲ್ಲಿ ನನ್ಗೆ ಇದೇ ಮೆಥಡ್ ಬೇಕು ಅಂದಾಗ ಕಲೀಲಿಲ್ಲ ಅವರು. ನಾನು ಅದ್ರ ಡ್ರಾಬ್ಯಾಕ್ ನ ಈ ಸರಿ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಮುಗಿಸ್ರಿ. ನೆಕ್ಸ್ಟ್ ಸೆಷನ್ ನೀವು ನನಗೆ ರಿಮೈಂಡ್ ಮಾಡಿ ಇದರ ಟ್ರಿಕ್ ಮೆಥಡ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ. ನೆಕ್ಸ್ಟ್ ಯಾವ್ದಾದ್ರು ಸೆಷನ್ ಅಲ್ಲಿ ಮೂವ್ ಮಾಡೋಣ. ಬಟ್ ಆ ಸೆಷನ್ ಅನ್ನ ನಾನು ಯೂಶಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಕೊಡೋದಿಲ್ಲ. ಅರ್ಥ ಆಗ್ತಿದೆನಾ? ಸೊ ವೆರಿ ಇಂಪಾರ್ಟೆಂಟ್ ಟ್ರಿಕ್ಸ್ ಟೆಕ್ನಿಕ್ಸ್ ಗಳನ್ನ ನಮ್ ರೆಗ್ಯುಲರ್ ಕ್ಲಾಸ್ ಗಳಲ್ಲಿ ಸಿಗತ್ತೆ. ಯಾವ ಕಾರಣಕ್ಕೂ ಕ್ಲಾಸ್ ಗಳನ್ನ ನಾವೇನ್ ಆಪ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅವುಗಳ ಸ್ಕ್ರೀನ್ ರೆಕಾರ್ಡ್ ಆಗ್ಲಿ, ಸ್ಕ್ರೀನ್ ಶೇರ್ ಆಗ್ಲಿ, ಲಿಂಕ್ ಆಗ್ಲಿ ಏನೂ ಮಾಡಕ್ಕಾಗಲ್ಲ. ನಾನಾಗಿ ಶೇರ್ ಮಾಡಿದ್ರೆ ಮಾತ್ರ ನಿಮ್ಗೆ ಕ್ಲಾಸಸ್ ಗಳು ಅವೈಲಬಲ್ ಸಿಗ್ತದೆ. ಡನ್.
ಸೊ ಇವತ್ತು ಹಾಗಾದ್ರೆ ಇನ್ನೂ ಇದೆ, ಇನ್ನು ಎಸ್. ಈಗ ಇವತ್ತಿನ ಡಿಸ್ಕಷನ್ ಅಲ್ಲಿ ಓಕೆ, ಸೊ ಇದ್ರೊಳಗೆ ಮಾರ್ಕ್ಸ್ ಯಾವ ತರ ಡಿವೈಡ್ ಆಗುತ್ತೆ ಅನ್ನೋದು ಒಂದು ಡಿಸ್ಕಷನ್ ಇದೆ. ಓಕೆ, ಮಾರ್ಕ್ಸ್ ಡಿವಿಷನ್ ಯಾವ ತರ ಕ್ವೆಶನ್ ಎಕ್ಸ್ಪೆಕ್ಟೆಡ್ ಇದೆ. ಓಕೆ, ಅದ್ ಒಂದ್ ಸ್ಮಾಲ್ ಟಾಪಿಕ್ ನಾನು ಕನ್ಕ್ಲೂಡ್ ಮಾಡ್ಬೇಕು. TGI ಅಕಾಡೆಮಿ ಆಪ್ ಇದೆ. ಸೊ ನೀವು TGI ಅಕಾಡೆಮಿ, ಓಕೆ, ಈ TGI ಅಕಾಡೆಮಿ ಆಪ್ ಗೆ ಹೋದ್ರೆ ನಿಮ್ಗೆ ಫ್ರೀ ಮಟೀರಿಯಲ್ ಸಿಗತ್ತೆ. ಅಲ್ಲಿ ನಮ್ಮ ಬ್ರೋಚರ್ ಇದೆ. ನಮ್ಮ ಬ್ರೋಚರ್ ನ ಚೆಕ್ ಮಾಡಿದ್ರೆ ನಮ್ಮ ರಿಸಲ್ಟ್ಸ್ ಏನಿದೆ, ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ರಿಸಲ್ಟ್ ಇದೆ, n number of students they got a very best ranking ಸ್ಟ್ಯಾಟಿಸ್ಟಿಕ್ಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಗಳಿದೆ, ಯಾವ್ದೆಲ್ಲ ಕೋರ್ಸ್ ಗಳಿದೆ, ಕಂಪ್ಲೀಟ್ ಬ್ರೋಚರ್ ಇನ್ಫಾರ್ಮೇಶನ್ ಇದೆ, ಸಿಲೆಬಸ್ ಇದೆ, ಜೊತೆಗೆ ನಿಮ್ಗೆ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಗಳನ್ನ ಕೂಡ ಕೊಟ್ಟಿದೀವಿ. ಅವುಗಳ ಸೊಲ್ಯೂಷನ್ ವಿಡಿಯೋಸ್ ಇದೆ, ಕ್ಲಾಸ್ಗಳ ಬೇಸಿಕ್ ಕ್ಲಾಸ್ಗಳ ವಿಡಿಯೋಸ್ ಗಳಿದೆ. ಅವುಗಳ ಜೊತೆಗೆ ನಿಮ್ಗೆ ನಮ್ಮ ಕೋಚಿಂಗ್ ಅಲ್ಲಿ ಆಫ್ಲೈನ್ ಕ್ಲಾಸಸ್, ಲೈವ್ ಆನ್ಲೈನ್ ರೆಕಾರ್ಡೆಡ್ ಸೆಷನ್ಸ್ ಗಳು ಸಿಗತ್ತೆ. ಚಾಪ್ಟರ್ ವೈಸ್ ಟೆಸ್ಟ್, ವೀಕ್ಲಿ ಟೆಸ್ಟ್, ಆನ್ ಸ್ಪಾಟ್ ಟೆಸ್ಟ್, n ನಂಬರ್ ಆಫ್ ಹೋಮ್ವರ್ಕ್, ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಳ್ಕೊಡ್ತೀವಿ. ಎಲ್ಲಾ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಿದೀವಿ. ಎಲ್ಲಾ ಎಕ್ಸ್ಪೀರಿಯನ್ಸ್ PhD ಡಾಕ್ಟರೇಟ್ ಫ್ಯಾಕಲ್ಟೀಸ್ ಗಳು ಬಂದು ಕ್ಲಾಸಸ್ ಮಾಡ್ತಾ ಇರುವಂತದ್ದಾಗಿರುತ್ತೆ. ಆಲ್ ಆರ್ ಹೈಲಿ ಎಕ್ಸ್ಪೀರಿಯನ್ಸ್ ಅಂಡ್ ಹೈಲಿ ಕ್ವಾಲಿಫೈಡ್ ವೆಲ್ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಅಂಡ್ ಪಾಲಿಟೆಕ್ನಿಕ್ ಫ್ಯಾಕಲ್ಟೀಸ್ ಗಳು ಬಂದು ನಿಮ್ಗೆ ಸೆಷನ್ಸ್ ಗಳನ್ನ ತಗೊಳ್ತಾ ಇದ್ದಾರೆ. ಈಗಾಗ್ಲೇ ನಾನ್ ರೂಪಶ್ರೀ 16 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೋರ್ ದನ್ 60 ಬ್ಯಾಚಸ್ ಗಳಿಗೆ ನಾವ್ ಈಗಾಗ್ಲೇ ಕ್ಲಾಸಸ್ ನ ಪ್ರೊವೈಡ್ ಮಾಡಿದೀವಿ. 100% ಪ್ರಿಡಿಕ್ಟಬಲ್ ಕ್ವೆಶನ್ಸ್ ನ ನಾವು ಡೆಫಿನೆಟ್ಲಿ ಕೊಡ್ತೀವಿ. ನಮ್ಮ ಕೋಚಿಂಗ್ ಅಲ್ಲಿ ಮಾಡಿರೋದು ಎಸ್ಪೆಷಲಿ ಮ್ಯಾಥ್ಸ್ ಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡೋ ಕಾರಣ ಏನು ಅಂದ್ರೆ, ನಾಟ್ ಓನ್ಲಿ ಇನ್ ದ ಡಿಪ್ಲೊಮಾ DCT, ಈವನ್ ಫಾರ್ ಎಂಜಿನಿಯರಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗೋ ರೀಸನ್ಸ್ ಇಂದ ಸ್ವಲ್ಪ ಮ್ಯಾಥ್ಸ್ ಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡೋಣ. ಇನ್ನು ಉಳಿದ ಸಬ್ಜೆಕ್ಟ್ಸ್ ಗಳಿಗೆ CET ಗೆ ಎಷ್ಟು ಪ್ಯಾಟರ್ನ್ ಬೇಕೋ ಕೊಡೋಣ. ವೆರಿ ಸಿಂಪಲ್. ಥಿಯರಿಟಿಕಲ್ ಫಾರ್ಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ಆ ಸ್ಟೇಟ್ಮೆಂಟ್ ಗೆ ಮ್ಯಾಥ್ಸ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಉಲ್ಟಾ ಪಲ್ಟಾ ಮಾಡಿದ್ರೆ ವೆರಿ ಫ್ಯೂ ಕ್ವೆಶನ್ಸ್ ನಾವು ಫಾರ್ಮ್ ಮಾಡ್ಬೋದು. ಬಟ್ ಮ್ಯಾಥ್ಸ್ ಅಲ್ಲಿ ಒಂದು ಪ್ಲಸ್ ಆದ್ರೆ ಬೇರೆ, ಮೈನಸ್ ಆದ್ರೆ ಬೇರೆ, ಮೇಲ್ ಹಾಕಿದ್ರೆ ಕೆಳಗ್ ಹಾಕಿದ್ರೆ n ನಂಬರ್ ಆಫ್ ಕ್ವೆಶನ್ ನ ಫಾರ್ಮ್ ಮಾಡ್ಬೋದು. ಫಾರ್ ದಟ್ ರೀಸನ್ ಅಂಡ್ ಮೋರ್ ಓವರ್ most of the diploma students they are weak in the mathematics because ನಿಮಗೆ ಮ್ಯಾಥ್ಸ್ ಗೆ ಬಹಳ ಗ್ಯಾಪ್ ಆಗಿದೆ. ಆ ಗ್ಯಾಪ್ ನ ಓವರ್ಕಮ್ ಮಾಡ್ಬೇಕು. ಇಂಜಿನಿಯರಿಂಗ್ ಅಲ್ಲಿ M1, M2, M3, M4 ಸೆಷನ್ಸ್ ಗಳು ರಿಪೀಟೆಡ್ ಆಗಿ ಬರ್ತಾ ಇದೆ. ಅವುಗಳಿಗೆ ನಿಮ್ಗೆ ಬೇಸಿಕ್ ಸ್ಟ್ರೆಂತ್ ಗಳನ್ನ ಕೊಡ್ಬೇಕು. ಫಾರ್ ದಟ್ ರೀಸನ್ ನಾವು ಮ್ಯಾಥ್ಸ್ ಗೆ ಪ್ರಿಯಾರಿಟೈಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಗಳನ್ನ ಕೂಡ ವೆರಿ ಸ್ಟ್ರಾಂಗ್ ಆಗಿ ಪ್ರೊವೈಡ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ ಇದೆ 8610724614 ಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ತಗೋಬಹುದು. ನಮ್ಮಲ್ಲಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಕ್ರಾಶ್ ಕೋರ್ಸ್, ಬೋತ್ ಆನ್ಲೈನ್, ಆಫ್ಲೈನ್ ಅಂಡ್ ರೆಕಾರ್ಡಿಂಗ್ಸ್ ಗಳು ಅವೈಲೇಬಲ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಶನ್ ನೀವು ನಮ್ಮ ಸೋಷಿಯಲ್ ಮೀಡಿಯಾಸ್ ಗಳನ್ನ ಫಾಲೋ ಮಾಡಬಹುದು, ನಮ್ಮ ಆಪ್ ಅನ್ನು ಚೆಕ್ ಮಾಡಬಹುದು, ನಮ್ಮ TGI ಅಕಾಡೆಮಿ ಯೂಟ್ಯೂಬ್ ಅನ್ನ ಚೆಕ್ ಮಾಡಬಹುದು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ಲೀಸ್ ಕಾಲ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಟ್ ಈಗ ಟಾಪಿಕ್ಸ್ ಯಾವ ತರ ಡಿವೈಡ್ ಆಗುತ್ತೆ ಅನ್ನೋದು ಒಂದು ಹೇಳ್ತೀನಿ. ಈ ವಿಡಿಯೋನ ನೆಸೆಸಿಟಿ ಇರೋರ್ಗೆ ಶೇರ್ ಮಾಡಿ. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಕ್ರಾಮರಸ್ ರೂಲ್ ಮೇಲೆ ಈ ವರ್ಷ 100% ಒನ್ ಕ್ವೆಶನ್ ಬಂದೇ ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಹಾಕಿದ್ದೀನಿ. ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಇದು ಒಂದೇ ಸಿಂಪಲ್ ಟಾಪಿಕ್. ಈ ಟಾಪಿಕ್ ಅಲ್ಲಿ ಕೇವಲ ಯಾವುದು ಥರ್ಡ್ ಟಾಪಿಕ್ ಇದೆ ನಿಮ್ದು, ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಆರ್ಡರ್. ಅದನ್ನ ಇದ್ರೊಳಗಡೆ ಕಂಬೈನ್ ಮಾಡಕ್ ಸಾಧ್ಯ ಇದೆ, ಬಿಟ್ರೆ ಬೇರೆ ಏನು ಕಂಬೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಈ ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಗಳನ್ನ ಇದ್ರೊಳಗೆ ಇನ್ವಾಲ್ವ್ ಮಾಡಕ್ ಆಗಲ್ಲ. ದಟ್ ಇಸ್ ಪ್ಲಸ್ ಪಾಯಿಂಟ್ ಅಂಡ್ ಈಸಿ ಸ್ಕೋರಿಂಗ್. ನನ್ ಈ ಸೆಷನ್ ಏನ್ ಕ್ಲಾಸ್ 8 ಅಪ್ರಾಕ್ಸ್ ನಿಮಗೆ ಒಂದು 2 hours ಸೆಷನ್ ಕಂಡಕ್ಟ್ ಆಗಿದೆ.
2R ಅಲ್ಲಿ ನಿಮ್ಗೆ ಈಸಿಲಿ ಯು ಆರ್ ಸ್ಕೋರಿಂಗ್ 1 marks. ಓಕೆ, ಇದನ್ನೇ ನೀವು 1 to 7 ಸೆಷನ್ ನೋಡ್ರಿ, ಅಷ್ಟು ಅವರ್ ವಿತ್ ಆಲ್ ಹೋಮ್ ವರ್ಕ್ ಮಾಡಿದ್ರೆ 50-50 ಚಾನ್ಸಸ್ ಇದೆ. ಈಗ ನೀವು ಥಿಂಕ್ ಮಾಡಿ, ಇಷ್ಟು ಡೇ ಹಾಕಿದ ಎಫರ್ಟ್ ಅನ್ನ ಇನ್ ಅ ಸಿಂಗಲ್ ಡೇ, ದಟ್ ಟು ಇನ್ ದಿಸ್ ರೆಕಾರ್ಡಿಂಗ್ ಇಟ್ ಸೆಲ್ಫ್, ಟುಡೇ ಸೆಷನ್ ಇಟ್ ಸೆಲ್ಫ್, ಎವ್ರಿಥಿಂಗ್ ಇಸ್ ಕ್ಲಿಯರ್. ಓಕೆ, ಹಾಗಾಗಿ ನಿಮಗೆ ಕೇಳಕ್ ಆಪ್ಷನ್ ಇರೋದು ಸೆಕೆಂಡ್ ಆರ್ಡರ್ ಮೇಲೆ ಕೇಳ್ತಾರೆ ಅಥವಾ ಥರ್ಡ್ ಆರ್ಡರ್ ಮೇಲೆ ಕೇಳ್ತಾರೆ. ಸೆಕೆಂಡ್ ಆರ್ಡರ್ ಅಲ್ಲಿ ಬಂದ್ರೆ ಥರ್ಡ್ ಆರ್ಡರ್ ಅಲ್ಲಿ ಬರಲ್ಲ, ಥರ್ಡ್ ಆರ್ಡರ್ ಅಲ್ಲಿ ಬಂದ್ರೆ ಸೆಕೆಂಡ್ ಆರ್ಡರ್ ಅಲ್ಲಿ ಡೆಫಿನೆಟ್ಲಿ ಕೇಳಲ್ಲ. ಒಂದು ಡೆಲ್ಟಾ ಕೇಳ್ಬೋದು, ಓನ್ಲಿ ಡೆಲ್ಟಾ, ಬೇರೆ ಏನು ಕೇಳ್ಬೋದು. ಅದರ್ವೈಸ್ ಡೆಲ್ಟಾ ಎಕ್ಸ್ ಅಷ್ಟೇ ಕೇಳ್ಬೋದು. ಡೆಲ್ಟಾ ಎಕ್ಸ್ ಕೇಳಿದಾಗ ಬೇರೆ ಏನೋ ಮಾಡ್ಬೋದು. ಓಕೆ, ಡೆಲ್ಟಾ ಎಕ್ಸ್ ಅಷ್ಟನ್ನೇ ಮಾಡ್ಬೇಕು, ಡೆಲ್ಟಾನು ಮಾಡ್ಬೋದು. ಡೆಲ್ಟಾ ವೈ ಕೇಳಿದ್ರೆ ಓನ್ಲಿ ಡೆಲ್ಟಾ ವೈ. ಡೆಲ್ಟಾ ಝಡ್ ಥರ್ಡ್ ಆರ್ಡರ್ ಅಲ್ಲಿ ಅಂದ್ರೆ ಡೆಲ್ಟಾ ಝಡ್. ಈಗ ಎಕ್ಸ್ ವೈ ಝಡ್ ಕೇಳ್ಬೋದು. ಎಕ್ಸ್ ಬರೀ ಎಕ್ಸ್ ಕೇಳಿದ್ರೆ ಏನ್ ಮಾಡ್ಬೇಕು, ಡೆಲ್ಟಾನು ಫಾರ್ಮ್ ಮಾಡ್ಬೇಕು, ಡೆಲ್ಟಾ ಎಕ್ಸ್ ನು ಮಾಡ್ಬೇಕು. ವೈ ಅಂದ್ರೆ ಡೆಲ್ಟಾ ಅಂಡ್ ಡೆಲ್ಟಾ ವೈ, ಝಡ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಅಂಡ್ ಡೆಲ್ಟಾ ಝಡ್. ಓಕೆ, ಸೊ ನಮ್ಗೆ ಇಂಡಿವಿಜುವಲ್ ಆಗಿ ಕೇಳಬಹುದು. ನಿಮಗೆ ಟೈಮ್ ಕನ್ಸ್ಯೂಮಿಂಗ್, ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡ್ಬೇಕು ಅನ್ನೋಂಥದ್ದಿದ್ದಾಗ ಅವ್ರು ಏನ್ ಮಾಡ್ತಾರೆ, ಎಕ್ಸ್ ವೈ ಝಡ್ ಮೂರನ್ನು ಕೇಳ್ತಾರೆ. ಎಕ್ಸ್ ವೈ ಝಡ್ ಅನ್ ಕೇಳಿದಾಗ 4 ಆಪ್ಷನ್ಸ್ ನ ಅಬ್ಸರ್ವ್ ಮಾಡ್ಬೇಕು ನೀವು. ಸುಮ್ನೆ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾವಾಗ್ಲೂ ಇದನ್ನ ಅಬ್ಸರ್ವ್ ಮಾಡಿ, ಕ್ವೆಶನ್ ಕೊಟ್ಟಾಗ ಎ ಬಿ ಸಿ ಡಿ ಎಕ್ಸ್ ವೈ ಝಡ್ ಕೇಳಿದಾಗ ಅಲ್ಲಿ 3 ಪಾಯಿಂಟ್ಸ್ ಕೊಡ್ತಾರೆ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ 2 2 2 2 ಇದೆ. ಅದ್ರ ಅರ್ಥ ಏನು, ನೀವ್ ಸಾಲ್ವ್ ಮಾಡಿದ್ರು ಎಕ್ಸ್ 2ನೇ ಬರುತ್ತೆ, ಅವಾಗ ಎಕ್ಸ್ ಅನ್ನು ಸಾಲ್ವ್ ಮಾಡಬಾರ್ದು. ಸಪೋಸ್ -2 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಕರೆಕ್ಟಾ? ಅಲ್ಲಿಗೆ ನೀವು ಒಂದ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ 3 4 -3 4, ಸೊ ಇಲ್ಲಿ -3 -4 3 -4 ಈ ಫಾರ್ಮ್ ಅಲ್ಲಿ ಕೊಡ್ತಾರೆ. ಈಗ ನೀವ್ ಹೆಂಗ್ ಡಿಸೈಡ್ ಮಾಡ್ಬೇಕು ಅಂದ್ರೆ, ಯಾವ್ದನ್ನ ಸಾಲ್ವ್ ಮಾಡಿದ್ರೆ ನಮ್ ಆಪ್ಷನ್ಸ್ ಗಳು ಕ್ಯಾನ್ಸಲ್ ಅಪ್ ಆಗುತ್ತೆ ಅಂತ. ಸೊ ನೋಡ್ರಿ, ಎ ಅಬ್ಸರ್ವ್ ಮಾಡ್ರಿ. ಸಪೋಸ್ ಎಲ್ಲಾ 2 2 ಇದ್ರೆ ಎಕ್ಸ್ ಅನ್ ಮಾಡೋ ಹಾಗೆ ಇಲ್ಲ, ಡೈರೆಕ್ಟ್ ಆಗಿ ವೈ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಮಿನಿಮಮ್ 2 ವೇರಿಯೇಬಲ್ ಟ್ರೈ ಮಾಡ್ಬೋದು. ಅದ್ರಲ್ಲೂ 3 ಕೊಟ್ಟಾಗ ಸಮ್ಟೈಮ್ಸ್ ನಿಮಗೆ 1 ವೇರಿಯೇಬಲ್ 2 ವೇರಿಯೇಬಲ್ ಅಲ್ಲಿ ಬಂದ್ಬಿಡುತ್ತೆ. ಈ ಎಕ್ಸ್ ವೈ ಕೊಟ್ಟಾಗ ಯಾವ್ದಾರ 1 ಫೈಂಡ್ ಔಟ್ ಮಾಡಿದ್ರೆ ಸಾಕು, ಅನದರ್ 1 ಫೈಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆದ್ರೆ 2 ಆಪ್ಷನ್ ಅಲ್ಲೂ 2 ಸೇಮ್ ಇಟ್ಟಾಗ 2 ಮಾಡ್ಬೇಕಾಗುತ್ತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಈಗ ಎಲ್ಲಾ ಪ್ಲಸ್ ಇದೆ, ಎಕ್ಸ್ ನ ಮಾಡೋ ನೆಸೆಸಿಟಿ ಇಲ್ಲ. ವೈ ಫೈಂಡ್ ಔಟ್ ಮಾಡ್ತೀರಾ, ವೈ ಫೈಂಡ್ ಔಟ್ ಮಾಡಿದ್ರೆ ಒಂದು ಮೈನಸ್ ಇರೋದು 2 +3 ಆಗಿದ್ರೆ ಇವೆರಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ಆನ್ಸರ್ +3 ಆಗಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ, -3 ಆಗಿದ್ರೆ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಒಂದು ವ್ಯಾಲ್ಯೂ ಬಂದ ತಕ್ಷಣ ಆಪ್ಷನ್ ನೋಡಿ ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಓಕೆ, ಸೊ ಕಾನ್ಶಿಯಸ್ ಆಗಿ ಮಾಡ್ಬೇಕು. ಎಸ್ಪೆಷಲಿ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ನೋಡೋಕ್ ಈಸಿ. ಆ ಒಂದು ಎಸ್ಪೆಷಲಿ 0 ಬಂದಾಗ 0 ಮಲ್ಟಿಪ್ಲೈ 1 ಮಲ್ಟಿಪ್ಲೈ 0 ಜೊತೆಗೆ ಅಡಿಷನ್ ಸಬ್ಟ್ರಾಕ್ಷನ್, -1 ಜೊತೆಗೆ ಈ ಪುಟಾಣಿ ಅಡಿಷನ್ ಸಬ್ಟ್ರಾಕ್ಷನ್ ಕಷ್ಟ ಆಗುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಈಗ ಈ ಎಲ್ಲಾ ಕೊಟ್ಟಿರೋ ಎಲ್ಲಾ ಹೋಮ್ವರ್ಕ್ ಗಳನ್ನ ಮಾಡಿ. ಓಕೆ, ಮತ್ತೆ ಇದೇ ಸೇಮ್ ಕ್ವೆಶನ್ಸ್ ಗಳನ್ನ, ಬಟ್ ಇಷ್ಟು ಟೈಮ್ ತಗೊಳಲ್ಲ, ಅಪ್ರಾಕ್ಸ್ 15 ಮಿನಿಟ್ಸ್ ಸೆಷನ್ ತಗೊಳ್ತೀನಿ. ಡಿಫ್ರೆಂಟ್ ಮೆಥಡ್ ಹೇಳ್ಕೊಡ್ತೀನಿ, ಡಿಫ್ರೆಂಟ್ ಮೆಥಡ್ ಅನ್ನ ಎಲ್ಲಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಹೋಪ್ಫುಲಿ ಇವತ್ತಿನ ಸೆಷನ್ ಡೆಫಿನೆಟ್ಲಿ ಅರೈಸ್ ಆಗುತ್ತೆ. ಈಸಿ ಸ್ಕೋರಿಂಗ್ ಇರೋದು ನಿಮ್ಗೆ ಕೆಲವು ಟಾಪಿಕ್ ಗಳಿಸಿದೆ, ಆ ಕೆಲವು ಟಾಪಿಕ್ ಗಳಲ್ಲಿ ಗ್ರಾಮರ್ ಕೂಡ 1. ಓಕೆ, ಇದಕ್ಕೆ ನಾನು 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಆಲ್ಟರ್ನೇಟಿವ್ ಮೆಥಡ್. ಅದ್ ಇಷ್ಟ ಆದ್ರೆ ಅಪ್ಲೈ ಮಾಡ್ಕೊಳ್ರಿ, ನಿಮ್ಗೆ ಇಷ್ಟ ಆಗದೆ ಇದ್ರೆ ಅದನ್ನ ಕ್ಯಾನ್ಸಲ್ ಔಟ್ ಮಾಡ್ರಿ. ಕ್ರಾಮರ್ಸ್ ರೂಲ್ 1 ಫಾಲೋ ಮಾಡಿದ್ರು ಇನಫ್. ನಾನು ಈ ಪ್ರಾಬ್ಲಮ್ ಅಲ್ಲಿ 2 ಮೆಥಡ್ ಮಾಡ್ಲೇಬೇಕು ಅನ್ನೋ ಕಂಪಲ್ ಇಲ್ಲ, ಬಟ್ ಕೆಲವು ನನ್ನ ಅಪ್ಕಮಿಂಗ್ ಸೆಷನ್ಸ್ ಗಳಲ್ಲಿ ಕೆಲವು ಪ್ರಾಬ್ಲಮ್ ಗಳಿಗೆ ನಾನು 2 ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಹೇಳ್ತೀನಿ.
ಸೊ ಇದಕ್ಕೆ ನಾನು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಅವಾಗ ಆ ಮೆಥಡ್ ಕಂಪಲ್ಸರಿ ಎಲ್ಲದಕ್ಕೂ ರಿಪೀಟ್ ಮಾಡ್ಬೇಕು, ಇದನ್ನು ರಿಪೀಟ್ ಮಾಡ್ಬೇಕು. ನಾನ್ ನಿಮ್ಮ ಹೋಮ್ ವರ್ಕ್ ನ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ, ಯಾಕಂದ್ರೆ ಒಂದ್ ಪ್ರಾಬ್ಲಮ್ಗೆ 2 ಮೆಥಡ್ ಹೇಳ್ಕೊಡ್ತೀನಿ. 2 ಮೆಥಡ್ ಅಲ್ಲೂ ಆನ್ಸರ್ ಸೇಮ್ ಬಂದ್ರೆ ನೀವು ಮಾಡಿರೋದು ಸಾಲ್ವ್, ರೈಟ್? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಹೋಮ್ ವರ್ಕ್ ಗಳನ್ನ ನಾನ್ ಇವ್ಯಾಲ್ಯೂಯೇಟ್ ಮಾಡ್ಲೇಬೇಕು ಅನ್ನೋ ಕಂಪಲ್ಸರಿ ಇಲ್ಲ. ನೀವು ಸಾಲ್ವ್ ಮಾಡೋ 2 ಮೆಥಡ್ ಅನ್ನು ಪ್ರಾಕ್ಟೀಸ್ ಮಾಡ್ಬಿಟ್ರೆ ನಿಮ್ ಆನ್ಸರ್ಸ್ ಗಳು ನಿಮ್ಗೆ ಸಿಗ್ತಾ ಇದೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್, ನಿಮ್ಮ ಸ್ಟೇಟಸ್, ಇನ್ಸ್ಟಾಗಳಲ್ಲಿ ಶೇರ್ ಮಾಡ್ರಿ. ಅರ್ಥ ಆಗ್ತಿದೆನಾ? ಅದರಿಂದ 4 ಜನ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನೀಡಿ ಫಿನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇರುವಂತ ಮಕ್ಕಳಿಗೆ ಎಸ್ಪೆಷಲಿ ಹೆಲ್ಪ್ ಆಗುತ್ತೆ. ನಾನೇನು ಎಲ್ಲ ಸೆಷನ್ಸ್ ಏನು ಕೊಡಲ್ಲ, ಕೊಡೋದೇ ಫ್ಯೂ ಸೆಷನ್ಸ್. ಅಟ್ ಲೀಸ್ಟ್ ಅದು ಎಸ್ಪೆಷಲಿ ನೀಡಿ ಇರೋ ಮಕ್ಕಳಿಗೆ ರೀಚ್ ಆಗ್ಲಿ ಮಕ್ಕಳು. ನಿಮಗೇನಾದ್ರೂ ಡೌಟ್ ಇದ್ರೆ ನಿಮ್ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ತೀನಿ ಲಿಂಕ್ ನ, ಅದ್ರಲ್ಲಿ ಹೋಗಿ ನೋಟ್ಸ್ ನ ಇನ್ನೂ ಒಂದ್ಸರಿ ನೋಡ್ಕೊಳ್ಳಿ. ಎಷ್ಟು ಕ್ಲಾಸ್ ಕೇಳಿಸ್ಕೊತೀರಾ ಅಷ್ಟು ಗ್ರಿಪ್ ನಿಮಗ್ ಸಿಗ್ತದೆ. ಇನ್ನು ಈಗ ಜಾಯಿನ್ ಆಗಿರೋ ಮಕ್ಕಳು ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ ಅಲ್ಲಿ ಮತ್ತೊಂದ್ಸರಿ ಪಾಠ ಬರುತ್ತೆ, ಬಟ್ ಸ್ವಲ್ಪ ರಿವಿಷನ್ ಲೆವೆಲ್ ಅಲ್ಲಿ ಹೋಗುತ್ತೆ. ಇಷ್ಟು ಕೂಲ್ ಆಗಿ ಸ್ಲೋ ಆಗಿ ಹೋಗಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಹೋಗುತ್ತೆ. ಅವಾಗ ಬೇಕಂದ್ರೆ ಅವಾಗೂ ಅಟೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. All the very best. Thank you for watching this video. This is Rupashri from TGI Academy. Next thing what